ಇವತ್ತಿನಿಂದ ಆರಂಭವಾಗಿ 5 ದಿವಸ ನಡೀತಾ ಇರುವ ರಘುವಂಶ ಕಾವ್ಯಾವಲೋಕನ ಪರ್ಯಾಯವನ್ನು ಶ್ರೀಮತಿ ರಾಧಾ ಶ್ರೀನಿವಾಸ್ ಮತ್ತು ಶ್ರೀ ಎಸ್.ಎ. ಶ್ರೀನಿವಾಸ್ ದಂಪತಿಗಳು ಪ್ರಾಯೋಜನೆ ಮಾಡಿದ್ದಾರೆ. ಅವರ ಪರಿವಾರಕ್ಕೆಲ್ಲ ಸಕಲ ಶ್ರೇಯಸ್ಸು ಉಂಟಾಗಲಿ ಅಂತ ತಮ್ಮೆಲ್ಲರ ಪರವಾಗಿ ಹಾರೈಸ್ತಾ ಇದ್ದೇನೆ. ಶತಾವಧಾನಿ ಡಾಕ್ಟರ್ ಗಣೇಶ್ ಅವರು ಕೃಪೆಯಿಟ್ಟು ನಡೆಸಿಕೊಡ್ತಾ ಇರುವ ಕಾವ್ಯಾನುಸಂಧಾನ ಸತ್ರದಲ್ಲಿ ರಘುವಂಶದ ಕಡೆಯ ಭಾಗಕ್ಕೆ ಬರ್ತಾ ಇದ್ದೇವೆ. ಬೆಂಗಾಡಾಗಿದ್ದ ರಾಜ್ಯದಲ್ಲಿ ನೆಮ್ಮದಿಯನ್ನು ತರೋದಕ್ಕೆ ಕುಶ ಎಷ್ಟು ಸಾಹಸ ಪಡಬೇಕಾಯಿತು ಅನ್ನೋದನ್ನೆಲ್ಲ ನೋಡಿದೆವು. ಅದೇ ರೀತಿಯ ಸುಮಾರಾಗಿ ಒಳ್ಳೆಯ ಆಡಳಿತವನ್ನು ಕುಶನಿಂದ ಆಚೆಯ ಹಲವು ತಲೆಮಾರುಗಳವರು ಮುಂದುವರೆಸಿದರು. ಕಾಳಿದಾಸ ಎಲ್ಲರನ್ನೂ ವೈಭವೀಕರಿಸ್ತಾನೆ ಅಂತೇನೂ ಇಲ್ಲ. ದಿಲೀಪ, ರಘು ಮಹಾರಾಜ ಅಂಥವರನ್ನು ವರ್ಣಿಸಿದ ಹಾಗೇ ಅಗ್ನಿವರ್ಣನಂಥ ನೆಗೆಟಿವ್ ಕ್ಯಾರೆಕ್ಟರ್ನೂ ವರ್ಣಿಸಿದ್ದಾನೆ. ಕಾಲ ಕಳೆದ ಹಾಗೆ ಸರ್ವಾಧಿಕಾರ ಹೇಗೆ ಜನವಿರೋಧಿ ಆಗತ್ತೆ ಅನ್ನೋದನ್ನು ಕಾಳಿದಾಸ ಚಿತ್ರಿಸಿದ್ದಾನೆ. ಹಿ ಈಸ್ ಆಲ್ಸೋ ಎ ರಿಯಲಿಸ್ಟ್. ಕಾಳಿದಾಸನ ಕಾಲಕ್ಕಾಗಲೇ ರಾಜರುಗಳಲ್ಲಿ ತಲೆದೋರಿದ್ದ ಶೈಥಿಲ್ಯವನ್ನು ಕವಿ ಅಗ್ನಿವರ್ಣನ ವರ್ಣನೆ ವ್ಯಾಜದಲ್ಲಿ ಚಿತ್ರಿಸಿರಬಹುದು ಅಂತಲೂ ಕೆಲವರ ಊಹೆ ಇದೆ. ವ್ಯಾಸರಂತೂ ಹೇಳಿಯೇ ಇದ್ದಾರಲ್ಲ, ಶ್ವಃ ಪಾಪೀಯ ದಿವಸಾಹ ಸಮುಪಸ್ಥಿತ ದಾರುಣಾಹ. ನಾಳೆ ಹಿಂದಿನ ದಿನಕ್ಕಿಂತ ಕೆಟ್ಟದಾಗ್ತಾ ಹೋಗುತ್ತೆ ಅಂತ ವ್ಯಾಸರ ತೀರ್ಮಾನ ಕೊಟ್ಬಿಟ್ಟಿದ್ದಾರೆ. ಇದು ಯುಗಧರ್ಮ. ಮತ್ತು ಇತಿಹಾಸದ್ದು ಚಕ್ರೀಯ ಗತಿ ಅನ್ನುವ ಚಿರಕಾಲಿಕ ತಥ್ಯವನ್ನು ಸೂಚಿಸೋದಕ್ಕೂ ಕೂಡ ಕವಿ ಉದ್ದೇಶ ಇಟ್ಟುಕೊಂಡಿರಬಹುದು. ಅದು ಹೇಗೇ ಇರಲಿ, ಬಹುಶಃ ಕಲ್ಪನೆಗೆ ಎಟುಕುವ ಎಲ್ಲ ಪರ್ಸನಾಲಿಟಿ ಟೈಪ್ಸನ್ನು ಕುರಿತು ಬರೆದದ್ದು ಆಗಿದೆ ಅಂತ ಕಾಳಿದಾಸನಿಗೆ ಅನಿಸಿರಬೇಕು. ಅಗ್ನಿವರ್ಣ ಭೋಗಲಾಲಸೆಗೊಳಗಾಗಿ ಸಂತಾನಹೀನನಾಗಿ ಸತ್ತ ಮೇಲೆ ಅವನ ಗರ್ಭವತಿ ಪತ್ನಿಗೆ ರಾಜ್ಯಾಭಿಷೇಕ ಮಾಡಿಸಿ ಅಮಾತ್ಯರು ವ್ಯವಸ್ಥೆ ತಂದರು ಅನ್ನೋ ಕಡೆ ಕಾವ್ಯ ಮುಗಿಯತ್ತೆ. ಆಮೇಲಿನ ಕಾಲದಲ್ಲಿ ಶ್ರೇಷ್ಠ ಕಾವ್ಯದ ಗುಣಗಳು ಅಂತ ಆಲಂಕಾರಿಕರು ಏನೇನನ್ನು ಹೆಸರಿಸಿದರೋ ಅವೆಲ್ಲದರ ಅತಿ ಉದಾತ್ತ ರೂಪದಲ್ಲಿ ಅವೆಲ್ಲವನ್ನು ಕಾಳಿದಾಸ ಪ್ರದರ್ಶಿಸಿ ಮುಗಿಸಿದ್ದಾನೆ. ಕಾವ್ಯ ಅನ್ನೋದು ಭಾವನಾಲೋಕದ ವ್ಯಾಪಾರ ಅನ್ನೋದನ್ನು ಕಾಳಿದಾಸ ಸ್ಥಾಪಿಸಿರುವ ರೀತಿಗೆ ಹತ್ತಿರ ಬರುವುದಕ್ಕೂ ಬೇರೆ ಯಾರಿಗೂ ಸಾಧ್ಯ ಆಗಿಲ್ಲ. ಅವನು ಕಥೆ ಹೇಳುವಾಗಲೂ ತನ್ನ ನಿಜೋದ್ದೇಶ ಬೇರೆಯೇ ಐತೆ ಅನ್ನುವ ರೀತಿಯಲ್ಲಿ ಪರಂಪರೆಯನ್ನೆಲ್ಲ ಅರಗಿಸಿಕೊಂಡು ತನ್ನ ನಿಜೋದ್ದೇಶ ಬೇರೆ ಇದೆ ಅನ್ನೋದನ್ನು ಉದ್ದಕ್ಕೂ ಧ್ವನಿಸುತ್ತಲೇ ಹೋಗಿದ್ದಾನೆ. ಭಾರತದ ಸಾಂಸ್ಕೃತಿಕ ಪರಂಪರೆಯನ್ನೆಲ್ಲ ಅರಗಿಸಿಕೊಂಡಿದ್ದಾನೆ. ಆದರೆ ಎಲ್ಲಿಯೂ ಶುಷ್ಕ ಬೋಧನೆಯಿಂದ ತಲೆ ತಿನ್ನೋದಿಲ್ಲ. ಉಕ್ತಿ ವೈಶಿಷ್ಟ್ಯ, ಔಚಿತ್ಯ ಪ್ರಜ್ಞೆ ಅವನಿಗೆ ಸಿದ್ಧಿಸಿದ ಹಾಗೆ ಬೇರೆ ಯಾರಿಗೂ ಸಿದ್ಧಿಸಿಲ್ಲ ಅಂತಲೇ ಹೇಳಬೇಕಾಗತ್ತೆ. ಬೇರೆ ಯಾರಿಗೂ ಅದು ದಕ್ಕಲೇ ಇಲ್ಲ. ಅವನ 3 ನಾಟಕಗಳು, 4 ಕಾವ್ಯಗಳು ಒಂದೊಂದು ಒಂದು ಪ್ರೋಟೋಟೈಪಾಗಿ ನಿಂತುಬಿಟ್ಟಿವೆ. ರಘುವಂಶವಂತೂ ಅವನ ಸಿದ್ಧಿಯ ಪರಾಕಾಷ್ಠೆ. ಅವನಿಗೆ ಕವಿಕುಲಗುರು ಅನ್ನುವ ಹೆಸರನ್ನು ತಂದುಕೊಡೋದಕ್ಕೆ ಒಂದು ರಘುವಂಶ ಸಾಕು. ಒಬ್ಬ ರಾಮನನ್ನು ಕುರಿತೇ ವಾಲ್ಮೀಕಿ 24,000 ಶ್ಲೋಕಗಳನ್ನು ಬರೆದ. ಕಾಳಿದಾಸ 20ಕ್ಕೂ ಹೆಚ್ಚು ರಾಜರನ್ನು 19 ಸರ್ಗಗಳಲ್ಲಿ ಸುಮಾರು 1500 ಚಿಲ್ಲರೆ ಶ್ಲೋಕಗಳಲ್ಲಿ ಚಿತ್ರಿಸಿಬಿಟ್ಟಿದ್ದಾನೆ. ಇದು ಕೇವಲ ಗಾತ್ರದ ಪ್ರಶ್ನೆ ಅಲ್ಲ, ಕಥೆ ಕವಿಯ ಪಾಲಿಗೆ ಮೌಲ್ಯ ಪ್ರತಿಪಾದನೆಗೆ ಒಂದು ಮಾಧ್ಯಮ ಅಷ್ಟೇ ಆಗಿದೆ. ತನಗೆ ಹಿಂದಿನ ಹಲವು ಸಾವಿರ ವರ್ಷಗಳ ಭಾರತದ ಜನಜೀವನದ ಕಲ್ಚರಲ್ DNA ಏನಿದೆ ಆ ನಕ್ಷೆಯನ್ನು ಹೃದ್ಗತ ಮಾಡಿಕೊಂಡಿದ್ದಾನೆ ಕಾಳಿದಾಸ.
ಅದರಿಂದ ಅವನಿಗೆ ಈ ಲೋಕೋತ್ತರ ಕಾವ್ಯ ಸೃಷ್ಟಿ ಸಾಧ್ಯ ಆಗಿದೆ. ವಾಲ್ಮೀಕಿ ವ್ಯಾಸರಾದ ಮೇಲೆ ರಾಷ್ಟ್ರಕವಿ ನ್ಯಾಷನಲ್ ಪೊಯೆಟ್ ಪದವಿಗೆ ಅರ್ಹನಾಗಿರುವವನು ಕಾಳಿದಾಸನೇ ಅಂತ ಘಂಟಾಘೋಷವಾಗಿ ಹೇಳಬಹುದು. ಆ ರಘುವಂಶ ಕಾವ್ಯದ ಉಪಾಂತ ಭಾಗದ ಅವಲೋಕನವನ್ನು ಶತಾವಧಾನಿ ಡಾಕ್ಟರ್ ರಾ ಗಣೇಶ್ ಉಪಕ್ರಮಿಸಬೇಕು ಅಂತ ವಿನಂತಿ ಮಾಡ್ತೇನೆ. ಎಲ್ಲರಿಗೆ ನಮಸ್ಕಾರ. ಕಾಳಿದಾಸ ಮಹಾಕವಿಯ ರಘುವಂಶದ ಕವಿಯ ಬಗೆಗೆ ತುಂಬ ಉದಾತ್ತ ಗಂಭೀರವಾದ ಮಾತುಗಳನ್ನು ಹಿರಿಯರಾದ ಡಾಕ್ಟರ್ ಎಸ್ ಆರ್ ರಾಮಸ್ವಾಮಿಯವರು ಆಡಿದ್ದಾರೆ. ಮೊದಲಿಗೆ ತಿಳಿಸಿದಂತೆ ರಘುವಂಶ ಕಾಳಿದಾಸನ ಪರಿಣತ ಫಲ. ಕೈಹ ರಘುಕಾರೆ ನ ರಮತೆ ಅನ್ನುವ ಸುಭಾಷಿತದ ಮಾತನ್ನು ಕೂಡ ಗಮನಿಸಿದರೆ ರಘುಕಾರ ಕಾಳಿದಾಸನಲ್ಲಿ ಯಾರ ಮನಸ್ಸು ರಮಿಸುವುದಿಲ್ಲ, ಆನಂದ ಪಡುವುದಿಲ್ಲ. ಆದರೆ ಅಲ್ಲಿ ಇಡೀ ಮನುಕುಲದ ಇತಿಹಾಸವನ್ನೇ ಅವನು ತೆರೆದಿಡ್ತಾ ಇದ್ದಾನೆ. ಇದು ಆ ಮೈಟಿ ಕ್ಯಾನ್ವಾಸ್ ಅಂತೀವಲ್ಲ, ಆ ಹಾಸು ಬೀಸು, ಅದು ಬಹಳ ಬಹಳ ಮುಖ್ಯವಾಗುವಂಥದ್ದು. ಅಲ್ಪ ಸ್ವಲ್ಪ ರಂಜನೆಗೆ ತೃಪ್ತಿ ಪಡುವಂಥ ಕವಿಯಲ್ಲ. ಒಮ್ಮೆ ಭೈರಪ್ಪನವರು ಒಂದು ಉದಯ ಟಿ ವಿಯ ಸಂದರ್ಶನದಲ್ಲಿ ಪರಿಚಯ ಅನ್ನೋದ್ರೊಳಗೆ ಶೈಲಜಾ ಸಂತೋಷ್ ಅವರ ಪ್ರಶ್ನೆಗೆ ಹೇಳ್ತಾರೆ, ನೀವು ಯಾತಕ್ಕೆ ದೊಡ್ಡ ಕಾದಂಬರಿಗಳನ್ನೇ ಬರೀತೀರಾ ಅಂತ. ನನ್ನ ಮನೋಧರ್ಮ ಹಾಗೆ, ದೊಡ್ಡ ಎಲೆ, ಕೈ ತುಂಬ ದೊಡ್ಡ ದೊಡ್ಡ ತುತ್ತು ಬರಬೇಕು, ಆ ಥರ ತಿನ್ನಬೇಕು, ಪೊಗದಸ್ತಾಗ ಆಗಬೇಕು ಎಲ್ಲ ಅಂತ ಹೇಳಿಬಿಟ್ಟಿದ್ನುವೆ. ಅಂದರೆ ಆ ವ್ಯಕ್ತಿತ್ವದ ಮನೋಧರ್ಮದ ಬಗೆಯಂತೆ ಇರುವಂಥದ್ದು. ಕಾಳಿದಾಸ ಮೈಕ್ರೋಸ್ಕೋಪಿಕ್ ಆ್ಯಂಡ್ ಟೆಲಿಸ್ಕೋಪಿಕ್ ಎರಡೂ ವಿಷಯಗಳಲ್ಲಿ ಪರಿಣತನಾದಂಥವನು. ಇದು ತುಂಬ ಅಪರೂಪವಾದಂಥ ಪ್ರತಿಭೆ ಅಂತ ಅನ್ಬಹುದು. ಆ ಅರ್ಥದಲ್ಲಿ ನೋಡಿದಾಗ ಸಮಗ್ರ ಕವಿ ಅವನ 19ನೇ ಸರ್ಗ ರಘುವಂಶದ ಮುಗಿತಾಯ, ರಘುವಂಶದ್ದೇ ಮುಗಿತಾಯವೂ ಹೌದು. ಅಂದರೆ ರಾಮಸ್ವಾಮಿಯವರು ಹೇಳಿದಂತೆ ಕಾಳಿದಾಸ ಬರೀ ಐಡಿಯಲಿಸ್ಟ್ ಅನ್ನುವ ಒಂದು ಭ್ರಾಮಕ ಲೋಕದಲ್ಲಿ ತೇಲ್ತಾ ಇರತಕ್ಕಂಥವನಲ್ಲ, ರಿಯಲಿಸ್ಟ್ ಕೂಡ ಹೌದು. ಬಟ್ ಹಿ ಈಸ್ ನೀದರ್ ಅನ್ ಉಟೋಪಿಯನ್ ಐಡಿಯಲಿಸ್ಟ್ ನಾರ್ ಎ ಅಗ್ಲಿ ರಿಯಲಿಸ್ಟ್. ಅವನು ಎರಡೂ ಅಲ್ಲದ ಅತ್ಯದ್ಭುತವಾದ ಒಂದು ಸಮನ್ವಯವನ್ನು ಮಾಡಿಕೊಂಡಿದ್ದಾನೆ. ಅಂದರೆ ಆದರ್ಶ ವಾಸ್ತವದಲ್ಲಿ ಬೇರೂರಿ ಸರ್ವತ್ರ ಹೂ ಹಣ್ಣುಗಳನ್ನು ಬಿಟ್ಟು ಜನಕ್ಕೆ ಸಂತೋಷವನ್ನು ಕೊಡಬೇಕು ಅಂತ. ಆ ಕಾರಣದಿಂದಲೇ ಅವನು ಮಾನವ ಸ್ವಭಾವದ ಡೊಂಕು ಕೊಂಕುಗಳನ್ನು ಕೂಡ ನಯವಾಗಿ ಆದರೆ ಖಚಿತವಾಗಿ ತಿಳಿಸ್ತಾನೆ. ಇದು ತುಂಬ ಅಂದರೆ ಅವನ ಕ್ಯಾಮ್ರಾದಲ್ಲಿ ಔಟ್ ಆಫ್ ಫೋಕಸ್ ಯಾವುದೂ ಇಲ್ಲ. ಅದು ಸಿಲ್ಯೂಟ್ ತರಹ ಬ್ಲರ್ರ ತರಹ ಕಾಣಿಸ್ತಾ ಇದೆ ಅಂತ ಅನ್ಬೋದು. ನೋಡಿದ್ರೆ ನಮಗೆ ಇನ್ನೂ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಅಷ್ಟು ಹೈ ರೆಸಲ್ಯೂಷನ್ನಲ್ಲಿದೆ. ನೀವೇ ಫೋಕಸ್ ಮಾಡಿಕೊಳ್ಳಿ, ನೀವೇ ಎನ್ಲಾರ್ಜ್ ಮಾಡಿ, ನೀವೇ ಮ್ಯಾಗ್ನಿಫೈ ಮಾಡಿ, ನಿಮಗೆ ಡೀಟೇಲ್ಸ್ ಕಾಣಿಸುತ್ತೆ ಅಂತಂತ ಹೇಳ್ತಾನೆ. ಆ ಪ್ರತಿಭಾಕ್ಷಿಯ ಪಾರಮ್ಯ ಆ ಬಗೆಯಾದದ್ದು. ಸುದರ್ಶನ ಮಹಾರಾಜನ ಮಗ ಅಗ್ನಿವರ್ಣ ಸಿಂಹಾಸನಸ್ಥನಾಗ್ತಾನೆ. ಈ ಒಂದು ಸರ್ಗವನ್ನು ಕವಿ ತನ್ನ ಆವಿಷ್ಕಾರವೇ ಅಂತ ಹೇಳಬಹುದಾದ ರಥೋದ್ಧತ ಛಂದಸ್ಸಿನಲ್ಲಿ ಮಾಡಿದ್ದಾನೆ. ನಾವು ಹಿಂದೆ ನೋಡಿದ್ವಿ. ಈ ಛಂದಸ್ಸನ್ನು 11ನೇ ಸರ್ಗದಲ್ಲಿ ಸೀತಾರಾಮರ ವಿವಾಹಕ್ಕೆ ಸಂಬಂಧಪಟ್ಟ ರಾಮನ ಬದುಕಿನಲ್ಲಿ ಬಂದ ಒಂದು ಶೃಂಗಾರಾಧ್ಯಾಯಕ್ಕೆ ಬಳಸಿದ. ಮತ್ತು ಇದನ್ನು ತತ್ಪೂರ್ವದಲ್ಲಿ ಕುಮಾರ ಸಂಭವದ 8ನೇ ಸರ್ಗದಲ್ಲಿ ಪಾರ್ವತಿ ಪರಮೇಶ್ವರರ ಪ್ರಣಯಕ್ಕೆ ಬಳಸಿದ. ಈಗ ರಘುವಂಶದ ಪ್ರಳಯಕ್ಕೆ ಬಳಸ್ತಾ ಇದ್ದಾನೆ. ಆದರೆ ಆ ಛಂದಸ್ಸಿನ ಔಚಿತ್ಯವನ್ನು ಎಷ್ಟು ಚೆನ್ನಾಗಿ ಪರಿಪಾಲಿಸ್ತಾನೆ ಕವಿ ಎನ್ನುವುದು ನಮಗೆ ಗೊತ್ತಾಗುತ್ತದೆ. ಇಬ್ಬರು ಅಗ್ನಿಗಳು, ಅಗ್ನಿವರ್ಣ ಮತ್ತು ಅಗ್ನಿಮಿತ್ರ, ಇವರಿಬ್ಬರನ್ನು ತನ್ನ ಒಂದು ಕಾವ್ಯ, ಒಂದು ನಾಟಕದಲ್ಲಿ ಯಾವ ರೀತಿ ರಾಜರುಗಳು ಇರಬಾರದು ಅನ್ನೋದಕ್ಕೆ ಸೂಚನೆಯಾಗಿ ತೋರ್ಪಡಿಸ್ತಾ ಇದ್ದಾನೆ. ಅದರೊಳಗೂ ವಿಶೇಷವಾಗಿ ಅಗ್ನಿವರ್ಣ ಮತ್ತು ಸ್ವಲ್ಪ ಮಟ್ಟಿಗೆ ಅಗ್ನಿಮಿತ್ರ. ಅಗ್ನಿಮಿತ್ರ ತನ್ನ ತಂದೆ ಮಹಾಮಹಿಮನಾದ ಪುಷ್ಯಮಿತ್ರ ಶುಂಗ, ಅವನು ವಂಶು ನದಿ ತೀರದಲ್ಲಿ ಬಾಲ್ಹಿಕ ದೇಶದಲ್ಲಿ ಯವನರ ಜೊತೆಗೆ, ಅಂದರೆ ನಮಗೆಲ್ಲ ಗೊತ್ತಿರುವಂತೆ ಗ್ರೀಕರ ಜೊತೆಯಲ್ಲಿ ಸೆಣಸುವುದಕ್ಕೆ ಹೋಗಿದ್ದಾನೆ. ಮತ್ತು ತನ್ನ ಮೊಮ್ಮಗ ವಸುಮಿತ್ರ ಇದ್ದಾನೆ, ಅಗ್ನಿಮಿತ್ರನ ಮಗ, ಧಾರಣಿಯ ಪುತ್ರ, ಅವನು ಜೊತೆಗಿದ್ದಾನೆ. ಅಶ್ವಮೇಧ ಯಾಗ ಮಾಡೋದಕ್ಕೆ ಹೊರಟಿದ್ದಾನೆ. ಅಲ್ಲಿ ಆರ್ತ್ವಿಜ್ಯವನ್ನು ವಹಿಸಿದಂಥವನು ಭಗವಾನ್ ಪತಂಜಲಿ, ಮಹಾಭಾಷ್ಯ ರಚನಾಕಾರ, ಆತನ ಪ್ರಿಯಶಿಷ್ಯ ಪುಷ್ಯಮಿತ್ರ ಶುಂಗ. ಆದರೆ ಅಗ್ನಿಮಿತ್ರ ವಿದಿಶಾದಲ್ಲಿ
ಅಂತಃಪುರದ ದಾಸದಾಸಿಯರ ಜೊತೆಯಲ್ಲಿದ್ದುಕೊಂಡು ಒಬ್ಬ ದಾಸಿ ಹೊಸದಾಗಿ ಬಂದ ದಾಸಿಯನ್ನು ಹೇಗೆ ಬಲೆಗೆ ಬೀಳಿಸ್ಕೊಳ್ಳೋದು ಅಂತ ಯೋಚನೆ ಮಾಡ್ತಾ ಇದ್ದಾನೆ. ಈ ಎರಡು ಮುಖಗಳನ್ನು ಕಾಳಿದಾಸ ಪರಿಚಯ ಮಾಡಿಕೊಡ್ತಾನೆ. ಮುಂದೆ ಅವುಗಳನ್ನು ನಾವು ನೋಡ್ತೀವಿ. ಅಂದರೆ ಕವಿಗೆ ಎಲ್ಲದರ ಬಗ್ಗೆ ಗಮನ ಇದೆ. ಅದನ್ನು ಎಷ್ಟು ನಯವಾಗಿ ತೋರ್ಪಡಿಸ್ತಾನೆ. ಆ ತಂದೆ ಮಕ್ಕಳ ವಿರಸ ಬಂದದ್ದು, ಪುಷ್ಯಮಿತ್ರ ಶುಂಗನಿಗೂ ಅಗ್ನಿಮಿತ್ರನಿಗೂ ಬಂದ ವಿರಸ, ಮತ್ತು ಮಗ ಅಶ್ವಮೇಧ ಕುದುರೆಯ ರಕ್ಷಣೆಗಾಗಿ ಹೊರಟು ಸೆಣಸಿ ಗೆದ್ದು ಗಾಯಗೊಂಡಿದ್ದು. ಆದರೆ ಇವನು ಮಧ್ಯದವನು, ಹಾಗೂ ಇಲ್ಲ ಹೀಗೂ ಇಲ್ಲ ಇರುವಂಥದ್ದು. ಒಂದು ರೀತಿಯಾಗಿ ಸಗರ ಅಂಶುಮಂತ ನಡುವೆ ಅಸಮಂಜಸ ಅನ್ನುವಂತೆ ಅನಿಸ್ಬಿಡ್ತದೆ. ಸಗರ ಮಹಾರಾಜ ಯಜ್ಞದೀಕ್ಷಿತನಾದಾಗ ಅವನು ಮೊಮ್ಮಗ ಅಂಶುಮಂತನೇ ಕುದುರೆಯನ್ನು ಕಾಪಾಡಿಕೊಂಡು ಹೋಗಿದ್ದು. ಹಿರಿಯ ಮಗ ಅಸಮಂಜಸ ಅನ್ವರ್ಥನಾಮಧೇಯನೇ ಆಗಿಬಿಟ್ಟು ಅಸಮಂಜಸ ಪರಿತ್ಯಕ್ತನಾಗಿಬಿಟ್ಟಿದ್ದ. ಅಂದರೆ ಇದೆಲ್ಲ ಇಷ್ಟು ಧ್ವನಿಗಳನ್ನು ಕವಿ ತಂದು ನಮ್ಮ ಮುಂದೆ ಒಡ್ಡುತ್ತಾನೆ ಅಂತ ನೋಡಬಹುದು. ಇವುಗಳ ಹಿನ್ನೆಲೆಯಲ್ಲಿ ಪ್ರಕೃತವನ್ನು ಗಮನಿಸೋಣ. ಅಗ್ನಿವರ್ಣ ಬಭಿಷಿಚ್ಯ ರಾಘವ ಸ್ವೇಪದೇ ತನಯಮಗ್ನಿತೇಜಸಂ ಶಿಶ್ರಿಯೇ ಶ್ರುತವತಾಂ ಅಪಶ್ಚಿಮ ಪಶ್ಚಿಮೇ ವಯಸ್ಸಿ ನೈಮಿಷಂ ವಶಿ. ಪಶ್ಚಿಮೇ ವಯಸ್ಸಿ ಶ್ರುತವತಾಂ ಅಪಶ್ಚಿಮ ನೈಮಿಷಂ ವಶಿ ಶಿಶ್ರಿಯೇ. ಸುದರ್ಶನ ರಘುವಂಶೀಯರ ಆದರ್ಶ ಯಾವುದುಂಟು? ವಾರ್ಧಕೆ ಮುನಿವೃತ್ತೀನಾಂ ಯೋಗೇನಾಂತೆ ತನುತ್ಯಜಾಂ. ಹಾಗೆ ಮುಪ್ಪು ಬಂದೊಡನೆ ತನ್ನ ಮಗನನ್ನು ಸಿಂಹಾಸನದಲ್ಲಿರಿಸಿ ತಾನು ವಾನಪ್ರಸ್ಥಕ್ಕೆ ಹೋದ. ಅಲ್ಲಿ ಪರಮಪದವನ್ನು ಕ್ರಮೇಣ ಪಡ್ಕೊಂಡ. ತತ್ರ ತೀರ್ಥ ಸಲಿಲೇನ ದೀರ್ಘಿಕಾಸ್ತಲ್ಪಮಂತರಿತ ಭೂಮಿಭಿ ಕುಶೈ ಸೌಧವಾಸಮುಟಜೇನ ವಿಸ್ಮೃತ ಸಂಚಿಕಾಯ ಫಲ ನಿಸ್ಪೃಹಸ್ತಪಃ. ಅಲ್ಲಿ ತೀರ್ಥೋದಕದ ನಡುವೆ ಅವನು ಜಲಕ್ರೀಡಾ ಸಮುಚಿತವಾದ ವಿಹಾರ ಭೂಮಿಗಳನ್ನು ಮರೆತ. ಮತ್ತು ದರ್ಭೆಯ ನಡುವೆ ಅರಮನೆಯ ಹೂಹಣ್ಣುಗಳ ವಾತಾವರಣವನ್ನು ಮರೆತ. ಗುಡಿಸಲಿನ ನಡುವೆ ಅರಮನೆಯ ಆ ಒಂದು ಸೊಗಸುಗಳನ್ನು ಎತ್ತರ ಬಿತ್ತರಗಳನ್ನು ಮರೆತ ನಿಸ್ಪೃಹನಾಗಿ ಪರಮ ಫಲವನ್ನು ಫಲಾತೀತವಾದ ಸ್ಥಿತಿಯನ್ನು ಪಡ್ಕೊಂಡ ಅಂತ ಕವಿ ಹೇಳ್ತಾ ಇದ್ದಾನೆ. ಅಂದರೆ ಈ ಕಾಂಟ್ರಾಸ್ಟ್ ತೋರಿಸ್ತಾ ಇದ್ದಾನೆ, ಏನೆಲ್ಲ ಇದ್ದದ್ದನ್ನು ಹೇಗೆಲ್ಲ ಬಿಟ್ಟು ಬಂದ ಅಂತ. ಇದು ಮತ್ತೆ 8ನೇ ಸರ್ಗದಲ್ಲಿ ಯತಿಪಾರ್ಥಿವ ಲಿಂಗಧಾರಿಣವು ದದಶಾತೆ ರಘುರಾಘವವು ಪುನಃ ಅಂತ ಒಂದು 10-12 ಶ್ಲೋಕಗಳಲ್ಲಿ ಕವಿ ತೋರ್ಪಡಿಸ್ತಾನೆ. ವಿಯೋಗಿನಿ ಛಂದಸ್ನಲ್ಲಿ ಒಂದು ಕಡೆ ಅಜ ರಾಜನಾಗಿದ್ದು, ಇನ್ನೊಂದು ಕಡೆ ರಘು ಯತಿರಾಜನಾಗಿದ್ದು. ಇಬ್ಬರಲ್ಲಿ ಯಾವ ರೀತಿಯಾದ ವ್ಯತ್ಯಾಸಗಳು ಬಂದದ್ದು ಅಂತ. ಇವನು ಸಿಂಹಾಸನವನ್ನು ಏರಿದರೆ ಇವನು ದರ್ಭಾಸನ ಏರಿದ, ಇವನು ಮಂತ್ರಿ ಪರಿಷತ್ತನ್ನು ಕರೆದರೆ ಇವನು ಮುನಿ ಪರಿಷತ್ತನ್ನು ಕರೆದ, ಇವನು ಶಕ್ತಿತ್ರಯವನ್ನು ಉಪಾಸನೆ ಮಾಡಿದರೆ ಇವನು ವೇದತ್ರಯವನ್ನು ಉಪಾಸನೆ ಮಾಡಿ ಸಾಧನ ಚತುಷ್ಟಯವನ್ನು ಅಭ್ಯಾಸ ಮಾಡಿಕೊಂಡು ಹೋದ. ಇವನು ಬಹಿರಂಗದ ವೈರಿಗಳನ್ನು ಗೆಲ್ಲೋದಕ್ಕೆ ನೋಡಿದ್ರೆ ಇವನು ಅಂತರಂಗದ ವೈರಿಗಳನ್ನು ಗೆಲ್ಲೋದಕ್ಕೆ ನೋಡಿದ. ಹೀಗೆ ಒಂದೊಂದು ಕಡೆಯಲ್ಲಿಯೂ ತುಂಬ ಸೊಗಸಾಗಿರ್ತಕ್ಕಂತಹ ಆ ವೈಸದೃಶ್ಯವನ್ನು ತೋರ್ಪಡಿಸ್ತಾ ಬರ್ತಾನೆ ಕವಿ. ಅದನ್ನು ಮತ್ತೆ ಒಂದು ಬೀಜರೂಪವಾದ ಪದ್ಯದಲ್ಲಿ ಹೇಳಿದ್ದಾನೆ. ಲಬ್ಧಪಾಲನ ವಿಧೌ ನ ತತ್ಸುತ ಖೇದಮಾಪ ಗುರುಣಾಹಿ ಮೇದಿನಿ ಭೋಕ್ತುಮೇವ ಭುಜ ನಿರ್ಜಿತದ್ವಿಷ ನ ಪ್ರಸಾದಯಿತುಮಸ್ಯ ಕಲ್ಪಿತ. ಅಪ್ಪ ಹೀಗೆ ಕಾಡಿಗೆ ಹೋದ ಮೇಲೆ ಮಗನಿಗೇನು ಉಳೀತು? ಲಬ್ಧಪಾಲನ ವಿಧೌ ತತ್ಸುತಃ ನ ಖೇದಮಾಹಪ. ತಂದೆ ಸಂಪಾದಿಸಿಕೊಟ್ಟಂಥ ಭೂಮಿಯನ್ನು ಚೆನ್ನಾಗಿ ಪಾಲಿಸೋದಕ್ಕೂ ಮಗ ನೊಂದುಕೊಳ್ಳಿಲ್ಲ, ಕಷ್ಟಪಟ್ಕೊಳ್ಳಿಲ್ಲ. He never felt the need to protect and nurture what all being bestowed by his forefathers. ಗುರುಣಾಹಿ ಮೇದಿನಿ ಅಂದರೆ ತಂದೆಯಿಂದಲೇ ಈ ಭೂಮಿ ಎಲ್ಲ ಕೂಡ ಕಲ್ಪಿತ ಬಂದಿದೆ. ಭೋಕ್ತುಮೇವ ಭುಜ ನಿರ್ಜಿತದ್ವಿಷ ನ ಪ್ರಸಾದಾಯಿತು. ತಿನ್ನೋಕ್ಕಿದೆ ಅಷ್ಟೇ, ಭೋಗಿಸೋಕ್ಕಿದೆಯೇ ಅಷ್ಟೇ ಹೊರತು ಭೂಮಿ ಇನ್ನು ಹೊಸದಾಗಿ ಪಾಲಿಸೋಕ್ಕಿಲ್ಲ ಅಂದ್ಕೊಂಡ. ಇವನು ಹೊಸದಾದ ರಾಜ್ಯಗಳನ್ನು ಗೆಲ್ಲೋದಕ್ಕಾಗಿ ಯಾವುದೂ ಉಳಿಸಲಿಲ್ಲ. ಹಿಂದಿನವರು ಎಲ್ಲ ಗೆದ್ದು ಬಿಟ್ಟಿದ್ರು. ಇನ್ನು ಉಳಿದಿದ್ದನ್ನು ಚೆನ್ನಾಗಿ ಪಾಲಿಸೋದಕ್ಕೂ ಕೂಡ ಮಂತ್ರಿ ಪರಿಷತ್ತು ಮತ್ತೊಂದು ವ್ಯವಸ್ಥೆ ಇತ್ತು. ಹಾಗಿದ್ದಾಗ ನಾನು ಯಾತಕ್ಕೇನು ಕೆಲಸ ಮಾಡಬೇಕು ಅಂತ ಕರ್ಮಭ್ರಷ್ಟನಾದ ಅಂತ. ಭೋಗ ವಿಜೃಂಭಿಸುವುದು ಯಾವಾಗ ಅಂದರೆ ಕರ್ಮಚ್ಯುತಿ ಬಂದಾಗಲೇ. ಅಂದರೆ ನಮಗೆ ಎಂಜಾಯ್ಮೆಂಟ್ ಇನ್ ವರ್ಕ್ ಇಲ್ಲದೇ ಇದ್ದಾಗಲೇ ಭೋಗ ಅನ್ಯಾಯವಾಗುತ್ತದೆ. ಅಲ್ಲಿವರೆಗೂ ಅದು ಅನ್ಯಾಯವಾಗೋಲ್ಲ. ಅರ್ಥಶಾಸ್ತ್ರಕಾರ ಭಗವಾನ್ ಕೌಟಿಲ್ಯ ಹೇಳ್ತಾನೆ, ನ ನಿಸ್ಸುಖ ಸ್ಯಾತ್ ಅಂತ. ರಾಜ ಸುಖವಿಲ್ಲದೆ ಬಾಳಬಾರ್ದು ಅಂತ. ಅಂದರೆ ಸುಖಕ್ಕೆ ಒಂದು ಅಲೊಕೇಶನ್ ಅಂತ ಅಂತಾನೆ. ಈ ಅರ್ಥದಲ್ಲಿ ನೋಡಿದಾಗ ದೊಡ್ಡದಾಗಿ ತಂದೆ ತಾಯಂದಿರು ಮಕ್ಕಳಿಗೆ ಅನುಕೂಲ ಮಾಡಿಕೊಡ್ತಾರೆ.
ಇನ್ನೇನೂ ಅವರು ಸಂಪಾದಿಸದೇ ಇರುವಷ್ಟು ಮಟ್ಟಿಗೆ ಸಂಪಾದಿಸಿ ಕೊಟ್ಟುಬಿಡ್ತಾರೆ ಅಂದರೆ ಅದನ್ನು ಪಾಲಿಸೋಕ್ಕೂ ಆಗೋಲ್ಲ. ಪ್ರಸಿದ್ಧ ಸುಭಾಷಿತ ಇದೆಯಲ್ಲ, ಅಲಬ್ಧಮೀಹೇ ಧರ್ಮೇಣ ಲಬ್ಧಂ ಯತ್ನೇನ ಪಾಲಯೇತ್ ಪಾಲಿತಂ ವರ್ಧಯೇ ನಿತ್ಯಂ ವೃದ್ಧಂ ಪಾತ್ರೇಶು ದಾಪಯೇತ್ ಅಂತ. ನಮಗೆ ಎಟುಕದೇ ಇದ್ದದ್ದನ್ನು ಧರ್ಮಬದ್ಧವಾಗಿ ಪಡ್ಕೊಳ್ಳುವ ಪ್ರಯತ್ನ ಪಡಬೇಕು. ಪಡೆದದ್ದನ್ನು ಹಾಳಾಗದಂತೆ ಪೋಲಾಗದಂತೆ ಕಾಪಾಡಬೇಕು. ಕಾಪಾಡಿದ್ದನ್ನು ನಿತ್ಯ ನಿತ್ಯ ಬೆಳೆಸಬೇಕು. ಬೆಳೆಸದ್ದನ್ನು ಯೋಗ್ಯವಾಗಿ ವಿತರಿಸಬೇಕು ಅಂತ. ಇದು ಹಾಗಲ್ಲ ಇವನು ಅಗ್ನಿವರ್ಣ ಮಾಡಿದ್ದು. ಆದರೆ ದಿಲೀಪನೇ ಎಲ್ಲ ಗೆದ್ದಿದ್ದ. ರಘು ಮತ್ತೆ ದಿಗ್ವಿಜಯಕ್ಕೆ ಹೋದ. ಯಾಕೆ ಅಂದರೆ ಅಪ್ಪ ಗೆದ್ದಿದ್ದಿರಬಹುದು, ತಾನು ಮತ್ತೊಮ್ಮೆ ಓಡಾಡಿಕೊಂಡು ಬರಬೇಕು ಅಂತ. ನಮ್ಮ ಗೊರೂರು ರಾಮಸ್ವಾಮಿ ಅಯ್ಯಂಗಾರರು ನಮ್ಮ ಊರಿನ ರಸಿಕರು ಅನ್ನುವ ಬಹಳ ಸುಂದರವಾದ ಒಂದು ಲಲಿತ ಸಾಹಿತ್ಯ ಪ್ರಬಂಧದಲ್ಲಿ ಬರೀತಾರೆ. ಅವ್ರ ಊರಿನಲ್ಲಿ ಯಾರೋ ಒಬ್ಬ ವೈದಿಕ ಬ್ರಾಹ್ಮಣರು, ಅವರು ಹೊಲ ಗದ್ದೆನಲ್ಲಿ ಏನೂ ಬೆಳೀತಾ ಇರಲಿಲ್ಲಂತೆ, ಹುಲ್ಲು ಕಳೆ ಮಾತ್ರ. ಯಾಕೆಂದರೆ ಆ ಬಯ್ಯ ಈ ಬೂತಿ ಇಕ್ಕೊಂಡು ಕೂಡ ಹೊಲ ಗದ್ದೆನಾಗೆ ಓಡಾಡ್ಕೊಂಡು ಬರೋದಿಲ್ಲ, ಇನ್ನು ಹೆಂಗೆ ಗೊಬ್ಬರ ಹುಟ್ಟತೈತೆ ಅಂತ ಹೇಳ್ಬಿಟ್ಟು ಭಸ್ಮ ಹಚ್ಚಿಕೊಂಡು ಒಂದು ಸರ್ತಿ ಹೊಲ ಗದ್ದೆಗೂ ಓಡಾಡಿ ಬರೋಲ್ಲ. ಆ ಬೂದಿ ಉದುರಿಯಾದರೂ ಗೊಬ್ಬರ ಆದೀತ ಅಂದರೆ ಅಷ್ಟೂ ಇಲ್ಲ. ಆ ಮಟ್ಟಕ್ಕೆ ಹೊಲ ಗದ್ದೆಗಳಿಗೆ ಬರದೇ ಇದ್ದರೆ ಯಾವ ಥರ ಆಗುತ್ತದೆ? ನನ್ನದು ಅನ್ನುವ ಪ್ರೀತಿಯಿಂದ ಮಾಡಬೇಕು. ಅದಕ್ಕೆ ಒಂದು ಸುಭಾಷಿತ ಬಹಳ ಚೆನ್ನಾಗಿ ಹೇಳುತ್ತೆ, ವಿದ್ಯೆ ನಮ್ಮಲ್ಲಿ ಪೂರ್ಣವಾಗಿ ಇದ್ದರೂ ಕೂಡ ಆವೃತ್ತಿ ಮಾಡ್ತಾ ಇರಬೇಕು. ಆವೃತ್ತಿ ಸರ್ವಶಾಸ್ತ್ರಾಣ ಬೋಧಾದಪಿ ಗರೀಯಸಿ ಅಂತ ಹೇಳಿಬಿಟ್ಟಿದ್ನು. ಅದೇ ರೀತಿಯಲ್ಲಿ ಪ್ರಭು ನಮಗೆ ತುಂಬ ಒಲಿದವನಾಗಿದ್ದರೂ ಮತ್ತೆ ಅವನನ್ನು ಓಲೈಸ್ತಾ ಇರಬೇಕು. ಗಂಡನೋ ಹೆಂಡತಿಯೋ ನಮಗೆ ಒಲಿದವರಾಗಿದ್ದರೂ ಕೂಡ ಅವ್ರನ್ನ ಲಾಲಿಸ್ತಾ ಇರಬೇಕು. ಯಾಕೆ? ಶಾಸ್ತ್ರಂ ಸ್ವಧೀತಮಪಿ ತತ್ ಪರಿರಕ್ಷಣೀಯಂ ಪರಿಚಿಂತನೀಯಂ. ಶಾಸ್ತ್ರಂ ಅಧೀತಂ, ಚೆನ್ನಾಗಿ ಶಾಸ್ತ್ರವನ್ನು ಓದಿದ್ರು ಮತ್ತೆ ಮತ್ತೆ ಪರಿಚಿಂತನೀಯಂ ಪರಿತಃ ಚಿಂತನೀಯಂ. ಆ ದಿಕ್ಕು ಈ ದಿಕ್ಕು ಎಲ್ಲ ದಿಕ್ಕುಗಳಿಂದಲೂ ಯೋಚನೆ ಮಾಡ್ತಾ ಇರಬೇಕು. ಕೇಳುವುದುಂಟು, ನೀವೇನೆಲ್ಲ ಅಧ್ಯಯನ ಮಾಡಿದ್ದೀರಾ, ನೀವೇನೆಲ್ಲ ಶಾಸ್ತ್ರ ಓದಿದ್ದೀರಾ, ಇಷ್ಟಿಷ್ಟೆಲ್ಲ ಓದಿದ್ದೀವಿ ಅಂತ. ಉಪಸ್ಥಿತಿಯಲ್ಲಿ ಉಂಟೋ ಅಂತ. ಉಪಸ್ಥಿತಿಯಲ್ಲಿದೆ ಅಂತಂದರೆ ರೆಗ್ಯುಲರಾಗಿ ಟಚ್ಚಲ್ಲಿ ಇಟ್ಕೊಂಡಿದ್ದೀರಾ ಅಂತ. ಯಾವುದೋ ಕಾಲದಲ್ಲಿ ಸಂಗೀತ ವಿದ್ವಾನ್ ಅಂತ 30 ವರ್ಷ ಆದಮೇಲೆ ಪಾಪ ಅವ್ರಿಗೆ ಶ್ರುತಿನೇ ಬಿಟ್ಟು ಹೋಗ್ಬಿಟ್ಟಿರುತ್ತೆ. ಇನ್ನು ಏನು ಹೇಳೋಣ? ಹಾಗಾಗಿ ಉಪಸ್ಥಿತಿಯಲ್ಲಿ ಇದೆಯಾ ಅಂತ. ನೋರಿ ನರಸಿಂಹಶಾಸ್ತ್ರಿಗಳ ಅಮೋಘವಾದ ಕವಿಸಾರ್ವಭೌಮುಡು ಅನ್ನುವ ಕಾದಂಬರಿಯಲ್ಲಿ ಅರುಣಗಿರಿನಾಥ ಡಿಂಡಿಮ ಭಟ್ಟಾರಕ ತಾತಂಭಟ್ಟು ಅಂತಕ್ಕಂಥ ಒಬ್ಬ ವಿದ್ವಾಂಸರನ್ನು ಕೇಳ್ತಾನೆ. ಮತ್ತು ತಿರ್ಗ ಇನ್ನೊಬ್ಬ ನರಸಿಂಹ ಭಟ್ಟು ಅಂತ ಮತ್ತೊಬ್ಬ ವಿದ್ವಾಂಸನ ಕೇಳ್ತಾನೆ, ನಿಮ್ಮ ಕೊಂಡವೀಟಿನಲ್ಲಿ ಮಹಾಭಾಷ್ಯಾಂತವಾಗಿ ವ್ಯಾಕರಣ ಅಭ್ಯಾಸ ಮಾಡಿದವರು ಎಷ್ಟು ಜನ ಇದ್ದಾರೆ ಅಂತ. ಈ ಹೊತ್ತಿಗೆ 74 ಜನ ಇದ್ದಾರೆ ಅಂತ. ನೀವು ಅವರೊಳಗೆ ನಾನೂ ಒಬ್ಬ. ಉಪಸ್ಥಿತಿಯಲ್ಲಿ ಉಂಟು. ಗುರುಗಳ ದಯೆಯಿಂದ ಇದುವರೆಗೂ ಒಂದು 15-20 ಜನರಾದರೂ ಕೂಡ ಸಾಂಗವಾಗಿ ಹೇಳಿಸಿಕೊಂಡು ಹೋಗಿದ್ದಾರೆ. ಹಾಗಾಗಿ ದೈವಯೋಗದಿಂದ ಮರೆತಿಲ್ಲ ಅಂತ ಹೇಳ್ಬಿಟ್ಟು ಅಂತಾನೆ. ಇದು ಬಹಳ ಮುಖ್ಯ. ಹಾಗಾಗಿ ಶಾಸ್ತ್ರಂ ಸ್ವಧೀತಮಪಿ ತತ್ ಪರಿಚಿಂತನೀಯಂ. ಮತ್ತು ಆಮೇಲೆ ಅವನು ಅಂಕಸ್ಥಿತಾಪಿ ತರುಣಿ ಪರಿಪಾಲನೀಯ. ತೊಡೆ ಮೇಲಿದ್ದರೂ ಹೆಂಡತಿ ಎಷ್ಟು ಗಂಡ ಕೂಡ ಅನ್ಯೋನ್ಯವಾಗಿದ್ದರೂ ಮತ್ತೆ ಮತ್ತೆ ಗಮನಿಸ್ಕೊಳ್ತಾನೆ ಇರಬೇಕು. ಎಲ್ಲಿ ಅಡ್ಡದಾರಿಗೆ ಹೊರಟೋಗ್ಬಿಡ್ತಾರೋ, ಏನು ಮರೆತು ಬಿಡ್ತಾರೋ ಅಂತ ಹೇಳ್ಬಿಟ್ಟಿದ್ನು. ಅದೇ ರೀತಿಯಲ್ಲಿ ರಾಜ ಕೂಡ ಪರಿಸೇವನೀಯ. ಇನ್ನು ಶಾಸ್ತ್ರೇ ನೃಪೇ ಚ ಯುವತೌ ಕಿಮುವಾ ವಶಿತ್ವಂ ಕೊನುವಾ ವಶಿತ್ವಂ. ಶಾಸ್ತ್ರದಲ್ಲಾಗಲಿ ರಾಜನಲ್ಲಾಗಲಿ ಹೆಣ್ಣಿನಲ್ಲಾಗಲಿ ಗಂಡಿನಲ್ಲಾಗಲಿ ವಶಿತ್ವ ಅನ್ನೋದೆಲ್ಲೂ ಉಂಟು. ಯಾವಾಗ ಜಾರು ಹೋಗ್ಬಿಡ್ತಾರೋ ಗೊತ್ತಾಗೋದಿಲ್ಲ. ಈ ಅರ್ಥದಲ್ಲಿ ನೋಡಿದಾಗ ರಾಜನಾದವನಿಗೆ ನಿರಂತರವಾಗಿ ಜಾಗೃತವಾದ ಬುದ್ಧಿ ಇರಬೇಕು, ಅಪ್ರಮತ್ತತೆ. ಅದನ್ನು ಉತ್ಥಾನ ಅನ್ನುವ ಮಾತನ್ನು ಹೇಳ್ತಾನೆ. ಉತ್ಥಾನ ಅನ್ನೋದ್ರೆ ಎದ್ದು ನಿಂತಿರ್ತಕ್ಕಂಥದ್ದು. ಆ ಮಾತನ್ನು ಅರ್ಥಶಾಸ್ತ್ರಕಾರ ಮತ್ತೆ ಮತ್ತೆ ಹೇಳ್ತಾನೆ. ಕಾಳಿದಾಸ ಅದನ್ನು ಬಲ್ಲವನು. ಒನ್ ಶುಡ್ ನೆವರ್ ಸ್ಲೀಪ್. ಈ ಅರ್ಥದಲ್ಲಿ ನಮ್ಮ ದೇಶ ಎಷ್ಟು ಅನರ್ಥಗಳನ್ನು ಕಂಡುಬಿಡ್ತು. ಅಶೋಕನ ಕಾಲದಲ್ಲಿ ಯಾವ ಶತ್ರುಗಳೂ ಬರಲಿಲ್ಲ. ಆ ಕಾರಣದಿಂದಾಗಿ ಬೌದ್ಧ ಧರ್ಮಕ್ಕೆ ಅಶೋಕ ಹೆಚ್ಚು ಕೊಡುಗೆಗಳನ್ನು ಕೊಟ್ಟದ್ದು, ಹಿಂಸೆಯೇ ಬೇಡ ಅಂದಿದ್ದು ಒಳ್ಳೆಯದು ಅಂತ. ಅಶೋಕನ ಕಾಲದಲ್ಲಿ ಆದಂಥ ಸ್ಲ್ಯಾಕ್ನೆಸ್ಸು ಅವನ ಮೊಮ್ಮಗ ಸಂಪ್ರತಿ ಚಂದ್ರಗುಪ್ತನ ಕಾಲದಲ್ಲಿ ಕೆರಳಿತು. ಒಂದೇ ಬಾರಿಗೆ ರೋಗ ಬಂದುಬಿಡುತ್ತದೆಯಾ? ಯಮಧರ್ಮ ಒಬ್ಬನಿಗೆ ಹೇಳಿದ್ನಂತೆ, ನಾಳೆ ಹೊರಡೋಣ ಬರ್ತಿದ್ದೀನಿ ಅಂತ. ಎಂಥದ್ದಿದು ಅನ್ಯಾಯ! ಮೊದಲೇ ನೀವು ಸೂಚನೆ ಕೊಟ್ಟಿಲ್ವಲ್ಲ, ವಾರೆಂಟ್ ಇಲ್ಲ, ನೋಟಿಸ್ ಇಲ್ಲ, ಏನೂ ಇಲ್ಲ ಅಂತ. ನಿನಗೆ 40 ವರ್ಷ ಆಗ್ತಾ ಇದ್ದಂತೆ ಕಿವಿ ಮೇಲೆ ಬಿಳಿ ಕೂದಲಿನ ರೂಪದಲ್ಲಿ ಕೊಟ್ಟೆ ವಾರ್ನಿಂಗು. 40 ವರ್ಷ ಆಗ್ತಿದ್ದಂತೆಯೇ ಕನ್ನಡಕದ ವಾರ್ನಿಂಗ್ ಕೊಟ್ಟೆ, ಚಾಳೀಸ ಬರ್ತಕ್ಕಂಥದ್ದು.
50 ವರ್ಷ ಆಗ್ತಾ ಇದ್ದಂತೆಯೇ ಮಂಡಿ ನೋವು, ಬೆನ್ನು ನೋವು ಇವುಗಳೆಲ್ಲ ಕೊಟ್ಟೆ. ಈ ಕಾಲದಲ್ಲಿ ಇನ್ನೂ ಮುಂಚೆ ಬರುತ್ತೆ ಅಂತ ಇಟ್ಕೊಳ್ಳಿ. 60 ಆಗ್ತಾ ಇದ್ದಂತೆ ಮುಖಕ್ಕೆ ನೆರಿಗೆಗಳೆಲ್ಲ ಕೊಟ್ಟೆ. ತಲೆ ಕೂಡ ಬೋಳಾಗುವಂಥದ್ದು. ಈಗ 1, 2 ಎಷ್ಟು ಸೂಚನೆ ಕೊಟ್ಟರು ನಾನು ಬರ್ತೀನಿ ಅಂತ ನಿನಗೆ ಗೊತ್ತಾಗದೇ ಇದ್ದರೆ ನಾನು ಏನು ಮಾಡೋದು ಅಂತ. ಹಾಗಾಗಿ ರಾಜರಿಗೆ ಬೇಕಾದ ಆ ಎಚ್ಚರಿಕೆ ಏನಿದೆ ಅದನ್ನು ಕವಿ ತುಂಬ ಚೆನ್ನಾಗಿ ಹೇಳ್ತಾ ಇದ್ದಾನೆ. ತಂದೆ ಸಂಪಾದಿಸಿಟ್ಟಿದ್ದ, ವ್ಯವಸ್ಥೆ ಮಾಡಿಟ್ಟಿದ್ದ, ಮಗ ಅದನ್ನು ಊರ್ಜಿತ ಮಾಡಿಕೊಳ್ಳೋದು ಹೋಗಲಿ, ನೋಡಿಕೊಳ್ಳಲೂ ಇಲ್ಲ ಅಂತ ಮತ್ತೆ ಮತ್ತೆ ಓಡಾಡ್ತಾ ಇರಬೇಕು, ಮಾಡಬೇಕು. ಈಚೆಗೆ ಒಂದು ಪತ್ರಿಕಾ ಸಂದರ್ಶನದಲ್ಲಿ ಹಿಂದಿ ಚಲನಚಿತ್ರದ ಬಹಳ ಒಳ್ಳೆ ಲೇಖಕ ಗುಲ್ಜಾರ್ ಒಂದು ಮಾತು ಹೇಳ್ತಾರೆ. ಸಂಗೀತಗಾರರು, ನರ್ತಕರು ಎಲ್ಲ ಹೇಗೆ ಪ್ರತಿದಿನವೂ ಕೂಡ ರಿಯಾಜ್ ಅಂತ ಅಭ್ಯಾಸ ಮಾಡ್ತಾರೋ ಹಾಗೆ ಕವಿಯಾದವನು ದಿನ ಪದ್ಯ ಬರೆದು ಅಭ್ಯಾಸ ಮಾಡಬೇಕು ಅಂತ. ಬರೆದದ್ದೆಲ್ಲ ಬಂಗಾರ ಪದ್ಯ ಕವಿತೆ ಆಗದೇ ಇರ್ಬೋದು, ಅರೆ ಅಭ್ಯಾಸ ಮಾಡ್ತಾ ಇರಬೇಕು ಅಂತ ಹೇಳಿಬಿಟ್ಟಿದ್ವಿ. ಆವೃತ್ತಿ ಸರ್ವಶಾಸ್ತ್ರಾಣ ಬೋಧಾದ ಪಿಗರಿಯಸಿ ಈ ಅರ್ಥದಲ್ಲಿ ಕೂಡ ಬೇಕಾದಂಥದ್ದು ಅಂತ. ನನ್ನ ಗೆಳೆಯರಾದ ಚಿತ್ರಕಲಾವಿದ BKS ವರ್ಮಾ ಅವರು ನಿರಂತರವಾಗಿ ಕೈ ಗಾಳಿಯಲ್ಲೇ ಆಡ್ತಾ ಇರುತ್ತೆ, ನಾನು ನೋಡಿದ್ದೀನಿ. ಆ ರೇಖಾ ವಿಲಾಸ, ಒಂದು ಫ್ರೀ ಸ್ಟೈಲ್ ರೈಟಿಂಗ್ ಇದೆಯಲ್ಲ, ಲೈನ್ ಸ್ಕೆಚಿಂಗ್, ಲೈನ್ ಡ್ರಾಯಿಂಗ್ ಬಹಳ ಕಷ್ಟ. ಕೀ ಸ್ಕೆಚಸ್ ಅನ್ನೋದು ಪರಮ ಕಷ್ಟ. ಬ್ರಷ್ ಇಟ್ಕೊಂಡು ಯಾವನು ಬರೆದಾನೋ. ಆಯಿಲ್ ಪೇಂಟಿಂಗಲ್ಲಿ ಎಲ್ಲರೂ ಕೂಡ. ಯಾಕೆಂದರೆ ಆಯಿಲ್ ಪೇಂಟಿಂಗಲ್ಲಿ ಎಷ್ಟು ಓವರ್ ಪೇಂಟಿಂಗ್ ಮಾಡ್ಬೋದು, ಓವರ್ ಡೂಯಿಂಗ್ ಮಾಡಿದ್ರೂ ಏನೂ ತೊಂದರೆ ಇಲ್ಲ. ವಾಟರ್ ಪೇಂಟಿಂಗಲ್ಲಿ ಹಾಗಲ್ಲ. ವಾಟರ್ ಕಲರಲ್ಲಿ ಓವರ್ ಡೂಯಿಂಗ್ ಮಾಡೋಕ್ಕಾಗೋದೇ ಇಲ್ಲ. ಟ್ರಾನ್ಸ್ಪರೆನ್ಸಿ ಮೇಂಟೈನ್ ಮಾಡಬೇಕಾಗುತ್ತೆ, ಫ್ರೆಶ್ನೆಸ್ ಆಫ್ ದಿ ಕಲರ್ಸ್ ಮೇಂಟೈನ್ ಮಾಡಬೇಕಾಗುತ್ತೆ. ಇದು ತುಂಬ ಉಂಟು, ಅದರ ಸೊಫಿಸ್ಟಿಕೇಷನ್ ಬಹಳ. ಇನ್ನು ರೇಖೆ ಅಂತೂ ಓವರ್ ರೈಟಿಂಗ್ ಮಾಡೋಕ್ಕಾಗೋದೇ ಇಲ್ಲ, ರಬ್ಬರ್ ಬಳಸೋ ಹಾಗೇ ಇಲ್ಲ. ಒಮ್ಮೆ ಇಂಡಿಯನ್ ಇಂಕಲ್ಲಿ ಎಳೆದರೆ ಮುಗೀತು ಅಷ್ಟೇ. ಅದು ಶಿಲಾಲಿಖಿತ ಲಿಪಿ. ಈ ರೀತಿಯಾಗಿದ್ದಾಗ ಅವರು ಮಾಡ್ತಾರೆ, ಅಷ್ಟು ಕಂಟ್ರೋಲ್ ಉಂಟು. KK ಹೆಬ್ಬಾರರಿಗೆ ಆ ರೀತಿಯಾದಂಥ ಅದ್ಭುತವಾದಂಥ ಹತೋಟಿ ಇತ್ತು ರೇಖಾಗಳ ಮೇಲೆ ಕೂಡ. ಅದು ಬೇಕಾಗುತ್ತದೆ ಅಂದರೆ ನಿರಂತರ ಅಭ್ಯಾಸ ಇರಬೇಕಾಗುತ್ತದೆ. ಅದನ್ನು ಬಿಟ್ಟನಲ್ಲ ರಾಜ, ಇದು ತುಂಬ ದೊಡ್ಡ ನಷ್ಟ ಆದದ್ದು. ಅವನು ಆಗ ಈಗ ಮಂತ್ರಿ ಪರಿಷತ್ತನ್ನು ಕರೆದು ಆಗು ಹೋಗುಗಳನ್ನು ನೋಡಿದ್ದಿದ್ದರೆ ಅವನಿಗೆ ಒಂದು ಮಟ್ಟದಲ್ಲಿ ಕರ್ಮೇಂದ್ರಿಯಗಳ ಮಟ್ಟಕ್ಕಿಂತ ಜ್ಞಾನೇಂದ್ರಿಯಗಳ ಮಟ್ಟದಲ್ಲಿ ಬದುಕೋದಾಗ್ತಾ ಇತ್ತು. ಆಮೇಲೆ ಅತೀಂದ್ರಿಯದ ಮಟ್ಟದಲ್ಲಿ ಬದುಕೋದು ಉಂಟು. ಇದನ್ನು ಕವಿ ಹೇಳ್ತಾ ಇದ್ದಾನೆ. ಭೋಕ್ತುಮೇವ ಕಲ್ಪಿತ ನತು ಪ್ರಸಾದಯಿತು. ಭೂಮಿ ಇರೋದೇ ಭೋಗಿಸೋಕ್ಕೆ ಅಂದ್ಕೊಂಡ, ಅದನ್ನು ಪಾಲಿಸೋಕ್ಕೆ ಅಂತ ಅಂದುಕೊಳ್ಳಿಲ್ಲ. ಸೋಧಿಕಾರಮಭಿಕಃ ಕುಲೋಚಿತಂ ಕಾಶ್ಚನ ಸ್ವಯಂ ಅವರ್ತಯತ್ ಸಮಾಹ ಸನ್ನಿವೇಶ್ಯ ಸಚಿವೇಶ್ವತಃ ಪರಂ ಸ್ತ್ರೀವಿಧೇಯ ನವ ಯೌವನೋಭವತ್. ಆರಂಭದಲ್ಲಿ ಅಧಿಕಾರ ಬಂದಾಗ ಅವನು ಒಂದು ಸ್ವಲ್ಪ ಮಟ್ಟಕ್ಕೆ ಅವನು ಅಭಿಕ ಅನ್ನೋ ಮಾತನ್ನು ಕವಿ ಬಳಸ್ತಾ ಇದ್ದಾನೆ. ಅನುಕಾಭಿಕಾಭೀಕ ಕಮಿತಾ ಅನ್ನುವ ಪಾಣಿನಿ ಸೂತ್ರದಿಂದಾಗಿ ಕವಿ ಹೇಳ್ತಾ ಇದ್ದಾನೆ, ವ್ಯಾಖ್ಯಾನಕಾರ ಹೇಳ್ತಾನೆ, ಕಾಮುಕ ಅನ್ನುವ ಅರ್ಥ ಬರುತ್ತೆ ಅಂತ. ಅಭಿಕ ಎಲ್ಲ ಆಲ್ವೇಸ್ ಟುವರ್ಡ್ಸ್ ದಿ ಅದರ್ ಪೀಪಲ್. ಅವನು ಕುಲೋಚಿತವಾದದ್ದು ಏನೋ ಒಂದು ಸ್ವಲ್ಪ ಅಲ್ಪ ಅಂತ ಆರಂಭದಲ್ಲಿ ನೋಡಿ ಮಂತ್ರಿಗಳೇ ನೋಡ್ಕೋತಾರೆ ಅಂತ ಗೊತ್ತಾಯಿತು. ಮೊದಲು ಅವನಿಗೆ ಗೊತ್ತಿರಲಿಲ್ಲ ನಾನು ಹೋಗಿ ನೋಡಬೇಕು ಅಂತ. ಮಂತ್ರಿಗಳೇನೋ ಪ್ರಾಮಾಣಿಕರಾದವರು, ತಮ್ಮ ಕೆಲಸವನ್ನು ತಾವು ಮಾಡ್ತಾ ಇದ್ದಾರೆ, ಹಾಗಾಗಿ ಅವ್ರು ಮಾಡ್ಕೋತಾರೆ, ನನಗಿನ್ನೇನು ಬಾಧ್ಯತೆ ಇಲ್ಲ ಅಂತ ಅಂದುಕೊಂಡು ಬಿಡುವಂಥದ್ದು. ಇದು ತುಂಬ ಕಷ್ಟ. ತೆಲುಗಿನಲ್ಲಿ ಒಂದು ಗಾದೆ ಉಂಟು, ಲೇಸ್ತೆ ಮಂಚೋಡ್ಕಾದ್ರ ಅನು ಉಂಡಾಲಿ ಅಂತ. ಇವನು ಎದ್ದರೆ ಒಳ್ಳೆಯವನಲ್ಲ ಅನಿಸುವಂತೆ ಹೆದರಿಕೆ ಹುಟ್ಟಿಸೋ ಥರ ಇರಬೇಕು ಒಬ್ಬ ಅಂತ. ಹಾಗಿಲ್ಲದೇ ಇದ್ದರೆ ಬಲ ಹೊರಟೋಗುತ್ತೆ, ಹತೋಟಿ ಹೊರಟೋಗುತ್ತದೆ. ಉದ್ಯ ದಂಡ ಏವ ಸರ್ವಾಮಯಾನಾಂ ಭೇಷಜಂ ಅಂತಾನೆ ಕೌಟಿಲ್ಯ. ಎಲ್ಲ ರೋಗಕ್ಕೂ ಎತ್ತಿಡಿದ ದೊಣ್ಣೆನೇ ಚಿಕಿತ್ಸೆ ಅಂತ. ಅಲರ್ಟ್ನೆಸ್ ಇರಬೇಕು. ಒಬ್ಬ ನೋಡೋಕ್ಕಿದ್ದಾನೆ ಅಂತಂದರೆ ಎಲ್ಲರೂ ಮಾಡ್ತಾರೆ. ಭೀಷೋಸ್ಮಾತ್ ವಾ ತಪ್ಪವತೆ ಭೀಷೋದೇತಿ ಸೂರ್ಯ ಅಂತ ವೇದವೇ ಹೇಳುತ್ತದಲ್ಲ. ಆ ಹೆದರಿಕೆಯಿಂದಲೇ ಸೂರ್ಯ ಉದಯಿಸ್ತಾನೆ, ಹೆದರಿಕೆಯಿಂದಲೇ ಗಾಳಿ ಬೀಸುತ್ತದೆ. ಮೃತ್ಯುರ್ಧಾವತಿ ಪಂಚಮ, ಸಾವು ಕೂಡ ತನ್ನ ಚಟುವಟಿಕೆ ನಡೆಸ್ಕೊಂಡು ಹೋಗೋದಕ್ಕೆ ಆ ಭಯ ಒಂದು ಕಾರಣ ಅಂತ. ಒಂದು ಆರ್ಡರ್ ಅನ್ನುವಂಥದ್ದು ಬೇಕು. ಅದೇನು ಬೇಕಾಗಿಲ್ಲ, ಎಲ್ಲರೂ ನೋಡ್ಕೊಳ್ತಾರೆ ಅಂತ ಅನ್ನಿಸಿದಾಗ ತಾನೇ ತಾನಾಗಿ ಜಾರಿ ಹೋಗುವಂಥದ್ದಾಗುತ್ತದೆ. ನಿಜ, ಒಂದು ವ್ಯವಸ್ಥೆಯನ್ನು ತಂದು ಸೆಟ್ ಮಾಡಿಟ್ಬಿಟ್ರೆ ಅದು ಮುಂದುವರಿಯುತ್ತದೆ. ಆದರೆ ನಿರಂತರ ಪ್ರಯತ್ನಶೀಲತೆ ಇಲ್ಲದೆ ಇದ್ದರೆ ಆಗುವಂಥದ್ದೇ ಅಲ್ಲ. ನನ್ನ ಸ್ನೇಹಿತರು ರಘು ಅವರು ಹೇಳ್ತಾ ಇರ್ತಾರೆ, ವಿವೇಕಂಸ ಪತ್ರಿಕೆ ಸಂಪಾದಕರು, ತುಂಬ ಒಳ್ಳೆಯ ಸ್ನೇಹಿತರು. ಗಣೇಶ್ ನೋಡಿ ನಾವೆಲ್ಲ ಬಡ್ಡಿ ಮಕ್ಕಳಾಗ್ಬಿಡ್ತಾ ಇದ್ದೀವಿ ಅಂತ. ಅಂದರೆ ಯಾವುದೋ ಕಾಲದಲ್ಲಿ ಓದಿರುವಂಥದ್ದು ಒಂದು ಬ್ಯಾಂಕಲ್ಲಿ ಹಾಕ್ಕೊಂಡು ಅದರ ಬಡ್ಡಿ ಮೇಲೆ ಬದುಕ್ತಕ್ಕಂಥದ್ದು ಬಡ್ಡಿಯ ಮಕ್ಕಳು ಅಂತ. ಅದನ್ನು ಇನ್ವೆಸ್ಟ್ ಮಾಡಿ ಸರ್ಕ್ಯುಲೇಟ್ ಮಾಡಿ ಎನ್ಹ್ಯಾನ್ಸ್ ಮಾಡ್ತಾ ಇರಬೇಕು, ಮಲ್ಟಿಪ್ಲೈ ಮಾಡ್ತಾ ಇರಬೇಕು ಅಂತಕ್ಕಂಥದ್ದು ನಿರಂತರ. ಇವತ್ತು ನಾನು ಹೊಸದನ್ನು ಏನು ಕಾಣಬಲ್ಲೆ, ಹೊಸದನ್ನು ಏನು ಹೇಳಬಲ್ಲೆ ಅನ್ನುವಂಥದ್ದು ಮಾಡಿಕೊಳ್ತಾ ಇರಬೇಕು. ಅಂದರೆ ಒಂದು ಹೊಸ
ಸೂಕ್ತಿಯನ್ನೋ ಸುಭಾಷಿತವನ್ನೋ ಕಂಡ ತಕ್ಷಣ ಗಬಕ್ಕಂತ ಅದನ್ನು ಬಾಯಿನಲ್ಲಿ ಇಟ್ಕೊಂಡು ಬಿಡಬೇಕು. ನನಗೆ ಆ ವಿಷಯದಲ್ಲಿ ನಮ್ಮ ಕೀರ್ತಿಶೇಷರಾದ ಅನಂತರಾಮಯ್ಯನವರು ಜ್ಞಾಪಕಕ್ಕೆ ಬರ್ತಾರೆ. ಯಾವ ಸೊಗಸಾದ ಸೂಕ್ತಿ ಇದ್ದರೂ ಬಾಯಿಪಾಠ ಮಾಡಿಟ್ಕೊಂಡು ಬಿಡೋರು. ಮತ್ತು ಅದನ್ನು 4 ಜನಕ್ಕೆ ಹೇಳ್ತಾ ಅದನ್ನು ಉಪಸ್ಥಿತಿನಲ್ಲಿ ತಂದಿಟ್ಕೊಂಡು ಬಿಡೋರು. ಅಂದರೆ ಅದನ್ನು ಹಿಡಿದಿಡಬೇಕು, ಬಿಟ್ಟುಕೊಳ್ಬಾರ್ದು ಅನ್ನುವಂಥದ್ದು. ಪ್ರತಿ ಬಾರಿಯೂ ಒಂದು ಹೊಸ ಕಾಣಿಕೆಯನ್ನು ಪಡ್ಕೊಳ್ತಾ ಇರಬೇಕು. ಇಲ್ಲದೇ ಅದನ್ನೇ ರೆಕಾರ್ಡ್ ಹಾಕ್ತಾ ಇರ್ತಾರೆ. ಇವ್ರ ಹತ್ರ ಕೇಳುವಂಥದ್ದು ಏನು ಅಂತ ಅನಿಸ್ಬಿಡ್ತದೆ. ಈ ರಾಮನವಮಿ ಈ ಥರದ್ದೆಲ್ಲ ಸೀಸನ್ಸ್ ಬಂದಾಗ ಸಂಗೀತಗಾರರು 10 ಕಚೇರಿಗಳಿದ್ರೆ 10 ಕಚೇರಿನಲ್ಲೂ ಯಾವುದೇ ಕೃತಿ ಇದ್ದರೂ ಕಲ್ಯಾಣಿ ರಾಗ ಅಂದರೆ ಮುಂದೆ ಆಲಾಪನೆ ಮಾಡಿದ್ರೆ ಏನು ಉಂಟು ಪ್ರಯೋಜನ? ಆ ಕೃತಿ ಮನೋಧರ್ಮವನ್ನು ನೋಡಿಕೊಂಡು ಮಾಡಬೇಕಾಗುತ್ತದೆ. ಸುಂದರಿ ನೀವೇ ಅನ್ನುವಂಥದ್ದಕ್ಕೆ ಬಳಸಬೇಕಾದಂಥ ಕಲ್ಯಾಣಿ ಆಗಲಿ, ಏತಾವುನ ಅನ್ನುವಂಥದ್ದಕ್ಕೆ ಬಳಸಬೇಕಾದ ಕಲ್ಯಾಣಿ ಆಗಲಿ, ಬಿರಾನ ವರಾಲು ಅನ್ನೋದಕ್ಕೆ ಬಳಸಬೇಕಾದ ಕಲ್ಯಾಣಿ ಆಗಲಿ, ಹಿಮಾದ್ರಿ ಸುತೆ ಅನ್ನೋದಕ್ಕೆ ಬಳಸಬೇಕಾದ ಕಲ್ಯಾಣಿ ಆಗಲಿ, ಅಥವಾ ಪ್ರಸಿದ್ಧವಾದ ತ್ಯಾಗರಾಜರ ನಿಧಿಚಾಲ ಸುಖಮ ಅನ್ನೋದಕ್ಕಾಗಲಿ ಒಂದೊಂದರ ಭಾವ ಬೇರೆ, ಅದಕ್ಕೆ ಆಲಾಪನೆ ಬೇರೆ ಇರಬೇಕಾದದ್ದು. ನಿಧಿಚಾಲ ಸುಖಮ ಅನ್ನುವ ಕೃತಿಗೆ ಬಳಸಬೇಕಾದ ಕಲ್ಯಾಣಿ ಎಷ್ಟು ಆರ್ದ್ರತೆಯನ್ನು, ಸಂದಿಗ್ಧತೆಯನ್ನು, ಹುಯಿದಾಟವನ್ನು ಇಟ್ಕೊಂಡಿರಬೇಕು. ಅವರಿಗೊಂದು ಸಂದಿಗ್ಧ ಬಂದಿದೆ ತ್ಯಾಗರಾಜರಿಗೆ. ತಾನು ಶರಭೋಜಿ ಮಹಾರಾಜರ ಆಸ್ಥಾನ ಗಾಯಕನಾಗಿ ಹೋಗಬೇಕಾ ಅಥವಾ ಶ್ರೀರಾಮಚಂದ್ರನ ಆಸ್ಥಾನ ಗಾಯಕನಾಗಿ ನಿಲ್ಲಬೇಕಾ ಅನ್ನುವಂಥದ್ದು. ಹಾಗಾಗಿ ಅವರಿಗೆ ಆ ಕಡೆಗೆ ಈ ಕಡೆಗೆ ಹೊಯ್ದಾಟ. ಮಧ್ಯದಲ್ಲಿ ನಿಂತು ಮನಸ್ಸನ್ನು ಕೇಳ್ತಾ ಇದ್ದಾರೆ, ನೀನು ಹೇಳು ಅಂತ. ಅಂದರೆ ಆ ಪ್ರತಿಮಧ್ಯಮ ಸ್ವರ ಯಾವುದಿದೆ ಅದನ್ನು ಹಿಡ್ಕೊಂಡು ಪೂರ್ವಾಂಗದಲ್ಲಿ ಉತ್ತರಾಂಗವಾಗಿ ಆಲಾಪನೆಯನ್ನು ವಿಸ್ತಾರ ಮಾಡುವ ಶಕ್ತಿ ಇಟ್ಕೊಂಡ್ರೆ ಗಾಯಕ ಆ ಸಂದಿಗ್ಧತೆಯನ್ನು ತೋರಿಸ್ಬೋದಾಗುತ್ತದೆ. ಜಾರು ಗಮಕಗಳನ್ನು, ಕಂಪಿತ ಗಮಕಗಳನ್ನು ಆ ಒಂದು ಮನಸ್ಥಿತಿಯ ಹೊಯ್ದಾಟಕ್ಕೆ ಸರಿಯಾಗಿ ತಂದುಕೊಂಡು ಹಾಡೋಕ್ಕಾದರೆ ನಿಜವಾದ ಕ್ರಿಯೇಟಿವ್ ಆರ್ಟಿಸ್ಟ್ ಅಂತ ಅನಿಸ್ಕೊಳ್ತಾನೆ. ಹಾಗಲ್ವಾದರೆ ಎಲ್ಲ ದಿಕ್ಕೂ ನಾನು ಮಾಡ್ತಕ್ಕಂಥದ್ದು ಕಟ್ ಆ್ಯಂಡ್ ಪೇಸ್ಟ್, ಯಾವುದಕ್ಕೆ ಏನನ್ನು ತಂದು ಕೊಲ್ಯಾಜ್ ಮಾಡ್ತಕ್ಕಂಥದ್ದು. ಅಂದರೆ ಕರ್ನಾಟಕ ಸಂಗೀತ ಕೃತಿನಿಷ್ಠವಾದ ಸಂಗೀತ ಅಂತ. ಕೃತಿಯ ಭಾವವನ್ನು ನೋಡಿಕೊಂಡು ಆ ಕೃತಿಗೆ ತಕ್ಕಂತೆ, ಆ ಕೃತಿಯ ಆಕೃತಿಗೆ ತಕ್ಕಂತೆ ಸ್ವರಕಲ್ಪನೆ ಮಾಡಬೇಕು, ನೆರವಲ್ ಮಾಡಬೇಕು, ಆಲಾಪನೆ ಮಾಡಬೇಕು ಅಂದಾಗ ಒಂದು ಮಟ್ಟದ ಅನನ್ಯತೆ ಸಂಗೀತದಲ್ಲಿ ಅಲ್ಲಿ ಬರುತ್ತದೆ. ಹಾಗಲ್ವಾದರೆ ಎಲ್ಲದಕ್ಕೂ ಒಂದೇ ಆಲಾಪನೆ ಅಂದರೆ ಏನು ಉಂಟು? ಅದು ಪ್ರಲಾಪನೆ ಆಗುತ್ತದೆ. ಹೀಗೆ ನೋಡಿದಾಗ ನಿರಂತರ ಜಾಗರೂಕವಾದಂಥ ಬೆಳವಣಿಗೆ ಏನು ಅನ್ನೋದನ್ನು ಕಂಡುಕೊಳ್ಳಬೇಕಾಗುತ್ತದೆ. ಅದು ಮತ್ತೆ ಅಧ್ಯಯನದಿಂದ ಬರ್ಬೋದು, ಅವಲೋಕನದಿಂದ ಬರ್ಬೋದು, ಅಂತರಿಕ್ಷಣೆಯಿಂದ ಬರ್ಬೋದು, ಈ ಮೂರರಿಂದಲೂ ಬರ್ಬೋದು, ಅಥವಾ ಸ್ಫುರಿಸಿಯೂ ಆಗಬಹುದು. ಅದನ್ನು ಇವನು ಮಾಡಲಿಲ್ಲ. ಸನ್ನಿವೇಶ್ಯ ಸಚಿವೇಶು ಅತಃ ಪರಂ ಸ್ತ್ರೀವಿಧೇಯ ನವಯೌವನ ಅಭೂತ್. ಅವನ ನವಯೌವನವೆಲ್ಲ ಸ್ತ್ರೀವಿಧೇಯವಾಗ್ಬಿಡ್ತು ಅಂತ ಎಷ್ಟು ಚೆನ್ನಾಗಿ ಹೇಳಿಬಿಡ್ತಾ ಇದ್ದೇನೆ. ಸ್ತ್ರೀವಿಧೇಯ ನವಯೌವನೋ ಭವತ್, ಎಲ್ಲ ಪೂರ್ಣವಾಗಿ ಹೆಣ್ಣಿಗೆ ಬಲಿಯಾಯಿತು ಅಂತ. ಹೆಣ್ಣು ಗಂಡು ಅನ್ನೋದು ಇಲ್ಲಿ ಉಪಾಧಿ ಮಾತ್ರವಾದದ್ದು, ಯಾವುದಕ್ಕೆ ತೆತ್ತುಕೊಂಡು ಮಿಕ್ಕದ್ದನ್ನು ಮರೆತರೂ ಹಾಗೆ ಬರುವಂಥದ್ದು ಅಂತ. ಆದರೆ ಕವಿಯಗೆ ಅದರ ಬಗ್ಗೆ ಕಹಿ ಅನ್ನೋದು ಇಲ್ಲ. ಕಹಿ ಇದ್ದಿದ್ದರೆ ಒಂದು ಕಡೆ ಏನಾದರೂ ಬೈತಾ ಇದ್ದ, ಒಂದು ಕಡೆಯೂ ಬೈದಿಲ್ಲ. ಅವನ ಬಾಧ್ಯತೆಯನ್ನು ಮರೆತ ಶೃಂಗಾರವನ್ನು ಸವಿವರವಾಗಿ ಕವಿ ಚಿತ್ರಿಸ್ತಾನೆ. ಕಾಮಿನಿ ಸಹಚರಸ್ಯ ಕಾಮಿನಸ್ತಸ್ಯ ವೇಶ್ಮಸು ಮೃದಂಗನಾದಿಷು ವೃದ್ಧಮಂತಮಧಿಕರ್ಧಿರುತ್ತರಃ ಪೂರ್ವಮುತ್ಸವಮಪೋಹದುತ್ಸವ. ಕಾಮಿನಿ ಸಹಚರ, ಅವನು ಕಾಮಿ. ಅವನು ಮೃದಂಗನಾದಿಯಾದ ವೇಶ್ಮಗಳಲ್ಲಿ, ಅಂದರೆ ಮೃದಂಗದಿಂದ ಮಾರ್ಮೊಳಗುತ್ತಾ ಇರುವಂತಹ ಮನೆಗಳಲ್ಲಿ, ಅಂತಃಪುರದಲ್ಲಿ, ಅರಮನೆಯ ಇನ್ನರ್ ಕ್ವಾಡ್ರ್ಯಾಂಗಲ್ಸ್ ಅಂತೀವಲ್ಲ, ಅಲ್ಲಿ ವೃದ್ಧಿಮಂತಂ ಅಧಿಕರ್ಧಿ ಉತ್ತರ ಪೂರ್ವಂ ಉತ್ಸವಂ ಅಪೋಹದುತ್ಸವ. ಒಂದಾದ ಮೇಲೆ ಒಂದು ಹಿಂದಕ್ಕಿಂತ ಮುಂದೆಂದು ಚೆನ್ನಾಗಿರುವಂತೆ ಉತ್ಸವಗಳು ಮಾಡಿಕೊಂಡಿದ್ದ ಅಂತ. ಕಾಳಿದಾಸನಿಗೆ 2 ವಾದ್ಯಗಳಲ್ಲಿ ಪ್ರಾವೀಣ್ಯ ಇತ್ತು ಅಂತ ವಿದ್ವಾಂಸರು ಅಭಿಪ್ರಾಯ ಪಡ್ತಾರೆ. ಒಂದು ವೀಣೆ ಶ್ರುತಿವಾದ್ಯ, ಮತ್ತೊಂದು ಮೃದಂಗ. ಮತ್ತು ಮೃದಂಗ ಯಾವಾಗ ಬರುತ್ತೆ ಅಂದರೆ ವೀಣೆಗಾದರೂ ಇಂಟ್ರಾವರ್ಟ್ ಆಗಿರೋದಕ್ಕೆ ಸಾಧ್ಯ. ಯಾಕೆಂದರೆ ತಾಳವಿಲ್ಲದೆ ವೀಣೆಯನ್ನು ನುಡಿಸ್ಕೊಳ್ಳೋಕ್ಕೆ ಸಾಧ್ಯ, ಆದರೆ ತಾಳವಿಲ್ಲದೆ ಮೃದಂಗ ನುಡಿಸೋಕ್ಕಾಗೋಲ್ಲ. ತಾಳ ಒಂದು ಸ್ವಲ್ಪ ಬಹಿರಂಗದ್ದು, ಶುದ್ಧ ಶ್ರುತಿ ಅಂತರಂಗದ್ದು. ತಾಳ ಎಷ್ಟಾಗಲಿ ಕೂಡ ಒಂದು ಪ್ರದರ್ಶನವೇನೆ, ದರ್ಶನ ಆಗುವಂಥದ್ದು ಶ್ರುತಿಯೇ. ಈ ಅರ್ಥದಲ್ಲಿ ನೋಡಿದರೆ ಮೃದಂಗನಾದಿಶು ಅಂತಂದ.
ಎಲ್ಲಾಗುತ್ತದೆ? ನರ್ತನ ಕುಣಿತಾ ಇರೋ ಜಾಗದಲ್ಲಿ ಆಗುತ್ತೆ. ಹೆಣ್ಣುಗಳು ಕುಣಿತಗಳು ಇವುಗಳು ಆ ಕೋಲಾಹಲ ಅಲ್ಲಿ ತುಂಬಿರುವಾಗ ಒಂದಾದ ಮೇಲೆ ಒಂದು ಉತ್ಸವಗಳು ಮಾಡ್ಕೊಳ್ತಾ ಇದ್ದಾನೆ. ಇವತ್ತು ಸಹಕಾರ ಮಂಜಿಕೋತ್ಸವ, ನಾಳೆ ಬಂದುಬಿಟ್ಟು ಕುಂದ ಚತುರ್ಥಿ, ಅದರ ಆಚೆಗೆ ಬಂದುಬಿಟ್ಟು ಮದನೋತ್ಸವ, ಅದರಾಚೆಗೆ ದಾಮನಕೋತ್ಸವ, ಮತ್ತೊಂದು ಕಡೆಗೆ ಮೂಲಶಾಲ್ಮಲಿ, ಇನ್ನೊಂದು ಕಡೆಗೆ ಯಕ್ಷರಾತ್ರಿ, ಮತ್ತೊಂದು ಕಡೆಗೆ ಉದಕ ಕ್ಷೇಡನಿಕೋತ್ಸವ. ಹೀಗೆ ಬೇಕಾದಂತೆ ಉತ್ಸವಗಳು. ದುಡ್ಡಿದ್ದವ್ರಿಗೇನು ಬೇಕಾದಷ್ಟು ಉತ್ಸವಗಳು ಅಲ್ವ. ಆ ಕೃಷ್ಣ ತುಲಾಭಾರ ನಾಟಕದಲ್ಲಿ ಬರುತ್ತದೆ, ರುಕ್ಮಿಣಿ ಕೃಷ್ಣನ ಬಳಿಗೆ ನನ್ನ ಹುಟ್ಟಿದ ದಿವಸ, ಹುಟ್ಟಿದ ಹಬ್ಬ ಅಂತ ಕರೆಯೋಕ್ಕೆ ಬಂದರೆ ಸತ್ಯಭಾಮೆ ಇಲ್ಲ ಕೃಷ್ಣ ಹೋಗೋಂಗಿಲ್ಲ, ನನ್ನ ಮೆಟ್ಟಿದ ದಿವಸ ಅಂತಾಳೆ. ಮೆಟ್ಟಿದ್ದು ಯಾವುದು ಕೇಳೇ ಇಲ್ವಲ್ಲ ಅಂತ ಜಾಂಬವತಿ ಹೇಳಿದ್ರೆ, ಉನ್ನವಾರಿಕೆ ಅನ್ನೀ ಪಂಡುಗಲೆ ಅಂತ. ಇದ್ದವರಿಗೆ ಎಲ್ಲ ದಿವಸವೂ ಹಬ್ಬನೇ. ನಾನು ಗಂಡನ ಮನೆಗೆ ಬಂದು ಕಾಲು ಮೆಟ್ಟಿದ ದಿವಸ ಇವತ್ತು ಸೇರಕ್ಕಿ ಒದ್ದು ಬಂದಿದ್ದೀನಿ ಮನೆಗೆ. ಆ ಕಾರಣದಿಂದ ಮ್ಯಾರೇಜ್ ಆ್ಯನಿವರ್ಸರಿ ಆ ಕಾಲಕ್ಕೆ ಬಂದದ್ದು, ಈ ಕಾಲದ್ದಲ್ಲ ಅದು. ಹಾಗಾಗಿ ನೀನು ಹುಟ್ಟಿದ ಹಬ್ಬಕ್ಕಿಂತ ದೊಡ್ಡದು. ಮತ್ತು ಈಗ ಕೃಷ್ಣ ನನ್ನ ಅರಮನೆಯಲ್ಲಿ, ನನ್ನ ಉದ್ಯಾನದಲ್ಲಿ, ನನ್ನ ಸಮಕ್ಷದಲ್ಲಿ ಇರೋದ್ರಿಂದ ಅವನು ನಾನು ಹೇಳದಂತೆಯೇ ಕೇಳಬೇಕು. ಅಂದರೆ ಸಂಪತ್ತಿ ಇದ್ದವರಿಗೆ ಯಾವುದೆಲ್ಲ ಅಲಂಕಾರ, ಯಾವುದೆಲ್ಲ ಉತ್ಸವ ಎಲ್ಲ ನಡೀತಾ ಇರ್ತದೆ. ಹಾಗೆ ಒಂದಾದ ಮೇಲೆ ಒಂದು ಉತ್ಸವ ಆಯಿತು ಅಂತಾರೆ. ಕವಿ ಉತ್ಸವ ವಿಮುಖ ಅಲ್ಲ, ಮಾನವ ಸ್ವಭಾವ ಅದು ಅಂತ ಗೊತ್ತು. ಶಾಕುಂತಲದಲ್ಲಿ ಹೇಳ್ತಾನೆ, ಉತ್ಸವ ಪ್ರಿಯ ಖಲು ಮನುಷ್ಯ ಅಂತ. ಮನುಷ್ಯರೇ ಉತ್ಸವ ಪ್ರಿಯರು. ಆದರೆ ನೋಡಿ, ದುಷ್ಯಂತನಿಗೆ ಎಷ್ಟು ಸಂವೇದನೆ ಇತ್ತು ಅಂದರೆ, 7 ವರ್ಷ ಆದಮೇಲೆ ಶಕುಂತಲೆ ಮರೆತೇ ಹೋಗ್ಬಿಟ್ಟಿದ್ದಾಳೆ ಅವನಿಗೆ ಋಷಿಶಾಪ. 7 ವರ್ಷ ಆದಮೇಲೆ ಶಕುಂತಲೆ ದೂರವಾಗಿ 7 ವರ್ಷ ಆದಮೇಲೆ ಉಂಗುರ ಸಿಕ್ಕಿತು ಆ ಬೆಸ್ತನ ಮೂಲಕವಾಗಿ. ಆ ಉಂಗುರವನ್ನು ನೋಡಿದೊಡನೆಯೇ ಶಕುಂತಲೆ ನೆನಪಾಯಿತು. ಆಗ ಆ ವರ್ಷ ಮದನೋತ್ಸವ ಏರ್ಪಾಟಾಗಬೇಕಾಗಿತ್ತು, ವಸಂತೋತ್ಸವ. ಅದನ್ನು ನಿಷೇಧ ಮಾಡಿಬಿಟ್ಟ. ಎಲ್ಲಿವರೆಗೆ ಅಂದರೆ, ಮಾವಿನ ಕೊಂಬೆ ರೆಂಬೆಗಳು ಕೂಡ ನಾವು ಚಿಗುರಬೇಕಾ ಬೇಡವಾ ಅಂತ ಸಂಕೋಚ ಪಟ್ಟುಕೊಳ್ಳುವಷ್ಟು ಅಂತ ಕವಿ ಹೇಳ್ತಾನೆ. ಅಂದರೆ ಒಬ್ಬ ಧಾರ್ಮಿಕನಾದ ಪ್ರಜಾವತ್ಸಲನಾದ ರಾಜ ತನಗೀಗ ಖೇದ ಬಂದಿದೆ, ವಿರಹ ಬಂದಿದೆ, ಇನ್ನು ಬೇಡ ಉತ್ಸವ ಅಂತ ಅಂದುಕೊಂಡ್ರೆ ಪ್ರಕೃತಿಯೂ ಸಹಕರಿಸುತ್ತದೆ ಎನ್ನುವಂತೆ. ಅದು ಹೇಗೋ ಒಂದು ಚಿಗುರು ಬಿಟ್ಟಿದೆ, ಮಾವಿನ ಚಿಗುರು. ಉದ್ಯಾನ ಪಾಲಿಕೆಯಲ್ಲಿ ಒಬ್ಬಳು ಅದನ್ನು ಚಿಗುರನ್ನು ಕಿತ್ತುಕೊಂಡು, ಇದೋ ಮನ್ಮಥನಿಗೆ ನಾನು ಅರ್ಘ್ಯವನ್ನು ಅರ್ಪಿಸ್ತೀನಿ ಅಂತ ಅನ್ನುವಷ್ಟೊತ್ತಿಗೆ ಕಂಚುಕಿ ಬಂದು, ನಿಲ್ಲು ಆ ಕೆಲಸ ಮಾಡಬೇಡ, ನಿಷಿದ್ಧ ಉತ್ಸವ ಅಂತ ಹೇಳ್ಬಿಟ್ಟಂತಾನೆ. ಇದನ್ನು ಕೇಳಿ ಸಾನುಮತಿ ಅಪ್ಸರೋಂಗನೆ ಅವಳು ಹೇಳ್ತಾಳೆ, ಮನುಷ್ಯರಿಗೆ ಉತ್ಸವ ಅಂದರೆ ತುಂಬ ಮುಖ್ಯ. ಅದು ರಾಜರುಗಳು ಬಿಟ್ಟಿದ್ದಾರೆ ಅಂತಂದರೆ ದೇ ಶುಡ್ ಬಿ ಸಮ್ ಸ್ಟ್ರಾಂಗ್ ರೀಸನ್ ಅಂತ. ಆಗ ಆ ಸುದ್ದಿ ತಿಳ್ಕೊಂಡು ಶಕುಂತಲೆಯ ಬಳಿಗೆ ಹೋಗಿ ಅವಳು ಹೇಳ್ತಾಳೆ, ನಿನ್ನ ಗಂಡ ನಿನಗಾಗಿ ವಿರಹಿಯಾಗಿದ್ದಾನೆ ಎನ್ನುವಂಥದ್ದು. ಅಂದರೆ ಇದನ್ನೂ ಕೂಡ ಕವಿ ಚಿತ್ರಿಸ್ತಾನೆ, ಇದನ್ನೂ ಚಿತ್ರಿಸ್ತಾನೆ. ಪಕ್ಷಪಾತ ಎಲ್ಲಿಯೂ ಮಾಡಲ್ಲ, ನಮ್ಮ ಮುಂದೆ ಇಡ್ತಾನೆ ಫ್ಯಾಕ್ಟ್ಸನ್ನು. ಇಂದ್ರಿಯಾರ್ಥ ಪರಿಶೂನ್ಯಮಕ್ಷಮಃ ಸೋಢುಮೇಕಮಪಿ ಸಕ್ಷಣಾಂತರಂ ಅಂತರೇವ ವಿಹರಂದಿವ ನಿಶಂ ನವ್ಯಪೇಕ್ಷತ ಸಮುತ್ಸುಕಾ ಪ್ರಜಾ. ಇಂದ್ರಿಯಾರ್ಥ ಪರಿಶೂನ್ಯಂ, ಇಂದ್ರಿಯಾರ್ಥಗಳಲ್ಲಿಯೇ ಸಂಪೂರ್ಣವಾಗಿ ಮೈಮರೆತಿರ್ತಕ್ಕಂಥವನು. ಏಕಂ ಕ್ಷಣಾಂತರಮಪಿ ಸೋಢಂ ಅಕ್ಷಮಃ. ಇಂದ್ರಿಯಾರ್ಥ ಪರಿಶೂನ್ಯಂ ಕ್ಷಣಾಂತರಮಪಿ ಸೋಢಂ ಅಕ್ಷಮಃ. ತನ್ನ ಸೆನ್ಸಾರ್ಗನ್ಸ್ಗೆ ವಂಚನೆ ಆಗುವ ಒಂದು ಕ್ಷಣವನ್ನೂ ಅವನು ಸಹಿಸ್ತಾ ಇರಲಿಲ್ವಂತೆ ಅಂತ. ಹಾಡ್ತಾನೇ ಇರಬೇಕು, ಪರಿಮಳ ಬರ್ತಾನೇ ಇರಬೇಕು, ತಿಂಡಿ ತೀರ್ಥಗಳು ಇರ್ತಾನೇ ಇರಬೇಕು. ಅಂದರೆ ನನ್ನ ಮೈಂಡ್ ಫೋಕಸ್ ಮಾಡ್ತಾ ಇದೆಯಾ ಇಲ್ವಾ ಅಲ್ಲ, ಅದು ಇರಬೇಕು. ಎಷ್ಟೋ ಜನಕ್ಕೆ ಆ ಥರ ಇರುತ್ತೆ. ನೋಡದೇ ಇದ್ದರೂ ಟಿ ವಿ ಹಾಕಿರ್ತಾರೆ, ಕೇಳದೇ ಇದ್ದರೂ ಸಂಗೀತ ಪ್ಲೇ ಮಾಡ್ತಾ ಇರ್ತಾರೆ, ತಿಂದೇ ಇದ್ದರೂ ಮಾಡಿ ಬಡಿತಾ ಇರ್ತಾರೆ. ನೋಡಿದ್ದೀರಲ್ಲ, ಇದು ಅಲ್ವಾ ಭೋಗದ ದುಂದು ಅಂತ. ಈಗ ಇಲ್ಲಿಗೆ ಬರೋಕ್ಕೆ ಮುಂಚೆ ಒಂದಷ್ಟು ಬೈಕೊಂಡು ಬಂದೆ ನಾರ್ತ್ ಇಂಡಿಯನ್ ಡಿಶಸ್ ತಿಂತಕ್ಕಂಥವ್ರಿಗೆ. ಯಾಕೆಂದರೆ ಗಂಡ ಗುಂಡಿ ಅಂತ ಇಬ್ಬರು ಹೋಗ್ತಾರೆ, ಬಾಯ್ ಫ್ರೆಂಡು ಗರ್ಲ್ ಫ್ರೆಂಡು ಅಂತ ಹೋಗ್ತಾರೆ. ಇಲ್ಲದೇ ಇದ್ದರೆ 3 ಜನಕ್ಕೂ ಆಗುವಂಥದ್ದಷ್ಟು ಅವರು ಆರ್ಡ್ರ್ ಮಾಡಿದಾಗ ತರ್ತಾನೆ. ಆ ಒಂದು ಪರಾಠ ಜೊತೆಗೋ, ನಾನ್ ಜೊತೆಗೋ, ನೀನು ಜೊತೆಗೋ, ಅವನ ಜೊತೆಗೋ ಯಾವುದೋ ಇರುತ್ತಲ್ಲ ಅವುಗಳ ಜೊತೆಗೆ. ಅರ್ಧನೂ ತಿನ್ನೋಕ್ಕಾಗೋಲ್ಲ, ಎಸಿತಾರೆ. ಅದು ಒಂದು ತಿನ್ನೋದ್ರೆ ಸುಮ್ಮನೆ ಆಗೋದಿಲ್ಲ. ಯಾವುದೋ ಒಂದು ಚೆನ್ನ ಬಟೂರಾನೋ ಮತ್ತೊಂದು ಮಗದೊಂದು ಒಂದು ಸಾಕಾಗೋದಿಲ್ಲ ಅವ್ರಿಗೆ. ನವರತ್ನ ಕೂರ್ಮಾನೋ ಬೇಕು, ಪಂಚರತ್ನ ಕೂರ್ಮಾನೋ ಬೇಕು, ಚತುರ್ದಶ ರತ್ನ ಕೂರ್ಮಾನೋ ಬೇಕು, ಎಲ್ಲ ತಂದು ಇಟ್ಕೋತಾರೆ. ಯಾವುದು ಪೂರ್ತಿ ತಿಂದು ಸಮೃದ್ಧವಾಗಿ ತಮಗೆ ಬೇಕಾದಷ್ಟು ಮಾತ್ರ ತಿಂದು ಇನ್ನು ಬೇಡದಂಥದ್ದನ್ನು ತ್ಯಾಜ್ಯ ಮಾಡದೇ ಇರೋ ಸ್ಥಿತಿಗೆ ಬರೋದಿಲ್ಲ. ಆಹಾರದಲ್ಲಿ ಹತೋಟಿಯೇ ಇಲ್ಲ, ಅಳತೆನೇ ಗೊತ್ತಾಗೋದಿಲ್ಲ, ಏನೋ ತಂದುಕೋತಾರೆ. ಅವ್ರ ಹೋಟೆಲ್ನವ್ರಿಗೆ ಜಾಸ್ತಿ ಲಾಭ ಆಗುತ್ತದೆ. ಅದಕ್ಕೆ ಬೆಂಗಳೂರಿನಲ್ಲಿ ರಾತ್ರಿ ಹೊತ್ತು ಎಲ್ಲಿಯೂ ಕೂಡ ಸೌತ್ ಇಂಡಿಯನ್ ಮೀಲ್ಸ್ ಸಿಗ್ತಾ ಇಲ್ಲ. ನೋಡಿ, ನೀವು ಗಮನಿಸಿ ನೋಡಿ ಎಷ್ಟು ಹೋಟ್ಲುಗಳಲ್ಲಿ ಸೌತ್ ಇಂಡಿಯನ್ ಮೀಲ್ಸ್ ಇದೆ ಅಂತ. ಅವರು ಖರ್ಚಾಗೋದು ಜಾಸ್ತಿ ಬೇಕಾಗಿದೆ.
ಆ ಕಾರಣದಿಂದ ಹೇಗೆ ಟೂತ್ಪೇಸ್ಟ್ ಇಂಡಸ್ಟ್ರಿನವರು ಆ ಟೂತ್ಪೇಸ್ಟ್ನ ನಾಸಲ್ನ ಡಯಾಮೀಟ್ರ್ ಜಾಸ್ತಿ ಮಾಡೋದಕ್ಕೆ ಇಷ್ಟಪಡ್ತಾರೋ ಒಂದು ಸರ್ತಿ ಒತ್ತಿದ್ರೆ ಅಷ್ಟುದ್ದನೂ ಬರುತ್ತೆ. ನಮ್ಮ ತೆವಲು ಇಡೀ ಆ ಒಂದು ಬ್ರಷ್ನ ಅಷ್ಟು ತುದಿಗೂ ಬರಬೇಕು ಅಂತ ಹಾಗೆ ಎಳ್ಕೋತೀವಿ ಅಂತ ಅದು ಗೊತ್ತಿದೆ. ಅದಕ್ಕೆ ಬೇಗ ಖರ್ಚಾಗುತ್ತದೆ. ಅವ್ರು ಯಾವ ಕ್ವಾಲಿಟಿನೂ ಇನ್ಕ್ರೀಸ್ ಮಾಡಬೇಕಾಗಿಲ್ಲ, ಬೆಲೆನೂ ಕಡಿಮೆ ಮಾಡಬೇಕಾಗಿಲ್ಲ, ಬೇಗಂತೂ ಖರ್ಚಾಗ್ತಾ ಇರ್ತದೆ, ಗೊತ್ತಾಗುತ್ತದೆ. ಯಾವುದೋ ಒಂದು ಕಥೆ ನನಗೆ ಜ್ಞಾಪಕ ಬರ್ತದೆ. ಒಬ್ಬ ತುಂಬ ಲಂಚಕೋರ ಇದ್ದನಂತೆ. ಅವನನ್ನು ರಾಜ ಅವನ ಸ್ಥಾನದಿಂದ ಕಿತ್ತಾಕದ. ಕಿತ್ತಾಕ್ಬಿಟ್ಟಿದ್ದನೂ ಏನು ಮಾಡೋಕ್ಕೂ ತೋರದೆ ಅವನಿಗೆ ಕೆಲಸ ಅಂತೂ ಪೂರ್ತಿ ತೆಗೆದು ಬಿಸಾಕೋಕ್ಕಾಗೋದಿಲ್ಲ. ಅವನು ಇರುವ ಸ್ಥಾನದಿಂದ ಕೀಳ್ಬೋದೇ ಹೊರತು ಅವನಿಗೆ ಕೆಲಸ ಇಲ್ಲದಂತೆ ಮಾಡೋಕ್ಕಾಗೋಲ್ಲ. ಏನು ಮಾಡ್ದ ಅಂದರೆ, ಯಾರೂ ಇವನ ಬಳಿಗೆ ಬರುವಂಥ ಅವಕಾಶವೇ ಇಲ್ಲ. ಅವನು ಇದ್ದದ್ದು ಸೆಕ್ರೆಟ್ರಿಯೇಟ್ ಥರದ್ರೊಳಗೆ. ಅಕ್ಷಿಪಟಲ ಅಂತ ಕರೀತಾರೆ, ಅಕ್ಷಪಟಲ ಅಂತ. ಅಕ್ಷಪಟಲ ಅಂತಂದರೆ ಇವತ್ತು ನಾವು ಯಾವುದನ್ನು ನಮ್ಮ ಈ ಬಹಳ ಮುಖ್ಯವಾದ ಲೆಕ್ಕಪತ್ರಗಳ ವಿಭಾಗ ಅಂತ ಕರಿತೀವಿ, AGs ಅಂತ, ಆಡಿಟರ್ ಜನರಲ್ಸ್ ಆಫೀಸ್ ಅಂತ, ಅದನ್ನು ಅಕ್ಷಪಟಲ ಅಂತ ಕರೀತಾರೆ ಕೌಟಿಲ್ಯನ ಅರ್ಥಶಾಸ್ತ್ರದಲ್ಲಿ. ಅಕ್ಷಪಟಲದಲ್ಲಿ ಅವನೊಬ್ಬ ಗಣಕ ಆಗಿದ್ದ, ಗುಮಾಸ್ತ ಆಗಿದ್ದ. ಅಲ್ಲಿ ತುಂಬ ಲಂಚ ಹೊಡಿತಾನೆ ಅಂತ ಅವನನ್ನು ಆಚೆಗೆ ತಂದ. ಏನು ಮಾಡ್ದ ಅಂತಂದರೆ, ಎಲ್ಲ ಅಧಿಕಾರ ಸ್ಥಾನಗಳಿರ್ತಕ್ಕಂಥ ಶಾಲೆಗಳಲ್ಲಿ ದಿನ ಕೆಲಸಕ್ಕೆ ಬೆಳಗ್ಗೆ 10 ಗಂಟೆಗೆ ಬರ್ತಾರೆ, ರಾತ್ರಿ ಸಂಜೆ 5 ಗಂಟೆಗೆ ಹೋಗ್ತಾರೆ ಅನ್ನೋರಿಗೆ ಪ್ರತಿ ಗಂಟೆನೂ ಹೊಡೀತಕ್ಕಂಥ ಕೆಲಸ, ಅಂದರೆ ಪ್ರಹರಿಯ ಕೆಲಸ ಮಾಡ್ದ. ಪ್ರಹಾರ ಕೊಡ್ತಾನೆ, ಆ ಕೆಲಸ ಪ್ರಹಾರಿಯ ಕೆಲಸ ಕೊಟ್ಟ. ಪ್ರಹಾರ ನೇನ ಕ್ರೀತೆ ಐತಿ ಪ್ರಹಾರಿನ್, ಆ ತರಹ. ಆಮೇಲೆ ಒಂದು ದಿವಸ ರಾಣಿ ಒಂದು 5-6 ತಿಂಗಳಾದಮೇಲೆ ಯಾಕೋ ಹಗಲು ಬೇಗ ಹೋಗುತ್ತೆ, ರಾತ್ರಿ ಬೇಗ ಹೋಗೋಲ್ಲ ಅಂತ ಅನ್ನಿಸ್ತಾ ಇದೆ ಅಂತಂದಳು. ರಾಜ ತಾನು ಯೋಚನೆ ಮಾಡ್ದ ಏನು ಅಂತ. ಅವತ್ತು ಅವನು ಏನು ಮಾಡ್ದ ಅಂತಂದರೆ, ಯಾವುದೇ ನಾವು ಗಳಿಗೆ ಬಟ್ಲು ಅಂತೀವಿ ಅದನ್ನು ಮುಂದೆ ಇಟ್ಕೊಂಡು ಕೂತ. ಬೆಳಗ್ಗೆ ಆಫೀಸುಗಳು ಶುರು ಆಗೋವರೆಗೂ ಗಂಟೆ ಹೊಡೆತ ಸರಿಯಾಗಿತ್ತು. ಆಮೇಲೆ ಕ್ರಮಕ್ರಮವಾಗಿ ಒಂದೊಂದು 5 ನಿಮಿಷ ಹಿಂಗೆ ತಳ್ಕೊಂಡು ಸಂಜೆ ಬರೋಷ್ಟೊತ್ತಿಗೆ 1 ಗಂಟೆ ಮುಂಚೆಗೆ ಹೊಡೆದು ಬಿಡ್ತಾ ಇದ್ದ. 5 ಗಂಟೆ ಹೊಡೆಯುವಂಥದ್ದು ಆ್ಯಕ್ಚುಲಿ 4 ಗಂಟೆನೇ ಆಗಿರ್ತಾ ಇತ್ತು. ಅವನು ಧರ್ಮವೀರ ಅಂತ ಅವನ ಹೆಸರು. ಒಬ್ಬ ಡಿಸ್ಮಿಸ್ ಆದಂಥ ಅಧಿಕಾರಿ. ಅದು ಯಾಕೆ ಅಂತಂದರೆ ಆವಾಗ ಗೊತ್ತಾಯಿತು, ಅವನು ಇದ್ದಂಥ ಕೆಲಸಗಾರರನ್ನೆಲ್ಲ ಮಾತಾಡಿಸ್ಕೊಂಡು, ನೀವು 1 ಗಂಟೆ ಮುಂಚೆ ಮನೆಗೆ ಹೋಗೋ ಥರ ಮಾಡ್ತೀನಿ, ನನಗೇನು ಕೊಡ್ತೀರಾ ಅಂತ ಕೇಳಿದ. ಎಲ್ಲರೂ ಲಂಚ ಕೊಟ್ಟರು, ಸಮೃದ್ಧವಾಗಿ ಆಯಿತು. ಅಂದರೆ ಲಂಚ ತೆಗೆದುಕೊಳ್ಳುವ ಮನಸ್ಸಿದ್ದವನು ಎಲ್ಲಿಯೂ ಅದನ್ನು ಮಾಡಿಬಿಡ್ತಾನೆ, ಏನೂ ಅದನ್ನು ಮಾಡಿಬಿಡ್ತಾನೆ. ಆ ತರಹ ಉಂಟು. ಹಾಗೆ ಈ ವಾಣಿಜ್ಯ ವ್ಯವಹಾರಗಳಲ್ಲಿ ಆ ಥರ ಮಾಡ್ತಾರೆ. ಸೌತ್ ಇಂಡಿಯನ್ ಮೀಲ್ಸಲ್ಲಿ ಲಾಭ ಜಾಸ್ತಿ ಆಗೋದಿಲ್ಲ, ನಾರ್ತ್ ಇಂಡಿಯನ್ ಅದಕ್ಕೆ 2 ಪಟ್ಟು ಆಗುತ್ತದೆ. ಈ ಕಾರಣದಿಂದ ಈ ತರಹ ಉಂಟು. ನಾವು ಹಾಗೆ ದುಂದು ಮಾಡ್ತಾಯಿದ್ದೀವಿ, ಪೋಲು ಮಾಡ್ತಾಯಿದ್ದೀವಿ, ಯಥೇಷ್ಟವಾಗಿ ಅನ್ಯಾಯ ಮಾಡ್ತಾ ಇರುವಂಥದ್ದು ಆಗುತ್ತಾ ಇರ್ತದೆ. ತುಂಬ ಕಡೆ ಅದಕ್ಕೆ ಆ ಭೋಗ ಸಾಮಗ್ರಿಗೆ ನಾವು ಕೊಡಬೇಕಾದದ್ದು ಸಮಯ ಮತ್ತು ಸಮಾಹಿತವಾದ ಮನಸ್ಸು. ಮನಸ್ಸು ಸಮಾಹಿತವಾದ ಹೊರತು ಭೋಗಕ್ಕೆ ಶ್ರುತಿ ಆಗೋಲ್ಲ. ಅದಕ್ಕೆ ಸಮಯ ಕೊಡಬೇಕು. ಅದನ್ನು ಬಿಟ್ಟು ಮಿಕ್ಕಿದ್ದನ್ನೆಲ್ಲ ಕೊಡ್ತಾ ಇರ್ತೀವಿ. ಟಿ ವಿನ ಮತ್ತೊಂದನ್ನು ಎಲ್ಲವನ್ನೂ ಸ್ವಿಚ್ ಆನ್ ಮಾಡಿಬಿಟ್ಟು ನಮ್ಮ ಪಾಡಿಗೆ ನಾವು ಹರಡ್ತಾ ಇರ್ತೀವಿ. ಆಗ ಅಷ್ಟು ಅದರ ಶಕ್ತಿ ವ್ಯಯ ಆದಂತೆ, ಪೋಲು ಮಾಡಿದಂತೆ ಅಲ್ವಾ. ಇವುಗಳನ್ನೆಲ್ಲ ಗಮನಿಸೋದೇ ಇರೋದಿಲ್ಲ. ಇವನು ಅದೇ ಥರ ಮಾಡ್ತಾಯಿದ್ದ. ತನ್ನ ಪಾಡಿಗೆ ತಾನು ನಡೀತಾ ಇರಬೇಕು, ಆಗುತ್ತಾ ಇರಬೇಕು. ಒಬ್ಬ ಚಲನಚಿತ್ರ ನಟ, ನಮ್ಮ ಅಂಬರೀಷ್ ಅವ್ರ ಮನೆಯ ವಿಷಯ ಅಂತ ಯಾರೋ ಹೇಳಿದ್ರು ಸ್ನೇಹಿತರು. ಅವರು ಎಲ್ಲ ವಿಧವಾದ ತಿಂಡಿಯೂ ಆಗಿರಬೇಕು ಅಂತ ಬಯಸ್ತಾರಂತೆ. ಬೆಳಗ್ಗೆ ತಿಂಡಿ ಹೊತ್ತಿಗೆ ದೋಸೆ ಅಂದರೆ ದೋಸೆ, ಇಡ್ಲಿ ಅಂದರೆ ಇಡ್ಲಿ, ಉಪ್ಪಿಟ್ಟು ಅಂದರೆ ಉಪ್ಪಿಟ್ಟು ಎಲ್ಲ ಇರಬೇಕು ಅಂತೆ. ಕೇಳಿದ ತಕ್ಷಣ ಅದು ಮುಂದೆ ಬಂದುಬಿಡಬೇಕು ಅಂತ. ನಮ್ಮ ದಿವಾನರುಗಳ ಬಗ್ಗೆ ಬರಿತಾ ಹೇಳ್ತಾರೆ DVG ಅವರು. ಚಿಕಿತ್ಸಾ ಸಂಗ್ರಹ ಅಂತ ಹೇಳ್ಬಿಟ್ಟಿದ್ದನೂ ಅವರು ಬರೀತಾರೆ. ಅವ್ರು ಕೇಳ್ತಾ ಇದ್ದಂತೆ, ಏನೋ ಗೀವರ್ ತಿಂದು ಎಷ್ಟು ದಿವಸ ಆಯಿತೋ ಅಂದರೆ ಅಷ್ಟೊತ್ತಿಗೆ ಮಾಡ್ಕೊಂಡು ಬಂದಿರಬೇಕು. ತಿಂತಾನೆ ಹೀಗಿತ್ತು ಪಕೋಡ ಬೋಂಡ ಅಂದರೆ ಅದು ತಕ್ಷಣ ಸಿದ್ಧ ಆಗಿರಬೇಕು. ಅಂದರೆ ದೋಸೆ ಹಿಟ್ಟು ಮತ್ತು ಉದ್ದಿನ ವಡೆ ಹಿಟ್ಟು, ಆಂಬೊಡೆ ಹಿಟ್ಟು, ಈ ಥರದ್ದು ಒಂದಷ್ಟು ತರಕಾರಿಗಳು ಇವುಗಳು ಎಲ್ಲ ಇದ್ದೇ ಇರಬೇಕು. ಅವ್ರ ಆಫೀಸ್ನ ಹಿಂದೆ ತೆಗೆದು ತಕ್ಷಣ ಮಾಡ್ತಾ ಇರಬೇಕು ಅಂತ. ಇದು ಇಂದ್ರಿಯಾರ್ಥ ಪರಿಶೂನ್ಯಂ ಕ್ಷಣಾಂತರಮಪಿ ಸೋಢುಮಕ್ಷಮಃ ಅಂತರೇವ ವಿರಹನ್ ದಿವಾನಿಶಂ. ಹಗಲು ರಾತ್ರಿ ಅಲ್ಲಲ್ಲಿಯೇ ವಿಹಾರ ಮಾಡಿಕೊಂಡು ಪ್ರಜಾಹ ನವ್ಯಪೇಕ್ಷತ, ಪ್ರಜೆಗಳನ್ನು ಅಪೇಕ್ಷಿಸಲೇ ಇಲ್ಲ ಅಂತ. ಸಮುತ್ಸುಕಾಹ ಪ್ರಜಾ, ರಾಜನ್ನು ನೋಡಬೇಕು ಅಂತ ಬಯಸುವ ಪ್ರಜೆಗಳ ಕಡೆಗೆ ತಿರುಗಿ ನೋಡಲಿಲ್ಲ ಅಂತ. ಪ್ರಜೆಗಳಿಗೆ ರಾಜದರ್ಶನ ಬೇಕು. ನಮ್ಮನ್ನು ಆಳುವವನೊಬ್ಬ ಇದ್ದಾನೆ ಎನ್ನುವುದು ಅವರಿಗೆ ಗಮನಕ್ಕೆ ಬರ್ತಾ ಇರಬೇಕು. ದಟ್ ಶುಡ್ ಗೆಟ್ ರಿಜಿಸ್ಟರ್ಡ್ ಇನ್ ದರ್ ಮೈಂಡ್. ಆಮೇಲೆ ಅವ್ರಿಗೂ ಕಷ್ಟ ಸುಖ ಇರ್ತದೆ, ಹೇಳಿಕೊಳ್ಳೋದಕ್ಕೆ ಬರ್ತಾರೆ. ಮೇಲಧಿಕಾರಿ ಕೆಳಗಿನವ್ರಿಗೆ ನೋಡೋದಕ್ಕಾದರೂ ಸಿಗ್ತಾ ಇರಬೇಕು,
ಮಾತಾಡೋದಕ್ಕೆ ಸಿಗದೇ ಇದ್ರೂ. ಹಾಗಿಲ್ಲದೆ ಇದ್ದರೆ ಅವನ ಮೇಲೆ ಅಭಿಮಾನ ಹೊರಟೋಗ್ಬಿಡುತ್ತೆ. ಸೇನಾಪತಿ ಆದವನು ಪ್ರತಿ ಸೈನಿಕನ ಜೊತೆಗೂ ಸಂಪರ್ಕ ಇಟ್ಕೊಳ್ಳದಿದ್ದರೆ ಅವನಿಗೆ ಮೋಟಿವೇಟ್ ಮಾಡೋಕ್ಕಾಗೋದಿಲ್ಲ. ಇದು ಬಹಳ ಮುಖ್ಯವಾದಂಥದ್ದು. ಸ್ವಾಮಿಯಾದವನು ಸೇವಕರೆಲ್ಲರಿಗೂ ಕೂಡ ಎಟುಕುವಂತೆ ಇರಬೇಕು. ಅಧ್ಯಾಪಕನಿಗೂ ಅಷ್ಟೇ ತರಗತಿಯ ಎಲ್ಲ ವಿದ್ಯಾರ್ಥಿಗಳ ಜೊತೆಗೆ ಅವನ ಸಂಪರ್ಕದಲ್ಲಿರಬೇಕಾಗುತ್ತದೆ. ಇಲ್ಲದೇ ಇದ್ದರೆ ಕಷ್ಟ. ನನ್ನ ಅನುಭವವನ್ನೇ ಹೇಳ್ತೀನಿ. ನಾನು ಹಸಿ ಇಂಜಿನಿಯರಿಂಗ್ ಗ್ರ್ಯಾಜುಯೇಟ್ ಆಗಿ ಆರ್ ವಿ ಕಾಲೇಜಿಗೆ ಅಧ್ಯಾಪನಕ್ಕೆ ಬಂದಾಗ ಇಂಜಿನಿಯರಿಂಗ್ ಡ್ರಾಯಿಂಗ್ಗೆ ಮೊದಲಿಗೆ ಫಸ್ಟ್ ಕ್ಲಾಸೇ ನಾನು ಮಾಡಬೇಕಾಗಿತ್ತು. ಹೋದ ತಕ್ಷಣವೇ ಅದೇ ಬಂದದ್ದು. ಅವತ್ತು ಬೆನ್ಹರ್ ಸಿನಿಮಾಗೆ ಹೋಗಬೇಕು ಅಂತ ಬುಕ್ ಮಾಡಿಸ್ಕೊಂಡು ಬಂದಿದ್ದೆ. ಬೇಗ ಅಪಾಯಿಂಟ್ಮೆಂಟ್ ಆರ್ಡರ್ ತೊಗೊಂಡು ಡ್ಯೂಟಿ ರಿಪೋರ್ಟ್ ಬರ್ಕೊಟ್ಟು ಸಿನಿಮಾಗೆ ಹೋಗಬೇಕು ಅಂತ ಅಂದ್ಕೊಂಡು ನೋಡಿದ್ರೆ ಅವತ್ತು ಯಾವ ಲೆಕ್ಚರು ಬಂದಿಲ್ಲ. ನಾನೇ 3 ಅವರ್ ಪಾಠ ಎಂಗೇಜ್ ಮಾಡಬೇಕಾಯ್ತು. ಅವ್ರು ಮೊದಲು ಹೇಳಿದರು, ನೀವು ಬಂದು ಮಾಡ್ಕೊಂಡು ಹೋಗ್ಬಿಡಿ, ನಾಳೆಯಿಂದ ಬರ್ತೀರಂತೆ ಅಂತ. ನೋಡಿದ್ರೆ ಅದು ಹಾಗಾಗಲಿಲ್ಲ. ಸಿನಿಮಾ ಟಿಕೆಟು ಹಾಗೆ ಹೋಯಿತು. ಎಷ್ಟೋ ವರ್ಷ ಟಿಕೆಟನ್ನು ಹಾಗೆ ಉಳಿಸ್ಕೊಂಡಿದ್ದೆ. ಹೋಗದ ಸಿನಿಮಾ ನಾನು ಅದೊಂದೇ ಅಂತ ಬುಕ್ ಮಾಡಿ ಹೋಗದೇ ಇದ್ದ ಸಿನಿಮಾ ಅಂತ. ಪಾಠ ಮಾಡಿದೆ. ಆಮೇಲೆ ಇನ್ನೂ 1-2 ಕ್ಲಾಸ್ಗಳನ್ನು ಮಾಡಿದೆ. ಆಗ ಒಬ್ಬರು ಸೀನಿಯರ್ ಟೀಚರ್ ಒಬ್ಬರು ನೋಡಿ ಹೇಳಿದ್ರು, ನಿಮ್ಮ ಪಾಠಕ್ರಮ ಎಲ್ಲ ತುಂಬ ಚೆನ್ನಾಗಿದೆ, ಆದರೆ ನೀವು ಕೆಲವು ಬುದ್ಧಿವಂತ ಹುಡುಗರ ಟೇಬಲ್ಗಳಿಗೆ ಹೆಚ್ಚು ಹೋಗ್ತಾ ಇದ್ದೀರಾ, ಪೆದ್ದರ ಹತ್ರ ನೀವು ಜಾಸ್ತಿ ಹೋಗ್ತಾ ಇಲ್ಲ, ಹೋಗಿ ಅಂತ. ಅಂದರೆ ಬುದ್ಧಿವಂತರಾದ ಹುಡುಗರು 10 ಪ್ರಶ್ನೆಗಳನ್ನು ಕೇಳ್ತಾಯಿದ್ರು. ನನಗೆ ತುಂಬ ಉತ್ಸಾಹ ಬರ್ತೈತಾ, ಎಷ್ಟೆಲ್ಲ ಕೇಳ್ತಾ ಇದ್ದಾರೆ, ಇದು ಹೀಗೆ ಅದು ಹಾಗೆ ಅಂತ. ಪಾಪ ಪೆದ್ದರಾದ ಹುಡುಗರಿಗೆ ಏನು ಪ್ರಶ್ನೆ ಕೇಳಬೇಕು ಅನ್ನೋದು ಗೊತ್ತಾಗ್ತಿಲ್ಲ. ಅಂದರೆ ಬಾಯಿದ್ದವನು ಗೆದ್ದ, ಅಡಗನದಿ ಅಮ್ಮಯ್ಯನ ಪೆಟ್ಟದು ಅಂತ ತೆಲುಗಿನ ಗಾದೆ. ಕೇಳದೆ ಅಮ್ಮ ಕೂಡ ಬಡಿಸೋದಿಲ್ಲ. ಇದು ಆಗಬಾರ್ದು. ಎಲ್ಲರ ಜೊತೆಯಲ್ಲೂ ಹೋಗಿ ಪ್ರತಿಯೊಂದು ನೋಡ್ತಾ ಇರಬೇಕು ಅಂತ. ಅದು ಅವನಿಗೆ ಬಂದ ದೊಡ್ಡ ಕೊರತೆ. ಮುಂದೆ ಹೇಳ್ತಾನೆ ಕವಿ, ಆ ಶ್ಲೋಕಕ್ಕೆ ಸಮಾನವಾದ ನೈರ್ಘಣ್ಯ, ರಾಜರುಗಳ ಬಗೆಗಿನ ಒಂದು ತಿರಸ್ಕಾರ ಯಾವ ಥರ ಬಂದುಬಿಡುತ್ತೆ ನೋಡಿ. ಕವಿ ಒಂದಿಷ್ಟು ಮಾಡೋಲ್ಲ, ಪ್ಲೈನ್ ಸ್ಟೇಟ್ಮೆಂಟು. ಗೌರವಾದ್ಯದಪಿ ಜಾತು ಮಂತ್ರಿಣಾಂ ದರ್ಶನಂ ಪ್ರಕೃತಿ ಕಾಂಕ್ಷಿತಂ ದದೋ ತದ್ಗವಾಕ್ಷ ವಿವರಾವಲಂಬಿನ ಕೇವಲೇನ ಚರಣೇನ ಕಲ್ಪಿತಂ. ಮಂತ್ರಿಗಳು ತುಂಬ ಒತ್ತಾಯ ಮಾಡಿ ಪ್ರಜೆಗಳಿಗೆ ರಾಜದರ್ಶನ ಬೇಕು ಅಂತಂದರೆ ಗವಾಕ್ಷದಿಂದ ಕಾಲನ್ನಿಟ್ಟು ತೋರಿಸ್ತಾ ಇದ್ದ ಅಂತ. ಅಂದರೆ ನಾವು ಯಾವ ಕಾಲದ ರಾಜರು ಈ ಥರದ್ದೇ, ನಮ್ಮ ಕಾಲದಲ್ಲಿರುವಂಥವರಲ್ಲ. ನಾವು ಓಟ್ ಹಾಕಿದವರು ಮತ್ತೆ ತಿರುಗೇ ಬರೋದಿಲ್ವಲ್ಲ, ನಮಗೆಲ್ಲ ಏಟ್ ಹಾಕಿ ಹೋದವರು, ಪೋಟ್ ಹಾಕಿ ಹೋದವರು ಅಂತಂದರೆ ಆಗಲೂ ಹೀಗೆ ಇತ್ತು. ಮನುಷ್ಯ ಸ್ವಭಾವದಲ್ಲಿ ವ್ಯತ್ಯಾಸವಿಲ್ಲ. ನಕದಾಚಿದ ಅನಿದೃಶಂ ಜಗತ್ ಅನ್ನುವ ಒಂದು ಮಾತನ್ನು ಕವಿ ಹೇಳ್ತಾನೆ. ಅಷ್ಟು ಕೂಲಾಗಿ ಹೇಳ್ಬಿಡ್ತಾ ಇದ್ದಾನೆ. ಪ್ರಜೆಗಳಿಗೆ ರಾಜದರ್ಶನ ಬೇಕು ಅಂದರೆ ಎಡಗಾಲಿಟ್ಟು ತೋರಿಸ್ತಾ ಇದ್ದ ಅಂತ. ಈ ಥರ ಎಷ್ಟು ಜನ ಇದ್ದರು. ನಮ್ಮ ದೇಶ ಸ್ವಾತಂತ್ರ್ಯ ಪೂರ್ವದಲ್ಲಿ 500ಕ್ಕೂ ಹೆಚ್ಚು ಪ್ರಿನ್ಸ್ಲಿ ಸ್ಟೇಟ್ಸ್ ಅಂತೀವಲ್ಲ, ಆ ರೀತಿಯಾದಂಥ ದೇಶೀಯ ಸಂಸ್ಥಾನಗಳಿದ್ದವು. ಅದರೊಳಗೆ ಕೆಲವು ರಾಜರುಗಳನ್ನು ಬಿಟ್ಟರೆ ಎಷ್ಟೋ ಜನಕ್ಕೆ ಯಾವ್ಯಾವುದೋ ರೀತಿ ಮೋಜು ಮೇಜವ. ಜೂನಾಗಢದ ನವಾಬ, ಅರ್ಕಾಟಿನ ನವಾಬ, ಭೋಪಾಲ್ನ ನವಾಬ, ಮತ್ತು ಇವನು ಪಟಿಯಾಲದ ಮಹಾರಾಜ, ಒಬ್ಬರೇ ಇಬ್ಬರೇ. ಪಟಿಯಾಲದ ಮಹಾರಾಜ ವಜ್ರಕವಚವನ್ನು ತೊಟ್ಟುಕೊಂಡು ಬೆತ್ತಲೇ ನಿಂತುಬಿಡ್ತಾ ಇದ್ದಂತೆ ಅವನ ಜನ್ಮದಿವಸ. ಪ್ರತಿಯೊಬ್ಬರು ಬಂದು ಅವನ ದರ್ಶನ ಮಾಡ್ಕೊಂಡು ಹೋಗಬೇಕು. ಈ ಥರದ್ದೆಲ್ಲ ನಡೀತಾ ಇತ್ತು ಅಂತ ಅನ್ನುವಂಥದ್ದು ಗೊತ್ತಾಗುತ್ತದೆ. ಅಂದರೆ ಆ ಥರ ಇದ್ದವರಲ್ಲಿ, ನಮ್ಮ ರಾಜರ್ಷಿಗಳ ಥರ ಇದ್ದವರಲ್ಲಿ, ಒಂದು ತಿರುವನಂತಪುರದಲ್ಲಿ ಒಂದು ಸಯಾಜಿರಾವ್ ಗಾಯಕವಾಡರು, ಯಾವ ಒಂದು ಗುಜರಾತಿನ ವಡೋದರ ಅಂತ ಕರಿತೀವಲ್ಲ, ಅಲ್ಲಿದ್ದವರು, ಮತ್ತು ನಮ್ಮ ಮೈಸೂರು ಮಹಾರಾಜರು, ಈ ಥರ ಕೆಲವರು. ಇನ್ನು ನೈಜಾಮನಂಥವ್ರದಂತೂ ಕೇಳದೇ ಬೇಕಾಗಿಲ್ಲ. ಯಾವ ರೀತಿ ಮಾಡ್ತಾ ಇದ್ದಿದ್ದು. ಆತ ದುಡ್ಡನ್ನ ಎಷ್ಟೆಷ್ಟು ಗಂಟೆಗೆ ಗಂಟು ಹಾಕಿ ಪ್ರಜಾಹಿತವನ್ನು ಗಮನಿಸದೇ ಇದ್ದಂಥದ್ದು ನಾವು ನೋಡಿಯೇ ಇದ್ದೀವಿ. ಹೀಗಾಗಿ ಇಲ್ಲಿ ಇದು ಎಲ್ಲ ಕಾಲದ ಅನುಭವ ಅಂತ ನಮಗೆ ಗೊತ್ತಿದೆ. ಫ್ರಾನ್ಸ್ನ ಕ್ರಾಂತಿ ಯಾವ ಥರ ಆಯಿತು ಅಂತಕ್ಕಂಥದ್ದು. ಹೋಗ್ಬಿಟ್ಟು ಪ್ರಜೆಗಳು ವಿ ಡೋಂಟ್ ಹ್ಯಾವ್ ಈವನ್ ಬ್ರೆಡ್ ಟು ಈಟ್ ಅಂದರೆ ವೈ ಕಾಂಟ್ ಯು ಹ್ಯಾವ್ ಕೇಕ್ ಅಂತ ಅವಳು ರಾಣಿ ಕೇಳಿದ್ಲು. ಅದು ಮುಗ್ಧವಾದ ಪ್ರಶ್ನೆ. ಬ್ರೆಡ್ ಇಲ್ಲ ಅಂದರೆ ಅವ್ರ ಮನೇಲಿ ಕೇಕ್ ತಿಂತಾಳೆ. ಅವ್ರಿಗೆ ಅದು ದೊಡ್ಡ ಅವಮಾನ ಆಯಿತು. ಕ್ಷತೆ ಕ್ಷಾರಮಿವ ಅಂತ ಕಾಳಿದಾಸನ ಮಾತೆ ಕೋಟ್ ಮಾಡಬೇಕು, ಗಾಯಕ್ಕೆ ಉಪ್ಪು ಹಾಕದಂತೆ ಅಂತ. ತಂಕೃತ ಪ್ರಣತಯೋನುಜೀವಿನ ಕೋಮಲಾತ್ಮ ನಖರಾಗರೂಷಿತಂ ಭೇಜಿರೇ ನವದಿವಾಕರಾತಪ ಸ್ಪೃಷ್ಟಪಂಕಜತುಲಾಧಿರೋಹಣಂ. ತಂ ಕೃತಪ್ರಣತಯಃ ಅನುಜೀವಿನಃ ಕೋಮಲ ಆತ್ಮನಖರಾಗರೂಷಿತಂ ಬೇಜಿರೆ ನವ ದಿವಾಕರ ಆತಪ ಸ್ಪೃಷ್ಟ ಪಂಕಜ ತುಲಾಧಿರೋಹಣಂ. ಅಂದರೆ ಇವನು ಇನ್ನು ಅಂತಃಪುರದಲ್ಲಿ ಕೂತುಬಿಟ್ರೆ ಅವರು
ಕೈ ಮುಗಿದುಕೊಂಡು ಅವನನ್ನು ಆರಾಧನೆ ಮಾಡ್ತಾಯಿದ್ರು. ಯಾವ ರೀತಿಯಲ್ಲಿ ಆರಾಧನೆ ಮಾಡ್ತಾಯಿದ್ರು ಅಂತಂದರೆ, ಸುಂದರಿಯರೆಲ್ಲ ಸೂರ್ಯೋದಯದಲ್ಲಿ ಅರಳುವ ತಾವರೆಯ ಮೊಗ್ಗಿನ ತುದಿಗಳ ಜೊತೆಗೆ ಹೋಲಿಕೆ ಬರುವಂಥ ಆ ಒಂದು ಕೈಗಳ ನಮಸ್ಕಾರದಿಂದ ಇವನನ್ನು ಎಲ್ಲರೂ ಆರಾಧಿಸ್ತಾ ಇದ್ದರು. ಒಮ್ಮೆ ಆರಾಧನೆಗೆ ಮನುಷ್ಯ ತುತ್ತಾಗಿಬಿಟ್ರೆ ವಿವೇಕೋದಯ ಆಗೋದೇನೇ ಇಲ್ಲ. ರಾಜರುಗಳಿಗಂತೂ ಅಧಿಕಾರ ಬಂದೊಡನೆ ಮಾಡಿದ್ದೆಲ್ಲ ಸರಿ ಎನ್ನುವಂಥ ಭ್ರಮೆ ಬಂದುಬಿಡುತ್ತಲ್ಲ, ಇನ್ನೇನಾಗಬೇಕು. ಮೊನ್ನೆ ತಾನೇ ಪತ್ರಿಕೆಯಲ್ಲಿ ನೋಡಿದೆ ನಾನು, ಯಾರೋ ದೊಡ್ಡ ಅಧಿಕಾರದಲ್ಲಿರುವಂಥವರು ಬಸವಣ್ಣನವರ ಜಯಂತಿ ಅಂತ ಇದ್ದರೆ ಕಲಬೇಡ ಕೊಲಬೇಡ ಅನ್ನುವಂಥದ್ದನ್ನು ಓದ್ತೀನಿ ಅಂತ ಸೆಲ್ಫೋನ್ನಲ್ಲಿ ಯಾವುದೋ SMS ಕಳಿಸಿದರೆ ಕಲಬೇಡ ಕೊಲಬೇಡ SMS ಮಾಡಬೇಡ ಅಂತ ಏನೋ ಜೋಕಾಗಿ ಬರೆದಿದ್ರೆ ಅದನ್ನೇ ಓದ್ಬಿಟ್ರಂತೆ. ಈ ಮಟ್ಟಕ್ಕೆ ಆಗಿಬಿಟ್ರೆ ಹೇಗೆ? ಅಂದರೆ ದೊಡ್ಡ ವ್ಯಕ್ತಿ ದೊಡ್ಡ ಸ್ಥಾನದಲ್ಲಿದ್ದಾರೆ ಅಂತ ಎಲ್ಲರೂ ನಮಸ್ಕಾರಗಳನ್ನು ಮಾಡಿದ್ರೆ ನಮಗೆ ದೊಡ್ಡ ಸ್ಥಾನ ಬಂದುಬಿಡ್ತು ಅಂತ ಅಂದುಕೊಂಡ್ರೆ ತುಂಬ ತುಂಬ ಕಷ್ಟವಾಗಿದೆ. ತಮಿಳುನಾಡಿನಲ್ಲಿ ಗೋಡ ಸುಬ್ರಹ್ಮಣ್ಯ ಶಾಸ್ತ್ರಿಗಳಂತ ಮಹಾವಿದ್ವಾಂಸರಿದ್ದರು. ವೇದಾಂತ ತರ್ಕ ಇತ್ಯಾದಿಗಳಲ್ಲಿ ನಿಸ್ಸೀಮರಾದಂಥವರು. ಭಾರತೀ ತೀರ್ಥರೇ ಅವರ ಒಂದು ವಾಕ್ಯಾರ್ಥ ಕೌಶಲದ ಮುಂದೆ ಒಂದು ಸ್ವಲ್ಪ ಸಾವರಿಸ್ಕೊಳ್ಬೇಕಾಗ್ತಾ ಇತ್ತು. ಆ ಮಟ್ಟದ ವಿದ್ವಾಂಸರು. ಒಮ್ಮೆ ಅವ್ರನ್ನ ನಾನು ಕೇಳಿದ್ದೆ ಅನೇಕ ವರ್ಷಗಳ ಹಿಂದೆ, ಕಂಚಿಯ ಪೀಠಕ್ಕೆ ಬಂದಂತಹ ವಿಜಯೇಂದ್ರ ಸರಸ್ವತಿ ಸ್ವಾಮಿಗಳ ವೈದುಷ್ಯ ಯಾವ ರೀತಿ ಆದದ್ದು ಅಂತ. ಅವರು ತಮಿಳಿನಲ್ಲಿ ಒಂದು ಮಾತು ಹೇಳಿದ್ರು, ಪೀಠದಲ್ಲಿ ಉಕ್ಕಾಂದ ಎಲ್ಲ ಪ್ರಜ್ಞೆಯೂ ಒಂದಿಡರದನ್ನು ಅವ್ರು ನೆನೆಸಿ ಬಿಟ್ಟಾರೆ ಎನ್ನ ಪಡ್ರದು ಅಂತ. ಪೀಠಕ್ಕೆ ಬಂದು ಕೂತ್ಕೊಂಡ್ರೆ ಎಲ್ಲ ಪ್ರಜ್ಞೆ ಬಂದುಬಿಡುತ್ತೆ ಅಂತ ಅಂದ್ಕೊಂಡ್ರು, ಏನು ಮಾಡೋದು ಅಂತ. ಅಂದರೆ ಸ್ಥಾನಕ್ಕೆ ಬಂದು ಕೂತ್ಕೊಂಡ್ಮೇಲೆ ಹಾಗಾಗ್ಬಿಡ್ತದೆ ಅಂತ. ಚಂದ್ರಶೇಖರ ಭಾರತೀ ಸ್ವಾಮಿಗಳು ವಿದ್ಯಾತೀರ್ಥರಿಗೆ ಎಚ್ಚರಿಸ್ತಾ ಇದ್ರಂತೆ, ಸ್ವಾಮಿಗಳೇ ಭಕ್ತರು ನಮಸ್ಕಾರ ನೋಡ್ತಾ ಇದ್ದರೆ ಆಗೋದಿಲ್ಲ, ಕೈಯಲ್ಲಿ ಪುಸ್ತಕ ಇರಬೇಕು ಅಂತಿದ್ರಂತೆ. ಭಕ್ತರು ಬಂದು ನಮಸ್ಕಾರ ಮಾಡ್ತಾರೆ, ಮಾಡಿದ್ದೆ ನಮಸ್ಕಾರ ತುಂಬ ಆಪ್ಯಾಯನವಾಗಿರುತ್ತೆ, ಕೈನಲ್ಲಿ ಪುಸ್ತಕ ಇರಬೇಕು ಸದಾ ಅಂತಂತಿದ್ರಂತೆ. ಅಂದರೆ ಯತಿಗಳಾದರೆ ಏನು, ಭೂಪತಿಗಳಾದರೆ ಏನು, ಅವರು ಪ್ರಯತ್ನಪಟ್ಟು ತಿಳ್ಕೊಳ್ಬೇಕು, ಇಲ್ಲದಿದ್ದರೆ ಆಗುವುದಿಲ್ಲ. ಸುತ್ತಲಿದ್ದವರೆಲ್ಲ ಕೊಂಡಾಟ ಮಾಡ್ತಾರೆ, ಅವುಗಳನ್ನೆಲ್ಲ ನಾವು ನಿಜ ಅಂತ ಕೂಡ ಭಾವಿಸಿಕೊಂಡು ಬಿಡ್ತೀವಿ. ಅದು ಬರುವ ದೊಡ್ಡ ಕಷ್ಟ. ತಂಕೃತ ಯೌವನೋನ್ನತ ವಿಲಾಸಿನಿ ಸ್ತನ ಕ್ಷೋಭಲೋಲ ಕಮಲಶ್ಚ ದೀರ್ಘಿಕಾ ಗೂಢಮೋಹನ ಗೃಹಸ್ಥದಂಬುಭಿ ಸವ್ಯಗಾಹತ ವಿಗಾಢಮನ್ಮತಃ. ಯೌವನೋನ್ಮತ್ತರಾದಂಥ ಸುಂದರಿಯರ ಸ್ತನಗಳ ಮೂಲಕವಾಗಿ ಹೊಯ್ದಾಡುವ ಕಮಲಗಳುಳ್ಳ ಸರೋವರಗಳಲ್ಲಿ ಅವನು ಈಜಾಟ ಸಾಗ್ತಾ ಇತ್ತು ಅಂತ. ನೀರಿನಲ್ಲಿ ಕಮಲಗಳು ಹೊಯ್ದಾಡ್ತಾ ಇರ್ತವೆ. ಆ ಕಮಲಗಳು ಯಾವುದಕ್ಕೆ ಹೊಯ್ದಾಡ್ತಾ ಇತ್ತು ಅಂದರೆ, ತುಂಬಿದೆದೆಯ ತರುಣಿಯರು ಜಲಕ್ರೀಡೆ ಮಾಡುವ ಆ ಅಪ್ಪಳಿಸುವ ರಭಸಕ್ಕೆ ಆ ಕಮಲಗಳು ಹೊಯ್ದಾಟ ಮಾಡ್ತಾಯಿದ್ವು. ಅಂಥ ಕಮಲಗಳಲ್ಲಿ ಅವನು ಸ್ನಾನ ಅಂತ. ಅವನು ಮಾಡ್ತಾಯಿದ್ದು ಸರೋವರದಲ್ಲಿ ಕಮಲಗಳಿತ್ತು, ಹೊಯ್ದಾಡ್ತಾ ಇತ್ತು. ಯಾಕೆ ಹೊಯ್ದಾಡ್ತಾ ಇತ್ತು? ಇದಕ್ಕೆ. ಅಂದರೆ ಇನ್ನು ಎಂಥ ಸರೋವರದಲ್ಲಿ ಅವನು ಸ್ನಾನ ಮಾಡ್ತಾ ಇದ್ದ ಅಂತ. ಅದನ್ನು ಯಾವ ನಯದಲ್ಲಿ ಹೇಳ್ತಾ ಇದ್ದಾನೆ ನೋಡಿ. ಒಂದು ಕಡೆಗೆ ಅವನ ಕವಿತ್ವ ಕೌಶಲ ತುಂಬ ಚೆನ್ನಾಗಿರ್ತಕ್ಕಂಥದ್ದು. ಸಾಭಿಪ್ರಾಯ ವಿಶೇಷಣ ಇದ್ದರೆ ಪರಿಕರ ಅಲಂಕಾರ ಅಂತ ಕರಿತೀವಿ. ಯೌವನೋನ್ನತ ವಿಲಾಸಿನಿ ಸ್ತನ ಕ್ಷೋಭಲೋಲ ಕಮಲ ಆದಂಥ ದೀರ್ಘಿಕಾ ಅಂತ. ಒಂದು 90% ಉತ್ತರಾರ್ಧದ ಆ ಒಂದು ಶ್ಲೋಕವನ್ನು ಒಂದು ಸಮಾಸ ಮಾಡಿದ್ದಾನೆ. ಯೌವನೋನ್ನತ ವಿಲಾಸಿನಿ ಸ್ತನ ಕ್ಷೋಭಲೋಲ ಕಮಲ ಅಂತ. ದೀರ್ಘಿಕಾ ಆ ರೀತಿಯಾದ ಆ ಸರೋವರಗಳಲ್ಲಿ ಗೂಢ ಮೋಹನ ಗೃಹಸ್ಥದಂಬುಭಿ ಮತ್ತು ಮೋಹನ ಗೃಹಗಳು ಅಂತ, ಮಂಕು ಮಾಡುವ ಮನೆಗಳು ಅಂದರೆ ಭೋಗ ಗೃಹಗಳು. ಸುರತ ಭವನಾನಿಂತಲೇ ಮಲ್ಲಿನಾಥ ಹೇಳ್ತಾನೆ. ಅದರೊಳಗೆ ಗುಟ್ಟಾಗಿ ಬೇಕಾದಂತೆ ವಿಗಾಢ ಮನ್ಮತಃ ಕಾಮ ಆಳವಾಗಿ ಮುಳುಗಿ ಹೂತಿದೆ ಅವನಲ್ಲಿ. ಅವನು ವಿಹರಿಸಿದ ತತ್ರಸೇಕಹೃತ ಲೋಚನಂಜನೈ ಧೌತರಾಗ ಪರಿಪಾಟಲಾಧರೈ ಅಂಗನಸ್ತಮಧಿಕಂ ವ್ಯಲೋಭಯನ್. ಮುಂದಿನ ಅಕ್ಷರ ಪುಸ್ತಕದಲ್ಲಿ ಕಾಣ್ತಲ್ಲ. ಆರ್ಪಿತ ಪ್ರಕೃತ ಕಾಂತಿಭಿರ್ಮುಖೈ ವ್ಯಲೋಭಯನ್ ಅರ್ಪಿತ ಪ್ರಕೃತ ಕಾಂತಿಭಿರ್ಮುಖೈ. ಅಲ್ಲಿ ಜಲಕ್ರೀಡೆಯಲ್ಲಿ ಅವರು ಇವನ ನೀರನ್ನು ಚೆಲ್ಲುವಿಕೆಗೆ ಮುಖದ ಬಣ್ಣವನ್ನು, ತುಟಿಯ ಬಣ್ಣಗಳನ್ನು, ಕಣ್ಣಿನ ಕಾಡಿಗೆಯನ್ನೆಲ್ಲ ಕರಗಿಸಿಕೊಂಡು ಬಿಟ್ಟಿದ್ದಾರೆ. ಆ ಮೇಕಪ್ಲೆಸ್ ಫೇಸಿಂದ ಇವನನ್ನು ಮತ್ತಷ್ಟು ಮರಳು ಮಾಡ್ತಾ ಇದ್ರಂತೆ ಅಂತ. ಅಧಿಕಂ ವ್ಯಲೋಭಯನ್ ಅಂತ. ಅಂದರೆ
ಅವರ ಅಲಂಕಾರದಲ್ಲಿದ್ದರೂ ಇವನಿಗೆ ಚೆನ್ನಾಗಿ ಕಾಣಿಸ್ತಾ ಇದ್ರು, ಇಲ್ಲದೇ ಇದ್ದರೂ ಚೆನ್ನಾಗಿ ಕಾಣಿಸ್ತಾ ಇದ್ರು. ಅಷ್ಟು ನ್ಯಾಚುರಲ್ ಬ್ಯೂಟಿ ಇದ್ದಂಥವ್ರನ್ನೇ ಆರಿಸಿ ಆರಿಸಿ ಇಟ್ಕೊಂಡು ಬರ್ತಾ ಇದ್ದ. ಹೇಳ್ತಾರಲ್ಲ, ಯು ಸೆಂಡ್ ಯುವರ್ ಫೋಟೋಗ್ರಾಫ್ಸ್ ವಿತೌಟ್ ಮೇಕಪ್, ವಿತ್ ಲೈಟಿಂಗ್, ವಿತೌಟ್ ಲೈಟಿಂಗ್ ಅಂತೆಲ್ಲ ಸಿನಿಮಾಗೆ ಆಯ್ಕೆ ಆಗಬೇಕಾದ್ರೆ ಕಳಿಸ್ಕೊಡ್ತಾ ಇದ್ದಿದ್ದು ಈ ರೀತಿಯಾದ ಕಂಡೀಷನ್ಗಳಿಂದ. ಅಂಥವ್ರನ್ನೇ ಇವನು ಆಯ್ಕೆ ಮಾಡಿಕೊಂಡಿದ್ದ. ಆ ಸರೋವರಗಳಲ್ಲಿ ಆ ರೀತಿಯಾದ ವಿಹಾರಗಳು ನಡೀತಾ ಇದ್ದವು. ಘ್ರಾಣ ಕಾಂತ ಮಧುಗಂಧ ಕರ್ಷಿಣೀ ಪಾನಭೂಮಿ ರಚನಾ ಪ್ರಿಯಾಸಕಃ ಅಭ್ಯಪದ್ಯತ ಸ ವಾಸಿತಾಸವಃ ಅಭ್ಯಪದ್ಯತ ಸ ವಾಸಿತಾಸಕಃ ಪುಷ್ಪಿತಃ ಕಮಲನೀರಿವ ದ್ವಿಪಃ. ಆಸ್ವಾದ ಎಲ್ಲ ರೀತಿಯಲ್ಲೂ ಅವನಿಗೆ ಮುಖ್ಯವಾಗಿತ್ತು. ಮೂಗೊಡೆಯುವಂತಹ ಅತ್ಯಂತ ಮಾದಕವಾದ ಪರಿಮಳವನ್ನು ಬೀರುವಂತಹ ಮಧುರ ಅಂದರೆ ಮದ್ಯ ವಿಶೇಷಗಳಿಂದ ಅವನು ಪಾನಭೂಮಿಯನ್ನು ಮಾಡಿಕೊಂಡಿದ್ದ. ಪಾನಭೂಮಿ ಅಂತಂದರೆ ಬಾರ್ ಅಂತ ಅರ್ಥ. ರಾಮಾಯಣದಲ್ಲಿ ಪಾನಭೂಮಿ ವಿಚಯ ಅಂತಲೇ ಸುಂದರಕಾಂಡದಲ್ಲಿ ಒಂದು ಸರ್ಗ ಬರುತ್ತೆ. ಹನುಮಂತ ಬಾರ್ಗಳಲ್ಲೆಲ್ಲ ಹುಡ್ಕೊಂಡು ಹೋದ, ಸೀತೆಯನ್ನಾರು ಇಲ್ಲಿ ಇಟ್ಬಿಟ್ಟಿರ್ತಾನ ಅಂತ ರಾವಣ. ಅಲ್ಲಿ ಹೇಗೆ ಕುಡಿದಿದ್ರು, ಯಾವ ಥರ ತೂರಾಡಿದ್ರು, ಹೇಗೆ ಮಲಗಿದ್ರು ಎಲ್ಲವನ್ನೂ ಕವಿ ಹೇಳ್ತಾ ಇರೋದು. ಮೂಗಿಡ್ಕೊಂಡ ಮುನಿಯೋ ಮಹರ್ಷಿಯೋ ಆಗಿದ್ದರೆ ವಾಲ್ಮೀಕಿಗೆ ಆಗ್ತಾ ಇತ್ತ. ಎಲ್ಲೆಲ್ಲಿ ನೋಡಿದ್ದಿರಬೇಕು ಅದನ್ನೆಲ್ಲ. ಅಂದರೆ ಎಲ್ಲ ಇರಬೇಕು. ಅರಮನೆ ಕಲಿತು, ಸೂಳೆ ಮನೆ ಕಲಿತು, ಸವಣ್ಮನೆ ಕಲಿತು, ಹಾಗೆ ಕಲಿತು ಕವಿ ಕಾವ್ಯವನ್ನು ರಚನೆ ಮಾಡಬೇಕು. ಬಲ್ಲವರ ಬಗೆಗಲ್ತು ವಸ್ತುಕೃತಿಯಂ ಸಲೆ ಪೇಳುವುದು ಪೇಳದಂದು ಅರಮನೆ ಗಲ್ತು, ಸೂಳೆ ಮನೆ ಗಲ್ತು, ಸವಣ್ಮನೆ ಗಲ್ತು, ಬಲ್ಲರ ಬಗೆಗಲ್ತ ಮೊತ್ತ ದಾವಡೆಗ ಮಲ್ತದು ಕಲ್ಪಿ ವಲಂ ಕವೀಂದ್ರರ ಅಂತ. ಹಾಗೆ ಎಲ್ಲ ತಿಳಿದು ಬರೀದೇ ಇದ್ದರೆ ಅದು ಅರಮನೆಗೂ ಅಲ್ಲ, ಸೂಳೆ ಮನೆಗೂ ಅಲ್ಲ, ಯಾವ ಮನೆಗೂ ಅಲ್ಲ, ಅವನ ಮನೆಯಲ್ಲೇ ಇರುತ್ತೆ, ಹೊರಗೆ ಹೋಗೋದೇನಿಲ್ಲ ಕವಿ. ಏಕಸ್ಯ ತಿಷ್ಠತಿ ಕವೇರ್ ಗೃಹ ಏವ ಕಾವ್ಯಂ ಅನ್ಯಸ್ಯ ಗಚ್ಚತಿ ಸುಹೃದ್ಭವನಾನಿ ಯಾವತ್ ಕಸ್ಯಾಪಿ ಸಂಚರತಿ ವಿಶ್ವಕುತೂಹಲೀವ ನೆಸ್ಯಾವಿದಗ್ಧ ವದನೇಶು ಪದಾನಿ ಶಶ್ವತ್ ಕಸ್ಯಾಪಿ ಸಂಚರತಿ ವಿಶ್ವಕುತೂಹಲೀವ ಅಂತ ರಾಜಶೇಖರ ಹೇಳ್ತಾನಲ್ಲ. ಏನೂ ದೊಡ್ಡ ಪಾಂಡಿತ್ಯ ಇಲ್ಲದೇ ಇದ್ದವರ ಬಾಯಲ್ಲಿ ಪುಟ್ಟ ಪುಟ್ಟ ಹೆಜ್ಜೆಗಳಿಟ್ಟುಕೊಂಡು, ಪದಾನಿ ಒಳ್ಳೆ ತನ್ನ ಶಬ್ದಗಳನ್ನು ಇಟ್ಟುಕೊಂಡು, ಶಶ್ವತ್ ಸಂಚರತಿ ವಿಶ್ವಕುತೂಹಲೀವ ಮೂರು ಲೋಕವನ್ನು ನೋಡುವಂತೆ ಅದು ದಾಂಗುಡಿ ಇಟ್ಟು ಹೋಗ್ತಕ್ಕಂಥದ್ದಾಗುತ್ತದೆ ಅಂತ. ನನಗೆ ನಮ್ಮ ಸಮಕಾಲೀನರಲ್ಲಿ ಕಾಣಿಸೋದು ಭೈರಪ್ಪನವರೇ. ಕಗ್ಗಕ್ಕೆ ಆ ಥರ ಶಕ್ತಿ ಉಂಟು. ರಾಮಾಯಣ ದರ್ಶನ, ಮೈಸೂರು ಮಲ್ಲಿಗೆ ಈ ಥರದ್ದಕ್ಕೆ ಆ ಶಕ್ತಿ ಉಂಟು. ಅಂದರೆ ಅವಿದಗ್ಧ ವದನೇಶು ನೆಸ್ಯ ಕುಮಾರವ್ಯಾಸ ಹಾಗೆ ಕಲಿತವರಿಗಲ್ಲದೆ ಕಲಿಯದವರಿಗೂ ಕಾಮಧೇನು ಅಂತ BM ಶ್ರೀಕಂಠಯ್ಯನವರು ಹೇಳಿದ್ರಲ್ಲ, ಆ ರೀತಿ. ಕಾಳಿದಾಸ ಸಂಸ್ಕೃತದಲ್ಲಿ ಆ ರೀತಿಯಾಗಿರ್ತಕ್ಕಂಥವನು. ಇಂಗ್ಲೀಷ್ನಲ್ಲಿ ಶೇಕ್ಸ್ಪಿಯರ್ ಆಗಿದ್ದ. ಯಾರೋ ಇಬ್ಬರು ಹಳ್ಳಿ ಹೆಂಗಸರು ಹ್ಯಾಮ್ಲೆಟ್ ನಾಟಕಕ್ಕೆ ಹೋಗಿದ್ರಂತೆ ಇಂಗ್ಲೆಂಡ್ನಲ್ಲಿ. ನೋಡಿ ಬಂದಮೇಲೆ ಅಯ್ಯೋ ಇದೇನೇ ಇದು, ನಮ್ಮದೇ ಮಾತುಗಳನ್ನೆಲ್ಲ ಇಟ್ಬಿಟ್ಟಿದ್ದಾನೆ, ಅವನೇನು ದೊಡ್ಡ ಕವಿ ಅಂತ ಅಂದ್ಕೊಂಡ್ರಂತೆ. ಶೇಕ್ಸ್ಪಿಯರ್ ನಾಣ್ಣುಡಿ ಆಗಿದ್ದ. ನಮ್ಮ ಗುರುರಾಜ ಕರ್ಜಗಿ ಅವರು ಹೇಳ್ತಾ ಇರ್ತಾರೆ, ದಿ ಹೈಯೆಸ್ಟ್ ಎಕ್ಸ್ಪ್ರೆಷನ್ ಆಫ್ ಎ ಪೊಯೆಟ್ ಈಸ್ ಹಿ ಸ್ಟೇಟ್ಮೆಂಟ್ ಶುಡ್ ಬಿಕಮ್ ಪ್ರವರ್ಬಿಯಲ್ ಅಂತ. ಅದೇ ಥರ ದಿ ಹೈಯೆಸ್ಟ್ ಎಕ್ಸ್ಪ್ರೆಷನ್ ಆಫ್ ಎ ಪರ್ಸನ್ ಈಸ್ ಟು ಬಿಕಮ್ ಎ ಸಿಂಬಲ್ ಅಂತ. ಭಗವಾನ್ ಶ್ರೀಕೃಷ್ಣ ಒಂದು ಕೊಳಲು, ಒಂದು ನವಿಲುಗರಿಯೋ ಆದರೆ ಸಾಕು, ಸಿಂಬಲ್ ಆಗಿಬಿಡ್ತಾನೆ. ಗಾಂಧಿ ಅದೇ ಥರನೇ ಒಂದು ಕನ್ನಡಕ, ಒಂದು ಬೋಳ್ತಲೆ ಹಾಕಿಬಿಟ್ರೆ ಸಿಂಬಲ್ಲು ಆಗುವಂಥದ್ದುಂಟು. ಒಂದು ಬೋಧಿ ವೃಕ್ಷ, ಒಂದು ಪಾದಗಳು, ಒಂದು ಸ್ತೂಪ, ಮತ್ತೊಂದು ಇಟ್ಟರೆ ಬುದ್ಧ ಸಿಂಬಲ್ಲು, ಒಂದು ಕ್ರಾಸ್ ಇಟ್ಟರೆ ಕ್ರಿಸ್ತ ಸಿಂಬಲ್ಲು. ಈ ಥರದ್ದು ಎಷ್ಟು ಜನಕ್ಕಿದೆ ಶಕ್ತಿ. ಆ ವ್ಯಕ್ತಿತ್ವ ಅದು ಬಹಳ ಬೇಕಾದದ್ದು. ಎರಡು ಬೆರಳುಗಳ ಮಧ್ಯೆ ಒಂದು ಸಿಗಾರ್ ಇಟ್ಬಿಟ್ರೆ ಸಾಕು, ವಿನ್ಸ್ಟನ್ ಚರ್ಚಿಲ್ ಆಗ್ತಾ ಇದ್ದಿದ್ದು. ಆ ವ್ಯಕ್ತಿತ್ವ ಬೇಕು. ಇವನು ಆ ಪಾನಭೂಮಿಯನ್ನು ಮಾಡಿಕೊಂಡು, ಅದು ಏನು ಬಗೆ ಬಗೆಯ ಪರಿಮಳಗಳು ಇರತಕ್ಕಂತಹ ಮದ್ಯವನ್ನು ಘ್ರಾಣ ತರ್ಪಣೇನ ಮಧುಗಂಧೇನ ರಚಯಂತಹ ಪಾನಭೂಮೆಯ ಹಾಗೆ ಮಾಡಿಕೊಂಡು, ವಾಸಿತಾಸಕ, ವಾಸಿತ ಅಂತಂದರೆ ಹೆಣ್ಣಾನೆ. ಆ ಹೆಣ್ಣಾನೆಗಳ ನಡುವಿನಲ್ಲಿ ಪುಷ್ಪಿತಾಹ ಕಮಲಿನೀಹಿ ಅಭ್ಯಪದ್ಯತ ದ್ವಿಪ. ಆನೆ, ಮದಿಸಿದ ಆನೆ ಸಲಗ ಹೆಣ್ಣಾನೆಗಳ ಜೊತೆಗೆ ಕಮಲ ಸರೋವರಗಳಲ್ಲಿ ಕ್ರೀಡಿಸುವ ಹಾಗೆ ಇವನು ಹೆಣ್ಣುಗಳ ಜೊತೆಯಲ್ಲಿ ಹೆಂಡದ ಹೊಳೆಯನ್ನೂ ಹರಿಸಿಕೊಂಡು ಇದ್ದ ಅಂತ. ಅದನ್ನು ಅದೆಷ್ಟು ಚೆನ್ನಾಗಿ ಮದ್ದಾನೆಯ ತರಹ ಇದ್ದ ಅಂತ ಹೇಳಿಬಿಟ್ಟ. ಕವಿಯ ಮಾರ್ಮಿಕತೆ ನೋಡಿ. ಸಾತಿರೇ ಕಮದ ಕಾರಣಂ ರಹಸ್ತೇನ ದತ್ತಮಭಿಲೇಷು ರಂಗನಾ ತಾಭಿರಪ್ಯುಪಹೃತಂ ಮುಖಾಸವಂ ಸೋಪಿ ಬತ್ ಬಕುಲ ತುಲ್ಯ ದೋಹದ. ಅವರು ಉತ್ಥಾನವಾದ ಪ್ರೀತಿ ಶೃಂಗಾರದ ಭಾವದಿಂದ
ಇವನ ಬಾಯಿಂದ ಮದ್ಯವನ್ನು ಅವರು ಬಯಸಿದ್ರೆ ಇವನು ಅವ್ರ ಬಾಯಿಂದ ಮದ್ಯವನ್ನು ಬಯಸ್ತಾ ಇದ್ದ. ಹೇಗಾಗ್ತಾ ಇದ್ದ ಇವನು ಅಂತಂದರೆ ಬಕುಳ ವೃಕ್ಷದ ಹಾಗೆ ಆಗದ ಅಂತ. ಬಕುಳ ವೃಕ್ಷಕ್ಕೆ ಹೂ ಬಿಡದೇ ಇದ್ದಾಗ ಸುಂದರಿಯರು ಬಾಯಲ್ಲಿ ಮದ್ಯ ಮುಕ್ಕಳಿಸಿಕೊಂಡು ಉಗಿದರೆ ಆಗುತ್ತದೆ ಅಂತ. ಸ್ತ್ರೀಣಾಂ ಸ್ಪರ್ಶಾತ್ ಪ್ರಿಯಂಗು ವಿಕಸತಿ ಬಕುಲ ಶೀಧುಗಂಡೂಷ ಸೇಕಾತ್. ಬಕುಲ ಶೀಧುಗಂಡೂಷ ಸೇಕಾತ್ ವಿಕಸತಿ ಪಾದಾಘಾತಾದ್ ಅಶೋಕ ತಿಲಕ ಕುರಬಕೋ ವೀಕ್ಷಣಾಲಿಂಗನಾಭ್ಯಾಂ ಮಂದಾರೋ ನರ್ಮವಾಕ್ಯಾತ್ ಪಟುಮೃದು ಹಸನಾತ್ ಚಂಪಕೋ ವಕ್ತ್ರವಾತಾತ್ ಚ್ಯೂತೋ ಗೀತಾನ್ನಮೇರು ವಿಕಸತಿ ಪುರತೋ ನರ್ತನಾತ್ ಕರ್ಣಿಕಾರ ಅಂತ ಒಂದು 10 ಗಿಡಗಳ ಬಗೆ ಹೇಗೆ ಅಂತ ಅನ್ನುವಂಥದ್ದು ಪ್ರಾಚೀನರು ಉಲ್ಲೇಖ ಮಾಡಿದ್ದಾರೆ ಒಂದು ಶ್ಲೋಕದಲ್ಲಿ. ಒಂದೊಂದು ಹೂವಿಗೆ ಒಂದೊಂದು ರೀತಿಯಾದಂಥ ಎಂಟರ್ಟೈನ್ಮೆಂಟ್ ಬೇಕು ಅಂತ. ಇನ್ನು ಆ ಜಡವಾದಂತಹ ಅದು ಸ್ಥಾವರಕ್ಕೆ ಹಾಗಾದರೆ ಇಷ್ಟು ಚೈತನ್ಯಶೀಲವಾದ ಜಂಗಮಕ್ಕೆ ಏನಾಗಬೇಕು. ಹಾಗಾಗಿ ಇವನು ಆ ಬಗೆಯಲ್ಲಿ ಆದ. ಇವನ್ನ ಕವಿ ಹೇಳ್ತಾ ಇದ್ದಾನೆ, ಒಂದು ಚೌಕಟ್ಟಲ್ಲಿ ಮಾಡಿದರೆ ಖಂಡಿತ ತಪ್ಪಾಗ್ತಿರಲಿಲ್ಲ, ತನಗಿದ್ದ ಅಧಿಕಾರವನ್ನು ಮಾಡಿದ್ದಾಗಿತ್ತು ಅಂತ. ಅವನು ಅದಕ್ಕೆ ಒಂದು ಸಮಯ ಅಂತ ಇರ್ತಾ ಇತ್ತು, ಅವಾಗೇನೂ ತಪ್ಪಾಗ್ತಾ ಇರಲಿಲ್ಲ. ಕಾಮನ ಹಬ್ಬದ ದಿವಸ ಪೋಲಿ ಹಾಡುಗಳು ಹೇಳ್ಕೊಂಡು ಹೋದರೆ ಯಾರೂ ಬೇಜಾರು ಮಾಡ್ಕೊಳ್ಳೋದಿಲ್ಲ. ಕಾಮನ ಹಬ್ಬದ ದಿವಸ ಗುಲಾಲ್ ಹಾಕಿದ್ರೆ ಯಾರೂ ಏನು ಕೇಸ್ ಹಾಕೋದಿಲ್ಲ. ಆದರೆ ಅವನು ಬಂದುಬಿಟ್ಟಿದ್ದನು ವೈಕುಂಠ ಏಕಾದಶಿ ದಿವಸ ಗುಲಾಲ್ ಹಾಕಿದ್ರೆ, ಶಿವರಾತ್ರಿ ದಿವಸ ಪೋಲಿ ಮಾತಾಡಿದ್ರೆ, ಕಾಮಾರಿಯ ದಿವಸ ಈ ಥರ ಆಗುವಂಥದ್ದು ಅಸ್ಥಾನದಲ್ಲಿ ಮಾಡಿದಂಥದ್ದು ಅವಿವೇಕ. ಅಂಕಮಂಕ ಪರಿವರ್ತನೋಚಿತೆ ತಸ್ಯ ನಿನ್ಯತುರ ಶೂನ್ಯತಾಮುಭೆ ವಲ್ಲಕೀಚ ಹೃದಯಂಗಮಸ್ವನ ವಲ್ಗುವಾಗಪಿಚ ವಾಮಲೋಚನ. ಇವನು ರಸಿಕನಾದಂತಹ ಕಾಮುಕ. ಸಂಗೀತ, ಸಾಹಿತ್ಯ ಮೊದಲಾದ ವಿದ್ಯೆಗಳಲ್ಲಿ ಪರಿಣತನಾಗಿದ್ದ. ಯಾಕೆಂದರೆ ಶೈಶವೇಭ್ಯಸ್ತ ವಿದ್ಯಾನಾಂ, ಚಿಕ್ಕ ವಯಸ್ಸಿನಲ್ಲಿ ಚೆನ್ನಾಗಿ ಅಭ್ಯಾಸ ಮಾಡಿಸಿದ್ದ ತಂದೆ ಎಲ್ಲವನ್ನೂ ಕೂಡ. ಅದರಿಂದನೇ ಕವಿ ಇವನ ಬಗೆಗೆ ಕಠೋರವಾಗಿ ಆಡ್ತಾ ಇಲ್ಲ, ನೊಂದುಕೋತಾ ಇದ್ದಾಯನ ಅಂತಲೂ ಅನಿಸ್ಬಿಡುತ್ತದೆ. ಇಲ್ಲ ಅವನ ತೊಡೆ ಮೇಲೆ ವನಿತೆ ಇರಬೇಕು, ಇಲ್ಲ ವಲ್ಲಕಿ ಇರಬೇಕು. ವಲ್ಲಕಿ ಅಂದರೆ ವೀಣೆ. ಇಲ್ಲ ವೀಣೆ ಇರಬೇಕು, ಇಲ್ಲ ವನಿತೆ ಇರಬೇಕು. ಅವರನ್ನು ನುಡಿಸಬೇಕು, ಇಲ್ಲ ಇದನ್ನು ನುಡಿಸ್ಬೇಕು. ಅವರನ್ನು ಶ್ರುತಿ ಮಾಡಬೇಕು, ಅದನ್ನು ಶ್ರುತಿ ಮಾಡಬೇಕು, ಇಲ್ಲ ಇವ್ರನ್ನ ಶ್ರುತಿ ಮಾಡಬೇಕು. ಅವ್ರನ್ನ ಮೀಟಬೇಕು, ಇಲ್ಲ ಇವರನ್ನು ಮೀಟಬೇಕು. ಈ ತರಹ ಅವನು ವಲ್ಲಕಿ ವಾದನದಂತೆ ವನಿತಾವಾದನವನ್ನು ಮಾಡಿಕೊಂಡಿದ್ದ ಅಂತ. ಅಂಕಮಂಕ ಪರಿವರ್ತನೋಚಿತೆ, ಆ ತೊಡೆಯಿಂದ ಈ ತೊಡೆಗೆ, ಈ ತೊಡೆಯಿಂದ ಆ ತೊಡೆಗೆ ಬದಲಾಯಿಸಿಕೊಳ್ತಾನೆ ಇದ್ದ ಅಂತ ಹೇಳ್ಬಿಟ್ಟಂತಾನೆ. ಏನು ಅಬ್ಸರ್ವೇಷನ್ ಮಾಡಿದ್ದಾನೆ ಕವಿ, ಎಷ್ಟು ನೋಡಿದ್ದಾನೆ. ಇದು ಕಲ್ಪನೆಯೇ ಆಗಿದ್ದಲ್ಲಿ ಅಸಾಮಾನ್ಯ ಕಲ್ಪನಾ ಶಕ್ತಿ ಇರ್ತಕ್ಕಂಥದ್ದು ಆ ಮಹಾಕವಿಗೆ ಅಂತ ಗೊತ್ತಾಗುತ್ತದೆ. ಮತ್ತು ಹೃದಯಂಗಮಸ್ವನ ವಲ್ಗುವ, ಹೃದಯಕ್ಕೆ ಮುಟ್ಟುವಂಥ ರೀತಿಯ ಮಾತಾಡ್ತಕ್ಕಂಥದ್ದು, ಲಲ್ಲೆಗೆರೆಯುವಂಥ ಸುಂದರಿಯರನ್ನೇ ಇಟ್ಕೋತಾ ಇದ್ದ. ಅವರು ಏನು ಅಂದರೆ ಟೋನ್ನಕ್ಕೆ ಬರದೇ ಇರತಕ್ಕಂಥ ಗಾಂಪೆಯರಲ್ಲ, ಎಲ್ಲ ಚೆನ್ನಾಗಿ ಹೈಲಿ ಕ್ವಾಲಿಫೈಡ್ನೇ ಅಂಥವ್ರನ್ನೇ ತಯಾರು ಮಾಡಿಕೊಡ್ತಕ್ಕಂಥ ಶಿಲ್ಪದಾರಿಕಾ ಅಂತ ಕರೀತಾರೆ ನಮ್ಮಲ್ಲಿ. ಆ ತರಹ ಮಾಡಿದ್ದು. ವಾಮಲೋಚನಾ, ಎಡನೋಟದವರು, ಎಡಚೆಯರು ಅವರೆಲ್ಲರೂ. ವಾಮ ಅನ್ನೋದಕ್ಕೆ ಸುಂದರ ಅನ್ನೋ ಒಂದು ಅರ್ಥ ಉಂಟು, ಓರೆಗಣ್ಣಿನ ನೋಟದವರು ಅಂತ. ಹಾಗೆ ಅಶೂನ್ಯತಾ, ಹಿಸ್ ಲ್ಯಾಪ್ ವಾಸ್ ನೆವರ್ ಎಂಪ್ಟಿ. ಇದು ಒಂದೊಂದು ಪದವನ್ನು ಪಿಸಾತ್ ಈ ಛಂದಸ್ನಲ್ಲಿ ಒಟ್ಟು ಒಂದೊಂದು ಪದ್ಯಕ್ಕೂ 44 ಅಕ್ಷರ ಬರುತ್ತೆ, 11 ಅಕ್ಷರದ್ದು. ಎಷ್ಟು ತುಂಬುತ್ತಾನೆ ನೋಡಿ, ಗಿಡದು ತುಂಬಿದ್ದಾನೆ. ಇದು ಬಹಳ ದೊಡ್ಡದು. ಒಂದೊಂದು ಪದ್ಯವೂ ಒಂದೊಂದು ಬಾಂಬ್ ತರಹ ಇರ್ತದೆ. ನಮ್ಮ ಮನಸ್ಸು ಅನ್ನುವಂಥದ್ದು ಸರಿಯಾಗಿ ದೀಪ್ತವಾಗಿದ್ದರೆ ಈ ಒಂದೊಂದು ಶ್ಲೋಕವೂ ನಮ್ಮ ಪ್ರದೀಪ್ತವಾದ ಮನಸ್ಸಿನ ಕಿಡಿಗೆ ಮುಟ್ಟಿದ್ರೆ ಎಕ್ಸ್ಪ್ಲೋಡ್ ಆಗಿ ಧ್ವನಿ ಪರಂಪರೆಯನ್ನು ಹೊಮ್ಮಿಸ್ಲೇ ಇರುತ್ತೆ. ಒಂದು ಟುಸ್ಪಟಾಕಿ ಅಲ್ಲ ಕಾಳಿದಾಸಂದು, ಆ ರೀತಿಯಾದಂಥದ್ದು. ಸಸ್ವಯಂ ಪ್ರಹತ ಪುಷ್ಕರ ಕೃತಿಲೋಲ್ಲಮಾಲ್ಯವಲಯೋ ಹರನ್ಮನಃ ನರ್ತಕೀರಭಿನಯಾತಿ ಲಂಘಿನಿ ಪಾರ್ಶ್ವವರ್ತಿಷು ಗುರುಷ್ವಲಜ್ಜಯತ್. ಇನ್ನು ತಾನೇ ಮೃದಂಗ ಇಟ್ಟುಕೊಂಡು ಲೋಲಮಾಲ್ಯವಲಯ, ಕೈಗೆ ಮಲ್ಲಿಗೆ ಹಾರವನ್ನು ಕಟ್ಕೊಂಡಿರ್ತಾ ಇದ್ದಂತೆ. ವಲಯ ಅಂದರೆ ಬಳೆ, ಅಂದರೆ ಬಳೆಯಂತೆ ಮಲ್ಲಿಗೆ ಸುತ್ತಕೊಂಡಿದ್ದ. ಈಗಲೂ ನಮ್ಮ ಮುಜರಾಗಳಲ್ಲಿ ಇದರೊಳಗೆ ಆ ಸಿನಿಮಾಗಳಲ್ಲಂತೂ ನಾವು ನೋಡಿಯೇ ಇರ್ತೀವಿ. ಮತ್ತೆ ಅದನ್ನು ಮಧ್ಯೆ ಮೂಗಂತ ತಂದುಕೊಂಡು ಆಘ್ರಾಣಿಸಿ ನೋಡಿ ಸಂತೋಷ ಪಡುವಂಥದ್ದು ಇದೆಲ್ಲ. ಅದನ್ನು ಮಾಡ್ತಾ ಮೃದಂಗ ನುಡಿಸುವಾಗ ಆ ಮಲ್ಲಿಗೆಯ ವಲಯ ಹೊಯ್ದಾಡ್ತಾ ಇತ್ತು ಅಂತ. ಲೋಲ ಮಾಲ್ಯ ವಲಯ ಅನ್ನುವ ಮಾತನ್ನು ಹೇಳ್ತಾನೆ ನೋಡಿ. ಮೃದಂಗ ನುಡಿಸ್ತಾ ಅಂದರೆ ಆಗ್ತಾ ಇತ್ತು. ಅದು ಎಂಥ ಕೈ ಹೇಳ್ತಾನೆ. ಆ ಕೈಯಲ್ಲಿ ಮಲ್ಲಿಗೆ ಹೂವಿನ ಹಾರ ಇತ್ತು ಅಲ್ಲ, ಅದು ಅಲ್ಲಿಗೆ ಇಲ್ಲಿಗೆ ಹೊಯ್ದಾಡ್ತಾ ಇತ್ತು. ಅಂದರೆ ಅವನೆಷ್ಟು ಬ್ರಿಸ್ಕಾಗಿ, ಎಷ್ಟು ಆ ಉರುಳುಗಳು, ಕೆರಳುಗಳು, ಹೊರಳುಗಳು ಇದೆಯಲ್ಲ.
ತಟ್ಟಿ ಬಡಿತಕ್ಕಂಥದ್ದು, ಮೆಟ್ಟಿ ಬಡಿತಕ್ಕಂಥದ್ದು, ಅಂಗೈಯಲ್ಲಿ ಬಡಿತಕ್ಕಂಥದ್ದು, ಹಿಂಗೈಯಲ್ಲಿ ಬಡಿತಕ್ಕಂಥದ್ದು, ಬೆರಳಲ್ಲಿ ಬಡಿತಕ್ಕಂಥದ್ದು, ಮೃದಂಗಕ್ಕೆ ನುಡಿಸಾಣಿಕೆ ಯಾವ ತರಹ ಉಂಟು ಅದೆಲ್ಲ ಬಲ್ಲವನಾಗಿದ್ದ ಅವನು. ಹಾಗಾಗಿ ಎತ್ತಿ ಬಡಿದಾಗ ಮುಕ್ತಾಯಕ್ಕಾಗಿ ಅಧೀಂತ ಕಿಟ ಥೋಮ್ ಅಂತನ್ನುವಾಗ ಹೆಂಗೆ ಎತ್ತಿ ಬಡಿದಿರ್ತಾನೆ, ಆ ಮಲ್ಲಿಗೆ ಹಾರ ಹಿಂಗೆ ಹೊಯ್ದಾಡಿರ್ತದೆ. ಅದನ್ನು ಹೇಳ್ತಾ ಇದ್ದಾನೆ. ನರ್ತಕೀರಭಿನಯಾತಿ ಲಂಘಿನೀ. ಅಭಿನಯದಲ್ಲಿ ತುಂಬ ಚೆನ್ನಾಗಿರ್ತಕ್ಕಂಥವರೇ ನಿಜ. ಅವರು ಗುರುಗಳು ಬೇರೆ ಇರ್ತಾಯಿದ್ರು, ನಟುವನಾರುಗಳು ಅಂತ ಕರೀತಾರಲ್ಲ, ಅಂದರೆ ಅವ್ರನ್ನ ತಾಲಧಾರಿಗಳು ಅಂತ ಹೇಳ್ತಾಯಿದ್ರು. ಗುರುವೇ ಸಾಮಾನ್ಯವಾಗಿ ತಾಲ ಹಿಡಿದು ಅಂದರೆ ನಟುವಾಂಗ ಮಾಡ್ತಾಯಿದ್ರು. ಆ ಗುರು ನಿಂತು ನಟುವಾಂಗ ಮಾಡ್ತಾಯಿದ್ರೆ ಮಾರ್ದಂಗಿಕನಾಗಿ ಇವನು ಕೂತ್ಕೋತಾ ಇದ್ದ ಒಂದು ಕಡೆಗೆ, ಮತ್ತು ಇನ್ನೊಂದು ಕಡೆಗೆ ಗಾಯಕರು ಇರ್ತಾಯಿದ್ರು. ಕೆಲವೊಮ್ಮೆ ತಾಲಧಾರಿ ಗಾಯಕ ಇಬ್ಬರು ಒಬ್ಬರೂ ಆಗ್ತಾಯಿದ್ರು. ಆ ಗುರು ತನ್ನ ಶಿಷ್ಯರನ್ನು ಇವನು ಮುಂದೆ ಕುಣಿಸಿ ಸಂತೋಷ ಪಡಬೇಕು ಅಂತ ಅಂದುಕೊಂಡ್ರೆ ಅವರನ್ನೂ ಇವನು ಮೃದಂಗದ ಪೆಟ್ಟುಗಳಲ್ಲಿ, ವಿಷಮದಲ್ಲಿ, ಪ್ರತಿಲೋಮದಲ್ಲಿ, ಅತೀತದಲ್ಲಿ, ಅನಾಗತದಲ್ಲಿ, ಬಗೆಬಗೆಯ ತಾಳ ಚಮತ್ಕಾರದಲ್ಲಿ ಎಡಪ್ಪು ಅಂತಾರಲ್ಲ, ಅಲ್ಲಿ ಏಮಾರಿಸಿಬಿಟ್ಟಿದ್ದನು ತತ್ತರ ಬಿತ್ತರವಾಗಿ ಕಕ್ಕಾವಿಕ್ಕಿ ಆಗುವಂತೆ ಮಾಡ್ತಾ ಇದ್ದ ಅಂತ. ಅಷ್ಟು ಕೌಶಲ ಇತ್ತು. ಆ ಕುಣಿಯೋರ ಹೆಜ್ಜೆಯನ್ನು, ತಾಳವನ್ನು ತಪ್ಪಿಸೋಷ್ಟು ಕೌಶಲ ಇತ್ತು. ಅರೆ ಇವನು ತನ್ನ ಬದುಕಿನ ತಾಳವೇ ತಪ್ಪಿದೆ, ಲಯವೇ ತಪ್ಪಿದೆ, ಅದನ್ನು ಅರ್ಥ ಮಾಡ್ಕೊಳ್ತಾ ಇಲ್ವಲ್ಲ ಅನ್ನುವಂಥದ್ದನ್ನು ಕವಿ ಹೇಳ್ತಾ ಇದ್ದಾರೆ. ಅಂದರೆ ಇವೆಲ್ಲ ರಾಜನಿಗೆ ಬೇಕು. ವಿದ್ಯಾ ಪರೀಕ್ಷೆಗಾಗಿ ಇಷ್ಟೆಲ್ಲ ಅಭ್ಯಾಸ ಮಾಡಿರಬೇಕು. ಅವನ ಆಸ್ಥಾನದಲ್ಲಿ ವಿದ್ಯಾಧಿಕಾರಿಗಳು ಅಂತ ಇರ್ತಾಯಿದ್ರು, ಎಜುಕೇಷನ್ ಮಿನಿಸ್ಟರ್ ಅನ್ನೋ ಥರ, ಎಜುಕೇಷನ್ ಸೆಕ್ರೆಟರಿ ಅನ್ನೋ ತರಹ. ಅವರುಗಳನ್ನು ಮುಂದಿಟ್ಟುಕೊಂಡೇ ಯಾವುದೇ ಹೊಸ ವಿದ್ವಾಂಸ, ಕಲಾವಿದ ಬಂದರೆ ಅವ್ರನ್ನ ಪರೀಕ್ಷೆ ಮಾಡಬೇಕು. ಇವೆಲ್ಲ ಉಂಟು ರಾಜನಿಗೆ ಬೇಕಾದ ಶಿಸ್ತುಗಳು ಅಂತ. ಕಲಿತಿದ್ದರೂ ಅದನ್ನು ಬೇರೆ ಬೇರೆ ರೀತಿಯಲ್ಲಿ ಬಳಸಿಕೊಂಡ ಅನ್ನುವಂಥದ್ದು. ಈ ಸಂದರ್ಭದಲ್ಲಿ ಒಂದು ಕಾದಂಬರಿಯನ್ನು ನಾನು ಉಲ್ಲೇಖ ಮಾಡಬೇಕು. ಅದು ನಮ್ಮ ದೊಡ್ಡ ಕನ್ನಡ ವಿದ್ವಾಂಸರಾಗಿದ್ದ, ಕವಿಯೂ ಆಗಿದ್ದಂಥ ರಸಿಕರ ರಂಗ ಕಾವ್ಯನಾಮದ ರಂಶ್ರೀ ಮುಗಳಿಯವರು ತಮ್ಮ ಬದುಕಿನ ಕೊನೆಯ ದಶಕದಲ್ಲಿ ಬರೆದಂಥ ಒಂದು ಕಾದಂಬರಿ ಅಗ್ನಿವರ್ಣ. ಆ ಅಗ್ನಿವರ್ಣ ಕಾದಂಬರಿ ಈ ಒಂದು 19ನೇ ಸರ್ಗವನ್ನೇ ಅವಲಂಬಿಸಿದ್ದು. ಚೆನ್ನಾಗಿದೆ, ಆದರೆ ಆಹಾ ಅನ್ನುವಷ್ಟು ಭವ್ಯವಾದ ಕಾದಂಬರಿಯಲ್ಲ. ಅದನ್ನು ಮತ್ತು ಪ್ರತಿಭಾಶಾಲಿಗಳಾದ ಸಿದ್ಧಹಸ್ತರಾದವರಾಗಿದ್ದರೆ ಇನ್ನೂ ಚೆನ್ನಾಗಿ ಬರೆದಿರ್ತಿದ್ರು. ಆದರೆ ಯಾವ ಭಾಷೆಯಲ್ಲೂ ಅಗ್ನಿವರ್ಣದ ಬಗ್ಗೆ ಆ ರೀತಿಯಾದೊಂದು ವಿಸ್ತೃತವಾದ ಕಾದಂಬರಿ ಬಂದಿಲ್ಲ. ಸಂತೋಷ ಪಡಬಹುದಾದಂಥ ಕೃತಿ, ಆಸಕ್ತರು ಓದಬಹುದು. ಆದರೆ ಅವರಿಗೆ ಎಷ್ಟೋ ವಿವರಗಳು ಪಾಪ ಕೆಲವುದು ಗೊತ್ತಿಲ್ಲದಿದ್ದರಿಂದ, ಈ ಸರ್ಗ ಮಾತ್ರ ಬಿಟ್ಟು ಬೇರೆ ಯಾವುದೂ ಗೊತ್ತಿಲ್ಲವಾದ್ದರಿಂದ ಒಂದಿಷ್ಟು ಓರೆಕೋರೆಗಳು, ಅಪೂರ್ಣತೆಗಳು ಅಲ್ಲಿ ತುಂಬಿವೆ. ಮತ್ತು ಅವರು ಕಥೆಯನ್ನು ತುಂಬ ಬೇರೆ ಬೇರೆ ಎಳೆಗಳಿಂದ ವಿಸ್ತರಿಸಿ ವರ್ಣಿಸೋಕ್ಕೆ ಆಗಿಲ್ಲ, ಮಾಡಿದ್ದಾರೆ. ಒಳ್ಳೆಯ ಪ್ರಯತ್ನ ಅಂತೂ ಪಟ್ಟಿದ್ದಾರೆ. ಆಸಕ್ತರು ಓದಬಹುದಾದಂಥ ಕಾದಂಬರಿ. ಚಾರು ನೃತ್ಯ ವಿಗಮೇ ಚ ತನ್ಮುಖಂ ಖೇದ ಭಿನ್ನ ತಿಲಕಂ ಪರಿಶ್ರಮಾತ್ ಪ್ರೇಮದತ್ತವದನಾನಿಲ ಪಿಬನ್ ಅತ್ಯಜೀವದಮರಾಲಕೇಶ್ವರು. ಚಾರು ನೃತ್ಯ ವಿಗಮೆ, ಈ ಥರ ತಾಳ ತಪ್ಪಿಸಿಯೂ ಅವರಿಗೆ ಸಂತೋಷ ಅಂತೆ. ತಪ್ಪಿಸಿದ್ದಕ್ಕೆ ಇವನಿಗೂ ಸಂತೋಷ, ತಪ್ಪಿದ್ದಕ್ಕೆ ಅವ್ರಿಗೂ ಸಂತೋಷ. ಸೋತರೂ ಸಂತೋಷ, ಗೆದ್ದರೂ ಸಂತೋಷ. ಇದು ಉತ್ತಾನವಾದ ಮೋಹ, ಅಲ್ಲಿ ಇರುವಂಥ ಸಂತೋಷ, ಶೃಂಗಾರದ ಸಂತೋಷವೇ ಅಂಥದ್ದು. ಪ್ರಣಯದ ಲಕ್ಷಣವೇ ಹಾಗೆ. ಖೇದ ಭಿನ್ನ ತಿಲಕಂ ತನ್ಮುಖಂ, ಸುಸ್ತಾಗಿ ಬೆವತು ತಿಲಕ ಕರಗಿ ಹೋಗ್ತಾ ಇತ್ತು. ಅದನ್ನು ತನ್ನ ಪ್ರೇಮದತ್ತ ವದನಾನಿಲಹ, ಬಾಯಿಂದ ತಾನೇ ಉಫ್ಫಂತ ಪ್ರೀತಿಯಿಂದ ಊದುತ್ತಾ ಆ ಬೆವರನ್ನು ಆರಿಸ್ತಾ, ಅತ್ಯಜೀವದ ಅಮರಾಲಕೇಶ್ವರವು, ಅಮರ ಅಲಕ, ಅಮರರ ದೇವತೆಗಳ ಮತ್ತು ಅಲಕಾನಗರಿಯ ಇಬ್ಬರರ ಒಡೆಯರನ್ನು, ಅಂದರೆ ಇಂದ್ರ ಕುಬೇರರನ್ನು ಮೀರಿಸ್ತಾ ಇದ್ದ ಅಂತ. ಇಂದ್ರ ಭೋಗಾಧಿಪತಿ ಅಂದರೆ ಕಾಮಾಧಿಪತಿ ಆದರೆ, ಇಂದ್ರಿಯಾಧಿಪತಿ ಆದರೆ, ಕುಬೇರ ಇಂದ್ರಿಯಾರ್ಥಾಧಿಪತಿ. ಒಬ್ಬ ದುಡ್ಡಿನ ದೇವರು, ಇನ್ನೊಬ್ಬ ಭೋಗದ ದೇವರು, ಸುಖದ ದೇವರೊಬ್ಬ, ಸಂಪತ್ತಿನ ದೇವರೊಬ್ಬ. ಒಬ್ಬ ಉತ್ತರ ದಿಕ್ಕು, ಇನ್ನೊಬ್ಬ ಪೂರ್ವ ದಿಕ್ಕು. ಈ ಎರಡು ದಿಕ್ಕುಗಳ ಮಧ್ಯೆ ಒಬ್ಬ ದೇವ ಇದ್ದಾನೆ, ಮಹಾದೇವ, ಈಶಾನ್ಯ ದಿಕ್ಕಿನಲ್ಲಿ ಈಶಾನ. ಅವನು ಕೈಯಲ್ಲಿ ಭಿಕ್ಷಾಪಾತ್ರೆ ಹಿಡಿದು ಹಣೆಯ ಬೆಂಕಿಯಿಂದ ಕಾಮನನ್ನು ಸುಟ್ಟವನು. ಅಂದರೆ ನೋಡಿ, ಸಂಪತ್ತಿನ ಮೂಲೆ, ಸುಖದ ಮೂಲೆ, ಸುಖದ ದಿಕ್ಕು, ಸಂಪತ್ ದಿಕ್ಕು, ಸುಖದ ದಿಕ್ಕು, ಈ ಎರಡು ದಿಕ್ಕಿನ ನಡುವೆ ಇವೆರಡನ್ನೂ ಸೇರಿಸಿಕೊಂಡು ಕಂಬೈಂಡ್ ಆದದ್ದು ಒಂದಿರಬೇಕು. ಹೌದು, ಅವನು ಕಾಂತಾ ಸಮ್ಮಿಶ್ರ ದೇಹ. ಆದರೆ ಅವಿಷಯ ಮನಸಾದ್ಯ ಪರಸ್ತಾದ್ ಯತೀನಾಂ, ಯತಿಗಳನ್ನೂ ಮೀರಬಲ್ಲಂತಹ ಅವನು ವೈರಾಗ್ಯ ಶಿಖಾಮಣಿಯಾಗಿದ್ದಾನೆ. ಶಿವ ಕಾಳಿದಾಸನ ಆದರ್ಶ. ಅಂದರೆ ಈ ಎರಡು ದಿಕ್ಕುಗಳ ನಡುವಣ ದಿಕ್ಕು ನಾವು ಅಂದುಕೋತೀವಿ.
ಜಲಜನಕ ಹೈಡ್ರೋಜನ್ ಸ್ವಯಂ ದಹ್ಯಾನಿಲ, ಅಂದರೆ ದಟ್ ಈಸ್ ಎ ಇನ್ಫ್ಲೇಮಬಲ್ ಗ್ಯಾಸ್ ದಟ್ ಬರ್ನ್ಸ್ ಬೈ ಇಟ್ ಸೆಲ್ಫ್. ಇನ್ನು ಪ್ರಮೋಟರ್ ಆಫ್ ಕಂಬಸ್ಷನ್, ಕಂಬಸ್ಟೇಬಲ್ ಗ್ಯಾಸ್ ಈಸ್ ಹೈಡ್ರೋಜನ್, ಆಕ್ಸಿಜನ್ ಈಸ್ ಎ ಪ್ರಮೋಟರ್ ಆಫ್ ಕಂಬಸ್ಷನ್. ಆದರೆ ಎರಡೂ ಸೇರಿದ್ರೆ ಬರುವಂಥ ನೀರು ನೀದರ್ ಕಂಬಸ್ಟೇಬಲ್ ನಾರ್ ಪ್ರಮೋಟರ್ ಆಫ್ ಕಂಬಸ್ಷನ್. ಅದು ತಣ್ಣಗೆ ಮಾಡುತ್ತದೆ ಬೆಂಕಿಯನ್ನು. ಶಿವ ನೀರಿನಂಥವನು. ಕುಬೇರ ಜಲಜನಕದಂತೆ, ಇಂದ್ರ ಆಮ್ಲಜನಕದಂತೆ, ಆದರೆ ಇವನು ಮಾತ್ರ ನೀರು, ಜೀವನ. ಈ ಅರ್ಥದಲ್ಲಿ ನೋಡಿದಾಗ ಅಮರಾಲಕೇಶ್ವರವು ಅಂತ ಹೇಳುವ ಮೂಲಕವಾಗಿ ಕವಿ ಇವುಗಳು ಎಲ್ಲಿರಬೇಕು, ಏನಾಗಬೇಕು ಅನ್ನೋದನ್ನು ಧ್ವನಿಸ್ತಾ ಇದ್ದಾನೆ ಅನಿಸುತ್ತೆ. ತಸ್ಯ ಸಾವರ್ಣ ಹೃಷ್ಟ ಸಂಧಯ ಕಾಮ್ಯವಸ್ತುಷು ನವೇಶು ಸಂಗಿನಃ ವಲ್ಲಭಾಭಿರುಪಸೃತ್ಯ ಚಕ್ರಿರೇ ಸಾಮಿ ಭುಕ್ತ ವಿಷಯ ಸಮಾಗಮಾ. ತಸ್ಯ ಸಾವರ್ಣ ದೃಷ್ಟಸಂಧಯ ಅಂದರೆ ನೋಡಿ, ಅವನು ಆಸಕ್ತರಾಗಿರ್ತಕ್ಕಂಥವ್ರನ್ನ ಮರೆಯಿಂದ ಮತ್ತೊಂದು ಕಡೆಯಿಂದ ಸಾವರ್ಣ ದೃಷ್ಟಸಂಧಯ ಕಾಮ್ಯವಸ್ತುಷು ನವೇಶು ಸಂಗಿನಃ ವಲ್ಲಭಾಭಿ ಉಪಸೃತ್ಯ ಚಕ್ರಿರೇ ಸಾಮಿಭುಕ್ತ ವಿಷಯ ಸಮಾಗಮಾ. ಅಂದರೆ ಅವನ ಕಡೆಗೆ ಎಲ್ಲರೂ ಬರ್ತಾಯಿದ್ರು, ಪ್ರತಿಯೊಬ್ಬರೂ ಬರ್ತಾಯಿದ್ರು, ಪ್ರತಿಯೊಬ್ಬ ಸುಂದರಿಯೂ ಬರ್ತಾಯಿದ್ರು. ಅವರೆಲ್ಲರಿಂದಲೂ ಕೂಡ ವಲ್ಲಭಾಭಿ ಉಪಸೃತ್ಯ, ಅವರೆಲ್ಲರೂ ಬಂದು ಸೇರ್ತಾ ಇದ್ದರಿಂದ ಸಾಮಿಭುಕ್ತ ವಿಷಯ ಸಮಾಗಮ. ಒಂದು ವಿಷಯವೂ ಕೂಡ, ಒಂದು ಭೋಗವೂ ಕೂಡ ಪೂರ್ತಿ ಆಗ್ತಾ ಇರಲಿಲ್ಲ ಅನ್ನುವ ಮಾತನ್ನು ಹೇಳ್ತಾ ಇದ್ದಾನೆ. ಅಂದರೆ ಅವನಿಗೆ ಎಷ್ಟು ಅತಿಯೋಗ ಆಯಿತು ಅಂದರೆ ಯಾವುದೂ ಪೂರ್ತಿ ಅನುಭವಿಸೋಕ್ಕಾಗ್ತಾ ಇರಲಿಲ್ಲ, ಯಾವಳಲ್ಲಿಯೂ ಪೂರ್ಣ ಸುಖ ಕಾಣಲಿಲ್ಲ, ಯಾವುದರೊಳಗೂ ಪೂರ್ಣ ಸ್ವಾರಸ್ಯ ಕಾಣಲಿಲ್ಲ ಅಂತ. ಏನೋ ಒಂದು ರುಚಿಯಾಗಿರೋ ತಿಂಡಿ ಅಂತ ಅವನು ಬಾಯಿಗೆ ಹಾಕ್ಕೊಳ್ತಾ ಇದ್ದಂತೆ ಮತ್ತೊಬ್ಬನು ಇನ್ನೂ ರುಚಿಯಾಗಿರೋ ತಂದು ಅದನ್ನು ತಿನ್ನೋಕೆ ಹೋಗೋದು. ಒಂದು ಮಾತಲ್ಲಿ ಹೇಳಬೇಕು ಅಂತಂದರೆ, ಇಂಟರ್ನೆಟ್ಟಲ್ಲಿ ಇನ್ಫಾರ್ಮೇಷನ್ಗೆ ಹೋಗಿ ಒಂದು ಲಿಂಕಿಂದ ಇನ್ನೊಂದು ಲಿಂಕ್, ಮತ್ತೊಂದು ಲಿಂಕಿಂದ ಮಗದೊಂದು ಲಿಂಕಿಗೆ ಹೋಗಿ ಕಡೆಗೆ ಏನೂ ಇಲ್ಲದೆ ಎಲ್ಲದಿಂದ ಡಿಲಿಂಕ್ ಆಗ್ತಕ್ಕಂಥದ್ದು ಇದೆಯಲ್ಲ, ಅದು ಎಷ್ಟು ಬ್ಲಿಂಕ್, ಇನ್ನೇನೂ ಇಲ್ಲ. ಒಂದು ಆದ್ಯಂತವಾಗಿ ಒಂದು ಪುಸ್ತಕವೋ ಒಂದು ಗ್ರಂಥವೋ ಕೂತ್ಕೊಂಡು ಓದುವಂಥದ್ದು. ಈ ಏಕಾಗ್ರತೆ ಇಲ್ಲದೆ ಡಿ ವಿ ಜಿಯವರು ಒಂದು ಕಡೆ ಬರೀತಾರೆ, ಒಂದು ಗ್ರಂಥವನ್ನು ಆದ್ಯಂತವಾಗಿ ಓದ್ಕೊಳ್ಳೋದು ಎಷ್ಟೋ ಮೇಲೂ 10 ಗ್ರಂಥಗಳ ಪುಡಿಯಾಗಿ ಸುಮ್ಮನೆ ನಾಯಿ ವಾಯಿ ವೆಚ್ಚಾಪೋಲ್ ಅಂತ ಹೇಳ್ಬಿಟ್ಟು ತಮಿಳಿನಲ್ಲಿ ಹೇಳ್ತಾರೆ. ನಾಯಿ ಎಲ್ಲ ಪದಾರ್ಥಗಳಿಗೂ ಬಾಯಿ ಇಡುತ್ತೆ, ಯಾವುದನ್ನು ತಿನ್ನೋಲ್ಲ, ಮತ್ತು ಯಾರೂ ತಿಂದಂಗೆ ಮಾಡಿಬಿಡುತ್ತೆ. ಹಾಗಾಗಬಾರ್ದು. ನಮ್ಮ ಸುಂದರಿ ಸಂತಾನಂ ಕೀರ್ತಿಶೇಷ ಮಹಾನರ್ತಕಿ ನಾಟ್ಯಾಚಾರ್ಯೆ ಅವರು ಹೇಳ್ತಾ ಇದ್ರು, ಒಂದು ಸ್ಟೈಲ್ ಚೆನ್ನಾಗಿ ಕಲೀರಿ, ಮಿಕ್ಕದ್ದೆಲ್ಲ ತಾನಾಗಿ ಬರುತ್ತೆ, ಎಲ್ಲ ಕಲಿಯೋಕ್ಕೆ ಹೋಗ್ತೀನಿ ಅಂತ ಮಾಡ್ಕೋಬೇಡಿ ಅಂತ ಹೇಳಿಬಿಟ್ಟಿದ್ರು. ಏಕಂ ಜನ್ಮನಿ ಏಕಂ ಶಾಸ್ತ್ರಂ ಅನ್ನುವಂತೆ ಅಂತ. ಅಂದರೆ ಭೋಗಕ್ಕೆ ಕೊಡಬೇಕಾದದ್ದು ವಿರಾಮ. ಕಾಲವನ್ನು ಆರಾಧನೆ ಮಾಡಬೇಕು ಭೋಗಿಗಳು. ಕಾಲವನ್ನು ಸ್ಥಗಿತ ಮಾಡಿಕೊಳ್ಳೋಕ್ಕೆ ಪ್ರಯತ್ನ ಪಟ್ಟರೆ ಭೋಗ ಆಗುವುದು. ಕಾಲ ಸ್ಥಗನ ಮಾಡಿಕೊಳ್ಳಬೇಕು ಅಂತಂದರೆ ತಮ್ಮೊಳಗೆ ಸಂಯಮ ಇರಬೇಕು. ಸಂಯಮ ಇಲ್ಲದೇ ಇದ್ದವನು ಭೋಗಿ ಆಗೋದಕ್ಕೆ ಸಾಧ್ಯವೇ ಇಲ್ಲ. ಎಕ್ಸ್ಟ್ರಾರ್ಡಿನರಿ ಪೇಷನ್ಸ್ ಆ್ಯಂಡ್ ಕಂಟ್ರೋಲ್ ಇಲ್ಲದೆ ಒನ್ ಕೆನಾಟ್ ಎಂಜಾಯ್ ದಿ ಥಿಂಗ್ಸ್. ಆ ರಾಜಸ ತಾಮಸ ಸುಖಗಳು ಸಾತ್ವಿಕ ಸುಖವಾಗಿ ಗ್ರ್ಯಾಜುಯೇಟ್ ಆಗಬೇಕು ಅಂತಂದರೆ ಹಾಗೆ ತಲ್ಲೀನಾಗಬೇಕಾಗುತ್ತದೆ. ಎಲ್ಲಿ ಉಂಟು? ಮತ್ತೊಬ್ಬರು ಮಗದೊಬ್ಬರು ಬಂದು ಬಡೀತಾ ಇದ್ದರೆ, ಇನ್ನೊಂದು ಮತ್ತೊಂದು ಬರ್ತಾ ಇದ್ದರೆ, ಒಂದರೊಳಗೇನೆ ಪೂರ್ಣವಾಗಿ ಸಾಕು ಅನಿಸುವಷ್ಟು ಸುಖ ಕಾಣೋದಕ್ಕೆ ಸಾಧ್ಯ ಉಂಟು. ಜಂಬಕ್ಕೆ ಅಂತ ಹೇಳ್ಕೊಳ್ತಾ ಇಲ್ಲ. ಚೆನ್ನಾಗಿರ್ತಕ್ಕಂಥ ಒಂದು ಗೊಡ್ಡು ಸಾರು ಮಾಡಿದ್ರೆ, ಒಂದು ಪಲ್ಯ ಮಾಡಿದ್ರೆ, ಒಂದು ಚಟ್ನಿ ಮಾಡಿದ್ರೆ, ಒಂದು ಒಗ್ಗರಣೆಯನ್ನು ಮಾಡಿದ್ರೆ ಒಂದು ದಿನ ಇಡೀ ಕಳೆದೇನು ನಾನು ಅದರೊಳಗೆ. ಒಂದು ಹಿಂದುವಳವೋ ಒಂದು ಮೋಹನವೋ ಇಡೀ ದಿವಸ ಗುಣಕ್ಕೊಂಡು ಕಾಲ ಕಳೆದೇನು. ಒಂದು ಶ್ಲೋಕವನ್ನು ಇಡೀ ದಿವಸ ಮತ್ತೆ ಅದನ್ನು ಹಾಗೇನೆ ಮೆಲುಕು ಹಾಕ್ಕೊಂಡು ಸಂತೋಷ ಪಡಬಲ್ಲೆ, ಏನೂ ತೊಂದರೆ ಇಲ್ಲ. ಯಾಕೆ? ಅದರೊಳಗೆ ಧ್ವನಿಶೀಲತೆ ಇರಬೇಕು. ಅದರಿಂದಲೇ ವ್ಯಂಜನಾ ವ್ಯಾಪಾರ ಅಂತ ನಮ್ಮಲ್ಲಿ ಕರೆದರು. ವ್ಯಂಜನಾ ವ್ಯಾಪಾರ ಅಂದರೆ ಅದೇನೇ ಧ್ವನನಶೀಲತೆ ಅಂತ. ಅಭಿಧಾ ವ್ಯಾಪಾರ ಅಂದರೆ ಒಂದು ಹೇಳೋ ಜಾಗದಲ್ಲಿ ನಾವು 100 ಮಾತು ಹೇಳಿ ಏನೂ ಪ್ರಯೋಜನ ಇಲ್ಲ. ಡಯೇರಿ ಆಫ್ ವರ್ಡ್ಸ್ ಬಟ್ ಕಾನ್ಸ್ಟಿಪೇಷನ್ ಆಫ್ ಥಾಟ್ಸ್ ಅಂತಾರಲ್ಲ, ಆ ತರಹ ಆಗಿಬಿಡ್ತದೆ. ಹಾಗಲ್ಲದೆ ಪದರಾಗಿ ಎಳೆಯಾಗಿ ಧ್ವನಿಸ್ತಾ ಇರಬೇಕು. ಆ ಕಡೆಯಿಂದ ನೋಡಿದ್ರೆ ಹೀಗೆ, ಈ ಕಡೆಯಿಂದ ನೋಡಿದ್ರೆ ಹಾಗೆ ಅಂತ. ಇಲ್ಲಿಗೆ ಬರುವ ಮುನ್ನ ಮನೆಯಲ್ಲಿ ಕಾಫಿ ಮಾಡ್ತಾ ಇದ್ದೆ. ಆಗ ಚಕ್ರವಾಕ ರಾಗದಲ್ಲಿ, ಅಹಿರ್ಭೈರವ ರಾಗದಲ್ಲಿ ಭಜಗೋವಿಂದಂ ಹೇಳ್ಕೋತಾ ಇದ್ದೆ. ಭಜಗೋವಿಂದಂ ನಾನು 5-6 ಚರಣಗಳನ್ನು ಅದೇ ರಾಗದಲ್ಲಿ ಹಾಡಿಕೊಂಡೆ. ಒಂದು ಚರಣ ಆದಮೇಲೆ ಇನ್ನೊಂದು ರಾಗ ಬದಲಾಯಿಸೋಣ ಅಂತ ಅನ್ನಿಸಿದ್ರೂ ಕೂಡ ಇಲ್ಲ, ಈ ಚಕ್ರವಾಕವನ್ನೇ ಬೇರೆ ಬೇರೆ ರೀತಿ ಹೇಳೋದಕ್ಕೆ ಸಾಧ್ಯವ ಅಂತ. ಬೆಳಗ್ಗೆ ದರ್ಬಾರಿ ಕನ್ನಡ ರಾಗ ಹಾಡಿಕೊಂಡು
ಅದರೊಳಗಡೆಗೆ ಮಾಗಚ್ಛತ್ವಮಿತಃ ಪ್ರಭೋ ಗಿರಿಷಭೋ ಮಯ್ಯೇವ ವಾಸಂಕುರು ಸ್ವಾಮಿನ್ನಾದಿಕಿರಾತ ಮಾಮಕ ಮನಃ ಕಾಂತಾರ ಸೀಮಾಂತರೆ ಅನ್ನೋದನ್ನು ಹೇಳ್ಕೊಳ್ತಾ ಇದೆ. ಬೆಳಗ್ಗೆ ದೋಸೆ ಹೋಯ್ತಾ ಮಾಗಚ್ಛತ್ವಮಿತಃ ಪ್ರಭೋ ಪ್ರಭೋ ಗಿರಿಶ ಭೋ ಅನ್ನುವಂಥ ಈ 3 ಶಬ್ದಗಳನ್ನೇ ಒಂದು 5-6 ನಿಮಿಷ ದರ್ಬಾರಿ ಕನ್ನಡದಲ್ಲಿ ಬೇರೆ ಬೇರೆ ರೀತಿಯನ್ನು ಹಾಡ್ಕೋತಾ ಇದ್ದೆ. ನಾನೇನು ದೊಡ್ಡ ಸಂಗೀತಗಾರ, ದೊಡ್ಡ ಅಲ್ಲ, ಸಂಗೀತಗಾರನೇ ಅಲ್ಲ, ಅಷ್ಟು ಆ ಮಾತ್ರಕ್ಕೆ ಸಂಗೀತದ ಬಾಲ ವಿದ್ಯಾರ್ಥಿ. ಅಂದರೆ ಒಂದು ಸುಖ ಪಡಬೇಕು ಅಂತಂದರೆ ಆ ಭಾವನೆ ಎಂಥದ್ದು. ಮಾ ಗಚ್ಚ, ಮಾ ಹೋಗಬೇಡ, ಮಾ ಗಚ್ಚ ತ್ವಮಿತಃ ಪ್ರಭೋ 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 ಗಿರೀಶ ಭೋ ಗಿರೀಶ ಭೋ ಮಾ ಮಾ ಗಚ್ಚ ಗಚ್ಚ ಮಾ ಗಿರೀಶ. ಈ ಥರ ಸಂಗತಿಗಳು ಮಾಡಿಕೊಂಡು ಹಿಂದೆ ಮುಂದೆ ಮಾಡ್ಕೊಳ್ತಾ ಇದ್ದರೆ ಯಾಕೆ ಬೇಜಾರಾಗುತ್ತೆ? ಇದು ಭೋಗ ಅಂದರೆ ಅಲ್ಲಿ ನಿಲುಗಡೆ ಬರಬೇಕು. ದೇಶ ಕಾಲಗಳ ಸ್ಥಗನ ಆಗದೇ ಇದ್ದರೆ ಆನಂದ ಹೇಗೆ? ಸುಖ ಅನ್ನೋದು ಆನಂದವಾಗಿ ಗ್ರ್ಯಾಜುಯೇಟ್ ಆಗದೇ ಇದ್ದರೆ ಬರುವಂಥದ್ದು ಅಲ್ಲ. ಇವನಿಗೆ ಪುರುಸೊತ್ತೇ ಇಲ್ಲವಲ್ಲ, ಬಂದು ಬಾಯಿಗೆ ಗಿಡಿತಾ ಇದ್ದಾರೆ, ಎಲ್ಲ ಉಗಿಬೇಕು ಕಡೆಗಷ್ಟೇ. ವಾಟ್ ವಿ ಕಾಂಟ್ ಗಲ್ಪ್ ಶುಡ್ ನೆವರ್ ಬಿ ಚೂಡ್ ಅಂತಾರಲ್ಲ, ಇದನ್ನು ಕವಿ ಹೇಳ್ತಾ ಇದ್ದಾನೆ. ನೋಡಿ, ಈ ಕಾಲಕ್ಕೆ ಬಂದಿರುವ ದೊಡ್ಡ ಸಮಸ್ಯೆ ಎಲ್ಲದಕ್ಕಿಂತ ದಿ ಪ್ರಾಬ್ಲಮ್ ಆಫ್ ಎಂಟರ್ಟೈನ್ಮೆಂಟ್. ಇದು ನನ್ನ ಆವಿಷ್ಕಾರವಲ್ಲ, ನನ್ನ ವಿದ್ವನ್ ಮಿತ್ರ, ತುಂಬ ಆತ್ಮೀಯನಾದ ಸ್ನೇಹಿತ ಸುಧೀರ್ ಕೃಷ್ಣಸ್ವಾಮಿ ಹೇಳ್ತಕ್ಕಂಥ ಮಾತು. ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿಗೆ ಇವಾಗ ಎಲ್ಲಿಲ್ಲದ ಬೆಲೆ. ನೋಡೋ, ನೀನು ನಾಟ್ಯಶಾಸ್ತ್ರ ಓದ್ತಾನೆ ಇರ್ತೀಯ, ಪಾಠ ಹೇಳ್ತಾನೆ ಇರ್ತೀಯ. ಕ್ರೀಡನೀಕಮಿಚ್ಛಾಮೋ ದ್ರಷ್ಟುಂ ಶ್ರೋತುಂಚ ಯದ್ಭವೇತ್. ದೇವತೆಗಳು, ದಾನವರು, ಮಾನವರು ಎಲ್ಲ ಹೋಗಿ ಬ್ರಹ್ಮನ ಕೇಳ್ಕೊಂಡಿದ್ದು ವಿ ವಾಂಟ್ ಎನ್ ಆಡಿಯೋ ವಿಜುವಲ್ ಎಂಟರ್ಟೈನ್ಮೆಂಟ್. ಕ್ರೀಡನೀಯಕಂ ಇಚ್ಛಾಮೋ ದ್ರಷ್ಟುಂ ಶ್ರೋತುಂ ಚ ಯದ್ಭವೇತ್. ಲಿಟ್ರಲ್ ಟ್ರಾನ್ಸ್ಲೇಷನ್ನು ಆಡಿಯೋ ವಿಜುವಲ್ ಎಂಟರ್ಟೈನ್ಮೆಂಟ್ ಅಂತ. ಈಗ ಎಲ್ಲರೂ ಕೇಳ್ತಾ ಇರೋದು, ದುಡ್ಡು ಜಾಸ್ತಿ ಇದೆ ಜನಕ್ಕೆ, ಸುಖ ಪಡೋದು ಹೇಗೆ ಅಂತ ಗೊತ್ತಾ ಇಲ್ಲ. ಆ ಸುಖ ಪಡುವ ರೀತಿ ಏನು ಅಂತ ಹೇಳಪ್ಪ ಅಂತ ಹೇಳ್ಬಿಟ್ಟು ಅಂತಿರ್ತಾನೆ. ಒಂದೇ ಅಭಿಜಾತ ಕ್ಲಾಸಿಕಲ್ ಆದದ್ದು. ತೇಜಕ್ಷಮ ಧೃತಿಶೌಚಂ ತೇಜಕ್ಷಮ ಧೃತಿಶೌಚಂ ಅದ್ರೋಹೋ ನಾಭಿಮಾನಿತ ಭವಂತಿ ಸಂಪದಂ ದೈವಿ ಅಭಿಜಾತಸ್ಯ ಭಾರತ ಹೇಳ್ತಾನೆ ಭಗವದ್ಗೀತೆಯಲ್ಲಿ ಗೀತಾಚಾರ್ಯ. ಅಭಿಜಾತ ಅನ್ನುವಂಥವನು, ಕ್ಲಾಸಿಕಲ್ ಅನ್ನುವಂಥವನಿಗೆ ತೇಜಸ್ಸು, ಕ್ಷಮ, ಧೃತಿ, ಶೌಚ, ಅದ್ರೋಹ, ನಾಭಿಮಾನಿತ ಇದು ಇದ್ದರೇ ರಸಿಕತೆ, ಇದಿಲ್ಲದೆ ಇದ್ದರೆ ರಸಿಕತೆ ಇಲ್ಲ ಅಂತ. ಇದಿದ್ದರೆ ನೋಡಿ, ಯಾವ ಚರಂಡಿಯನ್ನು ಗಂಗಾ ನದಿಯಾಗಿ ಮಾಡಬಹುದು, ಯಾವ ಬೀದಿಯ ಬಸವಿಯನ್ನು ಗುಡಿಶೆಟ್ಟಿ ಅಂತ ಕರೀತಾರೆ ಮೈಸೂರು ಪರಿಭಾಷೆಯಲ್ಲಿ. ಹೋಗಿ ಯಾರನ್ನಾರು ದೊಡ್ಡವ್ರನ್ನ ಕೇಳ್ಕೊಳ್ಳಿ ಅದಕ್ಕೆ ಅರ್ಥ ಏನು ಅಂತ. ಅವರನ್ನು ನೀವು ಸಾಕ್ಷಾತ್ತಾಗಿ ರಂಭಾ ಊರ್ವಶಿಯರನ್ನಾಗಿ ಮಾಡಬಹುದು. ಇಂಥ ಕತ್ತಾಳೆ ನಾರನ್ನು ವಾಗ್ದೇವತೆಯ ಕಚ್ಚಪಿ ವೀಣೆಯಾಗಿ ಮಾಡಿಸ್ಬೋದು, ಅದರ ತಂತ್ರಿಯಾಗಿ ಮಾಡಿಸ್ಬೋದು. ಈ ಉತ್ಥಾನವಾದ ಉನ್ಮತ್ತವಾಗುವಂತಹ ಭಾವ ಶುದ್ಧತೆ ಬೇಕು, ಆ ಭಾವ ತೀವ್ರತೆ ಬೇಕು. ಈ ಮುಂಡೆ ಮಗ ಅಗ್ನಿವರ್ಣನಿಗೆ ಆ ತೀವ್ರತೆಯೇ ಇಲ್ವಲ್ಲ, ಇನ್ನೇನು ಮಾಡೋದು? ಅಂದರೆ ಒಂದನ್ನು ಸಸ್ಟೈನ್ಡಾಗಿ ಎಂಜಾಯ್ ಮಾಡೋಕ್ಕೆ ಬರ್ತಾ ಇಲ್ಲ. ಅಟ್ಲೀಸ್ಟ್ ಅವನಿಗೆ ಅದಾದರೂ ಆಗಿದ್ದರೆ ಸದ್ಗತಿ ಕಾಣ್ತಾ ಇತ್ತೇನೋ, ಭೋಗದಲ್ಲಿ ಒಂದು ತೃಪ್ತಿ ಅಂತ ಬರ್ತಾ ಇತ್ತು. ಅವನಿಗೆ ಅದು ಆಗಲಿಲ್ಲ. ಅವನಿಗೆ ಒಂದು ಸಂಸ್ಕಾರ ತಂದೆ ಕೊಟ್ಟಿದ್ದ, ಅದು ವಿಕಾಸ ಆಗೋಕ್ಕಾಗಲಿಲ್ಲ. ಒಳ್ಳೆಯ ಬೀಜವೇ, ನೆಲವೇ ಇಲ್ಲ, ಎಲ್ಲ ಕಡೆ ಕಲ್ಲಿದೆ, ಗ್ರಾನೈಟ್ ಸ್ಟೋನು, ಮಾರ್ಬಲ್ ಸ್ಟೋನೇ ಇದೆ. ಯಾತಕ್ಕೆ ಬಾಯಿ ಬಡ್ಕೊಳ್ಳೋದಕ್ಕೆ? ಕರಾರಾಯಿಂದಲೇ ತರಿಸಿರ್ಬೋದು ಅಥವಾ ರಾಜಸ್ಥಾನದಿಂದಲೇ ತರಿಸಿರ್ಬೋದು. ಮಾರ್ಬಲ್ ಮೇಲೆ ಎಷ್ಟು ಚೆಲ್ಲಿ ಏನು ಮಾಡಿ ಮೊಳೆಯುತ್ತಾ? ಏನು ಮೊಳೆಯೋದಿಲ್ಲ. ಆ ಥರ ಆಗಿದೆ. ಒಳ್ಳೆಯ ಬೀಜಕ್ಕೆ ಒಳ್ಳೆಯ ನೆಲವೇ ಸಿಗಲಿಲ್ಲ, ನೆಲೆಯೇ ಆಗಲಿಲ್ವಲ್ಲ. ತುಂಬ ಬೇಸರವಾಗಿಬಿಡುತ್ತೆ ನೋಡಿದಾಗ. ಅಂಗುಲಿ ಕಿಸಲಯ ಅಗ್ರತರ್ಜನಂ ಭ್ರೂವಿಭಂಗ ಕುಟಿಲಂಚ ವೀಕ್ಷಿತಂ ಮೇಖಲಾ ಬಿರಸಕೃಚ್ಛ ಬಂಧನಂ ವಂಚಯನ್ ಪ್ರಣಯಿನೀರ ವಾಪಸಃ. ಅವನು ತಪ್ಪಿತಸ್ಥ ಅಂತ ಅನ್ನಿಸ್ಕೊಂಡಾಗ ಈ ಸುಂದರಿಯರು ಏನು ಮಾಡ್ತಾಯಿದ್ರು ಅಂದರೆ, ಚಿಗುರು ಬೆರಳಿಂದ ತಿವೀತಾ ಇದ್ದರು, ಹುಬ್ಬು ಕೊಂಕಿಂದ ಅವನನ್ನು ಮೂದಲಿಸ್ತಾ ಇದ್ದರು, ನಡುವಿನ ಒಡ್ಯಾಣದಿಂದ ಕಟ್ಟಾಕ್ತಾ ಇದ್ದರು. ಇದನ್ನು ಅವನು ತುಂಬ ಸಂತೋಷವಾಗಿ ಅನುಭವಿಸ್ತಾ ಇದ್ದ ಅಂತ. ಒಳ್ಳೆಯದು, ಆ ಪ್ರಣಯಕ್ಕೆ ಅದು ಇರಬೇಕು. ಆದರೆ ಒಬ್ಬಳಲ್ಲಿಯೇ ಎಲ್ಲ ಮಾಡಿಕೊಂಡಿದ್ದರೆ ಸಾಕಾಗ್ತಾ ಇತ್ತೋ ಏನೋ ಅನಿಸುತ್ತೆ. 10 ಜನರಲ್ಲಿ 20 ಮಾಡಿಸ್ಕೊಳ್ಳೋಕೆ ಹೋದ, ಹಾಗಾಗಿ ಅವನ ಮನಸ್ಸು ಯಾವ ಬಂಧನಕ್ಕೂ ಸಿಕ್ಕಲಿಲ್ಲ. ತೇನ ದೂತಿ ವಿದಿತಂ ನಿಷೇದುಷಾ ಪೃಷ್ಠತಃ ಸುರತವಾರ ರಾತ್ರಿಷು ಶುಶ್ರುವೆ ಪ್ರಿಯಜನಸ್ಯ ಕಾತರಂ ವಿಪ್ರಲಂಭ ಪರಿಶಂಕಿನೋ ವಚಃ. ತೇನ ದೂತಿ ವಿದಿತಂ ನಿಷೇದುಷಾ ಪೃಷ್ಠತಃ ಸುರತವಾರ ರಾತ್ರಿಷು.
ಅಲ್ಲಿ ನೋಡಿ ಒಂದೊಂದು ಶಬ್ದವನ್ನೂ ಹೇಗೆ ಹೇಳಿದ್ದಾನೆ ಅಂತಂದರೆ, ಸುರತವಾರ ಅಂತಂದರೆ ಭೋಗದ ಸರದಿಯ ರಾತ್ರಿ, ಸುರತವಾರ ರಾತ್ರಿ ಅಂತ. ವಾರ ಅನ್ನೋದಕ್ಕೆ ಮಲ್ಲಿನಾಥ ವಾಸರ ಅನ್ನುವ ಅರ್ಥವನ್ನು ಕೊಟ್ಟಿದ್ದಾನೆ. ಅಷ್ಟು ಸರಿಯಲ್ಲವೇನು ಅಂತ ನನಗನ್ಸುತ್ತದೆ. ಮಹಾಮಹೋಪಾಧ್ಯಾಯ ಮಲ್ಲಿನಾಥ. ಆದರೆ ನಾನು ಹಜಾರಿ ಪ್ರಸಾದ್ ದ್ವಿವೇದಿಗಳ ತರಹ ಕೆಲವು ಕಡೆ ಮಲ್ಲಿನಾಥನಿಗಿಂತ ಭಿನ್ನವಾದರೆ ಒಳ್ಳೆಯದೇನು ಅಂತ ಅನಿಸುತ್ತದೆ. ಸಂಸ್ಕೃತದಲ್ಲಿ ವಾರ ಅಂತಂದರೆ ಟರ್ನ್ ಅನ್ನುವ ಅರ್ಥ ಉಂಟು, ಅದು ಪ್ರಸಿದ್ಧವಾದದ್ದು. ವಾಸರ ಅಂದರೆ ಡೇ ಅಥವಾ ದಿವಸ ಅನ್ನುವ ಅರ್ಥ ಬೇರೆಯಾದದ್ದು. ಸುರತವಾರ ಅಂತಂದರೆ ಅವನು ಒಬ್ಬೊಬ್ಬರಿಗೂ ಇಂತೆಂಥ ಟರ್ನ್ ಅಂತ ಕೊಟ್ಬಿಟ್ಟಿದ್ದ, ಅವ್ರ ಟರ್ನ್ ಬಂದಾಗ ಅಂತ. ಹಾಗೆ ಯಾರದೋ ಒಬ್ಬರದು ಟರ್ನ್ ಬಂದಿದ್ದಾಗ ಇನ್ಯಾವಳದೋ ಒಬ್ಬಳ ದೂತಿ ಬಂದುಬಿಟ್ಟಿದ್ದನು ಪೃಷ್ಠತಃ. ಇವನು ಹಿಂದಿಂದ ಅವಳು ಹಿಂದಿಂದ ಬಂದು ಮೆಲ್ಲಗೆ ಹೇಳಿದರೆ ತತ್ಕ್ಷಣವೇ ಅವ್ರ ವಿರಹ ಶುರು ಆಗಿಬಿಟ್ಟು ಇವರ ಸಮಾಗಮ ಮರ್ತೋಗ್ಬಿಡ್ತಾ ಇತ್ತು ಅವನಿಗೆ ಅಂತ. ಇವಳು ಅಯ್ಯೋ ನನ್ನ ಬಿಟ್ಟು ಹೋಗ್ತೀಯಾ ಅಂತ ಒದ್ದಾಡ್ತಾ ಇದ್ಲು. ಅಂದರೆ ಇವನಿಗೆ ವಿಪ್ರಲಂಭವ ಸಂಭೋಗವ ಯಾವ ಶೃಂಗಾರ ಇತ್ತು ಗೊತ್ತಾಗ್ತಾ ಇಲ್ಲ. ಶಿವನಿಗಂಥದ್ದಿತ್ತಂತೆ. ಭೋಜರಾಜ ಶೃಂಗಾರ ಪ್ರಕಾಶದ ಆದಿಮ ಶ್ಲೋಕದಲ್ಲಿ ಹೇಳ್ತಾನೆ, ಅಚ್ಛಿನ್ನ ಮೇಖಲ ಮಲಬ್ಧ ದೃಢೋಪಗೂಢಂ ಅಪ್ರಾಪ್ತ ಚುಂಬನ ವೀಕ್ಷಿತ ವಕ್ತ್ರಕಾಂತಿ ಕಾಂತಾ ವಿಮಿಶ್ರ ವಪುಷಃ ಕೃತ ವಿಪ್ರಲಂಭ ಸಂಭೋಗ ಸಖ್ಯಮಿವ ಪಾತು ವಪುಃ ಪುರಾರೇಹೆ ಅಂತ. ಒಡ್ಯಾಣ ಕಿತ್ತು ಹೋಗಿಲ್ಲ, ಅಂಟಿರ್ತಕ್ಕಂಥ ಇದು ಅಪ್ಪುಗೆ ಸಾಧಿತವಾಗಿಲ್ಲ, ಮುಖವಿಟ್ಟು ನೋಡೋಕ್ಕಾಗಿಲ್ಲ, ತುಟಿ ಸೇರುವುದಂತೂ ದೂರವೇ ಉಳಿಯಿತಲ್ಲ. ಹಾಗಂತ ವಿಯೋಗವೇ, ಮೈಯೆಲ್ಲ ಒಂದೇ ಅಂಟಿಕೊಂಡಿದೆ, ಅದು ಸಂಯೋಗವೇ. ಹೀಗೆ ಏಕಕಾಲದಲ್ಲಿ ಅರ್ಧನಾರೀಶ್ವರ ನಟೇಶ್ವರ ಮಹಾದೇವ ಆತ ವಿಪ್ರಲಂಭದ ಶೃಂಗಾರ ಮತ್ತು ಸಂಭೋಗ ಶೃಂಗಾರ ಎರಡನ್ನೂ ತೋರ್ಪಡಿಸ್ತಾ ಇದ್ದಾನೆ ಅಂತ ಹೇಳ್ಬಿಟ್ಟು, ಈ ಸಮಾಗಮ ವಿಯೋಗ ಎರಡನ್ನೂ ಒಟ್ಟೊಟ್ಟಿಗೆ ತನ್ನ ದೇಹದಲ್ಲಿ ತೋರ್ಪಡಿಸ್ತಾ ಇದ್ದಾನೆ ಅಂತ. ಆ ಮಟ್ಟದ ಉದಾತ್ತೀಕೃತವಾದದ್ದ ಅಲ್ಲ. ಯಾವಳ ಜೊತೆಯಲ್ಲೋ ಇದ್ದು ಇನ್ಯಾವಳನ್ನೂ ನೆನೆಸ್ಕೊಂಡ್ರೆ ಇದೂ ಇಲ್ಲ ಅದೂ ಇಲ್ಲ ಅಷ್ಟೇ ಆದಂಥದ್ದು. ಅಂದರೆ ಹಿಂದಿಂದ ಬಂದು ಹೇಳ್ತಕ್ಕಂಥ ದೂತೀರು ಅಂದರೆ ಯಾವುದೊಂದರೊಳಗೂ ಇಂಟೆಲಿಜೆನ್ಸ್ ಕರೆಕ್ಟಾಗಿಲ್ಲ ಅಂತ. ಇನ್ವಾಲ್ವ್ಮೆಂಟ್ ಇಲ್ಲ ಅಂದರೆ ಅದು ಬರೀ ಇಂಟೆಲಿಜೆನ್ಸ್ ಆಗಿಬಿಡ್ತದೆ, ಪ್ರಯೋಜನ ಇಲ್ಲ. ಆಧುನಿಕ ಮಾನವನ ಶಾಪವೇ ಅದು. ನನ್ನ ಗೆಳೆಯನೊಬ್ಬ, ಈ ಹೊತ್ತು ನಮಗೆ ತುಂಬ ಇದೆ ವಿಷಯಗಳಿವೆ, ಅದರಿಂದಲೇ ಪ್ರಾಚೀನ ಮಹಾಕಾವ್ಯಗಳಂತೆ ಎಲ್ಲ ಕೂಡ ಒಂದನ್ನೇ ಅಂಟ್ಕೋಬೇಕಾಗಿಲ್ಲ, ಒಂದೇ ರಾಮಾಯಣಕ್ಕೆ ಎಲ್ಲರೂ ತೀಡ್ತಾ ಕೂತ್ಕೊಂಡ್ರು, ಈಗ ಬೇಕಾದಷ್ಟಿದೆ ಅಂತ. ಎಲ್ಲ ಬೇಕಾದಷ್ಟಿದೆ, ಆದರೂ ನಾವು ಬಡವರು. ಯಾಕೆ ಒಡವೆ ಇದ್ದರೂ ಬಡವೆ ಅಂತ. ಯಾವುದೂ ನಮ್ಮ ಅಂತರಂಗದ ಅನುಭವ ಸ್ತರಕ್ಕೆ ಬರದೇ ಇದ್ದರೆ ಯಾವ ಪ್ರಯೋಜನ? ಎಷ್ಟಿದ್ದರೂ ಕೂಡ ನಮಗೆ ಟೂ ಥಿಂಗ್ಸ್ ಕೆನಾಟ್ ಆಕ್ಯುಪೈ ದಿ ಸೇಮ್ ಪ್ಲೇಸ್ ಅಟ್ ಸೇಮ್ ಟೈಮ್ ಅನ್ನುವಂಥದ್ದು ಯೂನಿವರ್ಸಲ್ ಥಿಯರಿ. ಹಾಗಿರುವಾಗ ಎಲ್ಲಿ ತುಂಬ ಕಟ್ಟಿಕೊಂಡಾಗ ಇದೊಂದು ಸಮಸ್ಯೆ. ಆಗ ಏನು ಮಾಡಬೇಕು? ವಿವೇಕಿಗಳಾದವರು ಪ್ರಿಯಾರಿಟಿ ಅಂತ ನೋಡ್ಕೊಳ್ಬೇಕು. ಶಾಸ್ತ್ರ ಅಂದರೆ ಮಾಡುವುದು ಅದೇನೆ. ಶಾಸ್ತ್ರ ಹೆಲ್ಪ್ಸ್ ಅಸ್ ಇನ್ ಪ್ರಿಯಾರಿಟೈಸಿಂಗ್ ದಿ ಥಿಂಗ್ಸ್, ಇನ್ನೇನೂ ಅಲ್ಲ ಶಾಸ್ತ್ರ ಮಾಡುವಂಥದ್ದು. ಯಾಕೆ ಅಂದರೆ ಶಾಸ್ತ್ರ ಒಬ್ಬನದಲ್ಲ, ಇಡೀ ಪರಂಪರೆ, ಇಡೀ ಸಮುದಾಯದ ಮಹಾಮೇಧಾವಿಗಳ ಯುಕ್ತಿ ಅನುಭವಗಳಿಂದ ಬಂದಂತಹ ವಾಗ್ರೂಪ. ಹಾಗಾಗಿ ಆ ಮೂಲಕವಾಗಿ ನಾವು ಕಂಡುಕೊಳ್ಳಬಹುದು. ಕ್ಲಾಸಿಕ್ಸ್ ಮೂಲಕವಾಗಿ, ಆದರ್ಶವಾದ ಚಿರಕೃತಿಗಳ ಮೂಲಕವಾಗಿ ನಾವು ಕಂಡುಕೊಳ್ಳಬಹುದು. ಅದು ಪ್ರಿಯಾರಿಟೈಸಿಂಗ್ ಹೇಗೆ ಅಂತ ಮಾಡಿಕೊಳ್ಬಹುದಾದದ್ದು. ವೃದ್ಧ ಸೇವೆ ಅನ್ನೋದಿದ್ದರೆ ಇದಕ್ಕಾಗಿಯೇ ಬೇಕಾಗೋದು, ಇನ್ಯಾವುದಕ್ಕೂ ಅಲ್ಲ. ನೀವು ಹೇಳಿ ಸಾರವತ್ತಾದದ್ದು ಯಾವುದು ಹೇಳಿ ಅಂತ ಕೇಳ್ತಕ್ಕಂಥದ್ದು. ಅವ್ರು ಹೇಳ್ತಾರೆ, ಆ ಮಾತಿನಲ್ಲಿ ನಮಗೆ ವಿಶ್ವಾಸ ಇರಬೇಕು, ಅವಿಶ್ವಾಸವಾದರೆ ಪ್ರಯೋಜನವಾಗೋಲ್ಲ. ಇದೇ ಶ್ರದ್ಧಾ ಅಂತಕ್ಕಂಥದ್ದು. ಹಾಗಾಗಿ ನಮ್ಮ ಬದುಕಿನ ಅಲ್ಪ ಕಾಲದಲ್ಲಿ ಗಾಢವಾಗಿ ಸಾರವತ್ತಾಗಿ ಸುಖಪಟ್ಟರೆ ಅದು ಒಂದು ರೀತಿಯಾದ ಜೀವನ್ಮುಕ್ತಿ ಕಲ್ಪವಲ್ಲವಾ? ಇದನ್ನು ಬಿಟ್ಟರೆ ಗತಿ ಏನು? ಇವನಿಗೆ ಅದಾಗಲಿಲ್ಲ, ಪ್ರತಿಯೊಂದನ್ನು ನಾನು ಎಕ್ಸ್ಪರಿಮೆಂಟ್ ಮಾಡಿಯೇ ನೋಡಬೇಕು ಅಂತಾನೆ. ಹೋಗಲಿ, ಆ ಎಕ್ಸ್ಪರಿಮೆಂಟೇಷನ್ಗೆ ಒಬ್ಬ ವಿಜ್ಞಾನಿಗಿರುವಂತಹ ತಪಸ್ಸು ಇದೆಯಾ? ಇಲ್ಲ. ಹಿ ಈಸ್ ನೀದರ್ ಕ್ರಿಯೇಟಿಂಗ್ ಎನಿಥಿಂಗ್ ನಾರ್ ಎಂಜಾಯಿಂಗ್ ಎನಿಥಿಂಗ್. ಗೆಟಿಂಗ್ ಫ್ರಸ್ಟ್ರೇಟೆಡ್ ಅಷ್ಟೇ, ಇನ್ನೇನೂ ಆಗತಕ್ಕಂಥದ್ದಲ್ಲ. ಲೌಲ್ಯಮೇತ್ಯ ಗೃಹಿಣಿ ಪರಿಗ್ರಹಾನ್ನರ್ತಕೀಶ್ವಸುಲಭಾಸು ತದ್ವಪು ವರ್ತತೆ ಸ್ಮ ಸ ಕಥಂಚಿದ ಲಿಖನ್ನಂಗುಲೀಕ್ಷರಣ ಸನ್ನವರ್ತಿಕ. ತುಂಬ ಚೆನ್ನಾಗಿರುವ ಶ್ಲೋಕ ಇದು. ಲೌಲ್ಯಮೇತ್ಯ ಗೃಹಿಣಿ ಪರಿಗ್ರಹಾತ್, ಬೇರೆ ಬೇರೆ ಗೃಹಿಣಿಯರ, ಇಲ್ಲಿ ಗೃಹಿಣಿ ಅನ್ನೋದಕ್ಕೆ ಮಲ್ಲಿನಾಥ ರಾಣಿಯರು ಅಂತಂದಿದ್ದಾನೆ. ರಾಣಿಯರು ಮಾತ್ರವೇ ಅಲ್ಲ, ಬೇರೆ ಮನೆಯ ರಾಣಿಯರು ಅವರು ಕೂಡ. ಪಾರದಾರಿಕ ಅಂತ ವಾತ್ಸಾಯನದಲ್ಲಿ ಬರ್ತದೆ. ಪರಸ್ತ್ರೀಯರು, ಪರಪುರುಷರ ವನಿತೆಯರು, ಅಂದರೆ ಬೇರೊಬ್ಬರ ಹೆಂಡರನ್ನು ಇವನು ಕಾಮಿಸ್ತಾ ಇದ್ದ.
ಅವರನ್ನು ಮನಸ್ಸಲ್ಲಿಟ್ಟುಕೊಂಡು ಅಸುಲಭಾಸು ತನ್ನ ಕೈಗೆ ಸುಲಭವಾಗಿ ಸಿಗದೇ ಇರತಕ್ಕಂಥವರು ಅವರುಗಳೊಳಗೆ ಇವನು ಆಸೆಯನ್ನು ಇಟ್ಟುಕೊಂಡು, ಯಾಕೆಂದರೆ ಇವನನ್ನು ಒಲ್ಲೆ ಅಂತ ಹೇಳ್ತಕ್ಕಂಥ ಸಾಧ್ವೀರು ಯಾರಾದರೂ ಇದ್ದಿರಬಹುದು, ಎಟುಕದ ಹಣ್ಣಿಗೆ ಆಸೆ ಹೆಚ್ಚಾಗಿರಬಹುದು, ಅದು ಉಂಟಲ್ವ. ಆ ಕಾರಣದಿಂದ ಕಥಂಚಿತ ಆಲಿಖನ್ ಅಂಗುಲೀಕ್ಷರಣ ಸನ್ನವರ್ತಿಕ ವರ್ತತೆ ಸ್ಮ. ಇವನು ಅವರ ಪೇಂಟಿಂಗ್ ಮಾಡ್ತಾ ಇದ್ದಂತೆ, ಮನಸ್ಸಿನಲ್ಲಿಯೇ ನೆನೆಸ್ಕೊಂಡು ಎಲ್ಲಿಯೋ ಯಾವುದೋ ಒಂದು ಉದ್ಯಾನವನಕ್ಕೆ ಇನ್ಯಾವುದೋ ಪಲ್ಲಕ್ಕಿ ಮೂಲಕವಾಗಿಯೋ ಮತ್ತು ಯಾವುದೋ ರಥದ ಮೂಲಕವಾಗಿ ಹೋಗುವಾಗ ಇನ್ಯಾವುದೋ ದೇವಸ್ಥಾನದ ಹೊರಗಿಂದಲೋ ಅಥವಾ ಇನ್ಯಾವುದೋ ದೇವಸ್ಥಾನಕ್ಕೆ ಒಳಗಿಂದಲೋ ಯಾವುದೋ ಗರತಿ ಗೌರವ ಬರ್ತಾ ಇದ್ದರೆ ಅವಳ ಮುಖ ಇವನಿಗೆ ಕಂಡುಬಿಟ್ಟಿದೆ, ಅದು ಒಳ್ಳೆ ಫೋಟೋಗ್ರಾಫಿಕ್ ಮೆಮರಿ ಆಗಿದೆ, ಮನೆಗೆ ಬಂದು ಪೇಂಟ್ ಮಾಡ್ತಾನೆ, ಮತ್ತು ಇನ್ಯಾರೋ ಮೂಲಕವಾಗಿ ಅವಳಿಗೆ ಮೆಸೇಜಸ್ ಬೇರೆ ಕಳಿಸ್ತಾನೆ. ದೂತಿಯರು ಅದಕ್ಕಾಗಿಯೇ ಇದ್ರಲ್ಲ, ಬೇಕಾದಂತೆ ಇದ್ದರು. ಪಂಡರೀಕ ವಿಠಲ ದೂತಿ ಕರ್ಮ ಪ್ರಕಾಶ ಅಂತ ಒಂದು ಪುಸ್ತಕವೇ ಬರೆದಿದ್ದಾರೆ. ಎಂತೆಂಥ ರೀತಿಯಲ್ಲಿ ದೂತಿಯರು, ಪೀಠಮರ್ಧಕರು, ಪೀಠಮರ್ದಿಕೆಯರು, ಎಷ್ಟು ಥರ ಇದ್ದರು. ಈ ಶೃಂಗಾರ ಪರಿಕರಗಳು, ಉದ್ದೀಪನ ವಿಭಾಗಗಳು ಅಂತ ಯಥೇಷ್ಟವಾಗಿ ಉಂಟು. ನಾನೊಂದು ದೊಡ್ಡ ರಿಸರ್ಚೇ ಮಾಡಿದ್ದೀನಿ ಅದರ ಬಗ್ಗೆ. ಅದು HRDಗೆ ಹ್ಯೂಮನ್ ರಿಸೋರ್ಸ್ ಡೆವಲಪ್ಮೆಂಟಿಗೆ ಒಂದು ಪ್ರಾಜೆಕ್ಟಾಗಿ ಮಾಡಿದ್ದು, ಉದ್ದೀಪನ ವಿಭಾವಾಸ್ ಇನ್ ಡಾನ್ಸ್ ಅಂತ. ಅಷ್ಟೆಲ್ಲ ದೊಡ್ಡ ಸಾಮಗ್ರಿ ಇದೆ. ಅವ್ರನ್ನ ಕಳಿಸ್ಕೊಡ್ತಾನೆ, ಅವರು ಚೀ ಅಂತ ಕಳಿಸಿರ್ತಾರೆ. ಅವ್ರನ್ನ ನೆನೆಸಿಕೊಂಡು ಇವನಿಗೆ ಕಂಪನವಾಗ್ಬಿಟ್ಟು, ಕಂಪನವೂ ಒಂದು ವಿಧವಾದಂಥ ಸಾತ್ವಿಕ ವಿಕ್ರಿಯೇನೆ, ಇನ್ನೇನೂ ಅಲ್ಲ. ತಂಬ, ಸ್ವೇದ, ಕಂಪ ಇತ್ಯಾದಿಗಳೆಲ್ಲ ಆ ಕಂಪನದಲ್ಲಿ ಬ್ರಷ್ ಎಲ್ಲ ಆಡ್ಬಿಟ್ಟು ಜಾರೋಗ್ಬಿಡ್ತಾ ಇತ್ತು, ಅಥವಾ ಯಾವುದೋ ಬಣ್ಣ ಇನ್ನು ಹೇಗೋ ಆಗ್ಬಿಡ್ತಾ ಇತ್ತು, ಕಣ್ಣು ಬರೆಯೋಕ್ಕೆ ಹೋಗಿ ಮೂಗಿನ ಹತ್ತಿರಕ್ಕೆ ಬಂದುಬಿಡ್ತಾ ಇತ್ತು. ಆ ಥರ ಚಿತ್ರ ಶಿಥಿಲವಾಗ್ತಾ ಇತ್ತು ಅಂತ. ಅದೇ ಶಕುಂತಲೆಯ ಚಿತ್ರವನ್ನು ದುಷ್ಯಂತ ವಿರಹಿತನಾದಾಗ ಬರೆಯುವ ಸಂದರ್ಭದಲ್ಲಿ ಹೇಳ್ತಾನೆ, ಶಿಥಿಲ ಸಮಾಧಿಯಲ್ಲಿ ಬರೆದಿರಬೇಕಷ್ಟೇ ಈ ಚಿತ್ರವನ್ನು, ಪೂರ್ಣ ಸಮಾಧಿಯಲ್ಲಿ ಬರೆದಿದ್ರೆ ಮತ್ತೂ ಚೆನ್ನಾಗಿರ್ತಾ ಇತ್ತು ಚಿತ್ರ ಅಂತ. ಅಂದರೆ ಒಂದು ಚಿತ್ರ, ಇಷ್ಟಪಟ್ಟವಳ ಚಿತ್ರ ಬರೆಯೋದಕ್ಕೂ ಕೂಡ ಒಂದು ಸಮಾಧಿ, ಒಂದು ತಪಸ್ಸು ಬೇಕು ಅಂತ ಅನ್ನುವಂಥದ್ದು. ನಮ್ಮ ತಂತ್ರಗ್ರಂಥಗಳಲ್ಲಿ ಯಾವ ಮೈಥುನವನ್ನೂ ಒಂದು ಸಾಧನದ ಮಟ್ಟಕ್ಕೆ ತೆಗೆದುಕೊಂಡು ಹೋಗ್ತಾರೆ ಅದು ಸುಳ್ಳಲ್ಲ. ಈ ಅರ್ಥದಲ್ಲಿ ಬಹಳ ಸತ್ಯ ಅಂತ ಅನಿಸುತ್ತದೆ. ಚೆನ್ನಾದ ಭೋಗ ಒಂದು ದೊಡ್ಡ ಯೋಗವೇ ಆಗಿರುತ್ತದೆ. ಅದು ಆತ್ಮ ಸಂಸ್ಕಾರ ಕಾರಕವಾಗಿರುತ್ತದೆ. ಅದೊಂದು ಭಗವದ್ ಉಪಾಸನೆಯೇ ಆಗಿರುತ್ತದೆ. ಅದನ್ನು ಮಾಡ್ತಾ ಇಲ್ವಲ್ಲ ಇವನು. ಯಾವುದೋ ಮಾಡ್ತಾ ಏನೋ ನೆನೆಸ್ಕೊಂಡ್ರೆ ಅವಧಾನ ಭಂಗ ಅಲ್ವಾ. ಪ್ರೇಮ ಗರ್ವಿತ ವಿಪಕ್ಷ ಮತ್ಸರಾದಾಯತಾಚ್ಚ ಮದನಾನ್ಮಹೀಕ್ಷಿತಂ ನಿನ್ಯುರುತ್ಸವ ವಿಧಿಚ್ಛಲೇನತೆ ತಂ ದೇವ್ಯ ಉಜ್ಜಿತ ಋಷಕೃತಾರ್ಥತಾಂ. ಇನ್ನು ಕೆಲವರು ಇವನ ಪತ್ನಿಯರು, ಉಪಪತ್ನಿಯರು ಇವರೆಲ್ಲರೂ ಕೂಡ ರೂಪಗರ್ವಿತೆಯರಾಗಿ ಕೆಲವೊಮ್ಮೆ ಇವನು ಏಳ್ಮನೆ ಚೀಲಿ, ಇವನನ್ನು ಏನು ಅಂತ ಕೆಲವೊಮ್ಮೆ ಕೋಪ ಬಂದು ಬೇಡ ನೀನು ಅಂತ ಮುನಿಸ್ಕೊಂಡು ಬಿಡೋರು. ಆದರೆ ಅವರಿಗೆ ಆ ಅಂತಃಪುರದಲ್ಲಿ ಮತ್ತೊಬ್ಬ ಪುರುಷನೇ ಇಲ್ಲ. ಮತ್ತು ಇವನು ರಸಿಕ, ಸುಂದರ, ಬಿಡೋಕ್ಕಾಗೋಲ್ಲ. ಇವನು ಚಾಳಿ ನೋಡಿದ್ರೆ ತೃಪ್ತಿ ತರೋಲ್ಲ, ಇವನು ಬಾಳು ನೋಡಿದ್ರೆ ಸಂತೋಷ ಕೊಡೋಲ್ಲ. ಆದರೂ ಇವನನ್ನು ಬಿಡೋಕ್ಕಾಗೋದಿಲ್ಲ. ಮೋಹ ಅಂಟು ಬಂದುಬಿಡುತ್ತೆ. ಮತ್ತು ನಮ್ಮ ಮನೇಲಿ ಯಾವುದೋ ಪೂಜೆ, ನಮ್ಮ ಮನೇಲಿ ಯಾವುದೋ ಉತ್ಸವ, ನಮ್ಮ ಅಂತಃಪುರದಲ್ಲಿ ಏನೋ ಒಂದು ಜಲಕ್ರೀಡೆ, ಇನ್ನೇನೋ ಒಂದು ಪಗಡೆ ಆಟ ಅಂತ ನೆಪ ಮಾಡಿಕೊಂಡು ಕರೆಸ್ಕೊಂಡಿದ್ದು ಹೇಗಾದರೂ ಮಾಡಿ ಅವನನ್ನು ಓಲೈಸ್ತಾ ಇದ್ರಂತೆ ಅಂತ. ಉಜ್ಜಿತ ಋಷಃ ಕೃತಾರ್ಥತಾಂ ನಿನ್ಯುಹು ಉತ್ಸವ ವಿಧಿಚ್ಛಲೇನ ಅಂತಾನೆ. ಪ್ರಣಯಕ್ಕೆ ನಾಚಿಗೆ ಹೇಸಿಗೆ ಇಲ್ಲ. ತುಂಬ ಬಿಕನಾಸಿ ಆಗಿಬಿಡ್ತದೆ, ಬಹಳ ಬಡವಾಗಿಬಿಡ್ತದೆ, ತುಂಬ ದರಿದ್ರವಾಗಿಬಿಡ್ತದೆ. ಏನು ಮಾಡೋದು? ಭೋಗವನ್ನು ಯಾಚನೆ ಮಾಡುವಂಥ ಸ್ಥಿತಿ ತುಂಬ ಕಷ್ಟಕರವಾದ ಸ್ಥಿತಿ. ನಿಮಗೆ ನನ್ನ ಮಾತುಗಳು ಮುಜುಗರ ಆಗುತ್ತದೆಯೋ ಏನೋ, ಆದರೆ ಇದು ಒಂದು ಪರಮಸತ್ಯವಾಗಿ ದಾಖಲೆಯಾಗಲಿ ಅನ್ನೋದರಿಂದ ಹೇಳ್ತೀನಿ. ಊಟ ಯಾರಾದರೂ ಮಾಡಿಟ್ಟು ಹಾಟ್ ಕೇಸ್ಗಳಲ್ಲಿ ತಂದಿಟ್ಟು ಫ್ರೆಶ್ ಅಂತ ಕೊಡ್ಬೋದು. ಬಟ್ಟೆನ ಮಡಿ ಮಾಡಿ ಯಾರಾದರೂ ಇಟ್ಬಿಡ್ಬೋದು. ಮ್ಯೂಸಿಕ್ಕು ಡಾನ್ಸು ರೆಕಾರ್ಡ್ ಮಾಡಿಟ್ಟು ಮತ್ತೆ ಪ್ರೆಸೆಂಟ್ ಮಾಡ್ಬೋದು. ಹೀಗೆ ಶಬ್ದ ಸ್ಪರ್ಶ ರೂಪ ರಸಗಂಧ ಅನ್ನುವಂಥ ಎಲ್ಲ ದಿಕ್ಕೂ ಭೋಗ ಸಾಮಗ್ರಿಗಳು ರೆಡಿಮೇಡಾಗಿ ನಮಗೆ ಬರ್ಬೋದು. ಆ ಕಾಲದಲ್ಲಿ ತಯಾರು ಮಾಡಿದವನು ಹಂಗು ಲಂಗು ಲಗಾಮಿಲ್ಲದೆ ನಾವು ಅನುಭವಿಸ್ಬೋದು. ಆದರೆ ಈ ಮೈಥುನ ಅನ್ನೋದಿದೆಯಲ್ಲ, ಅದು ಮತ್ತೊಂದು ಜೀವಿ ಎದುರಿಗಿರಲೇಬೇಕು, ಆದ್ಯಂತ ಸಹಕರಿಸಬೇಕು, ಇಲ್ಲದೆ ಆಗುವಂಥದ್ದಲ್ಲ. ಪ್ರತಿ ಕ್ಷಣವೂ ಪರಸ್ಪರ ಕಾರುಣ್ಯದಿಂದ, ಪರಸ್ಪರ ಔದಾರ್ಯದಿಂದ, ಪರಸ್ಪರ ಸಮರ್ಪಣದಿಂದ, ಪರಸ್ಪರ ಸ್ವಾರ್ಥ ರಾಹಿತ್ಯದಿಂದ ಆಗಬೇಕಾದಂಥ ತಪಸ್ಸು. ಒಮ್ಮೆ ಒಬ್ಬರು ಸೆಳೆದುಕೊಂಡ್ರು ಅಂದರೆ ಮುಗೀತು ಕಥೆ ಅಂತ. ಇವನಿಗೆ ಅವೆಲ್ಲ ಪೂರ್ಣವಾಗಿ ಸಮಾಧಿ ಸ್ಥಿತಿಯಲ್ಲಿ ಆಲೋಚನೆ ಮಾಡೋಕ್ಕೆ ಆಗ್ತಾ ಇಲ್ವಲ್ಲ. ಇದನ್ನು ಹೇಳ್ತಾ ಇದ್ದಾನೆ. ಈ ಮಹಾ ಸಂದೇಶವನ್ನು ತಪಸ್ವಿಯಾದ ಕಾಳಿದಾಸ ಕೊಡಬಲ್ಲ, ಅದು ಶಿವನನ್ನು ಉಪಾಸನೆ ಮಾಡಿದ್ರಿಂದ ಕೊಡಬಲ್ಲ. ಇನ್ನು ಯಾರ್ಯಾರೋ ಚಿಲ್ಲರೆ ದೇವತೆಗಳನ್ನು ಮಾಡಿದ್ದರೆ ಕೊಡೋಕ್ಕಾಗ್ತಾ ಇರಲಿಲ್ಲ ಅನಿಸುತ್ತೆ. ಈ ಕಾರಣದಿಂದ ಕಾಳಿದಾಸ ದೊಡ್ಡನು. ಕಾಳಿದಾಸನ ಶೃಂಗಾರ ಕವಿ ಅಂತ ಅಗ್ಗದ ಅರ್ಥದಲ್ಲಿ ಹೇಳ್ತಾರಲ್ಲ,
ಅವರಿಗೆ ಎಂದಿಗೂ ಕಾಳಿದಾಸ ಸಾಕ್ಷಾತ್ಕರಿಸಿಲ್ಲ. ಪ್ರಾತರೇತ್ಯ ಪರಿಭೋಗ ಶೋಭಿನಾ ದರ್ಶನೇನ ಕೃತ ಖಂಡನವ್ಯಥಾ ಪ್ರಾಂಜಲಿ ಪ್ರಣಯಿನಿ ಪ್ರಸಾದಯನ್ ಸೋದು ನೋತ್ ಪ್ರಣಯ ಮಂಥರಃ ಪುನಃ. ಇನ್ನು ಪ್ರಾತರೇತ್ಯ ಪರಿಭೋಗ ಶೋಭಿನಾ ದರ್ಶನೇನ ಕೃತ ಖಂಡನವ್ಯಥಾ ಪ್ರಣಯಿನಿ ಪ್ರಾಂಜಲಿ ಪ್ರಸಾದಯನ್ ಸಹ ಪ್ರಣಯ ಮಂಥರಃ ಪುನಃ ಅಧುನೋತ್. ಇನ್ನು ರಾತ್ರಿಯ ಪ್ರಣಯ ಕಲಹದ ಪ್ರಣಯ ಭೋಗದ ಚಿಹ್ನೆಗಳು ದಂತಕ್ಷತ ನಖಕ್ಷತ ಇತ್ಯಾದಿಗಳನ್ನು ಬೆಳಗ್ಗೆ ಅವರು ತಮ್ಮ ವಿಜಯ ಚಿಹ್ನೆಗಳು ಎಂಬಂತೆ ಬೇರೆ ಹೆಂಗಸರಿಗೆ ತೋರಿಸಿಕೊಂಡು ಇವನೆದುರಿಗೆ ಮಾತ್ರ ಏನೋ ನೋವಾಗಿದೆ, ಏನೋ ತೊಂದರೆ ಆಗಿದೆ ಅಂತ ಬಂದು ಇವನವ್ರನ್ನ ಲಾಲನೆ ಮಾಡಿಬಿಟ್ಟು ಸಂತೋಷ ಪಡಿಸ್ತಾ ಇದ್ದ, ಸಮಾಧಾನಗೊಳ್ತಾ ಇದ್ದ ಅಂತ. ಇವನಿಗೆ ಅದೂ ಬೇಕಾಗ್ತಿತ್ತು, ಅವರು ಮುನಿಸ್ಕೊಳ್ಳೂ ಮತ್ತು ಇವನು ರಮಿಸಲೂ ಬೇಕು, ಎಲ್ಲ ಇವನಿಚ್ಛೆ ಅಂತ ನಡೆಯಬೇಕು. ಅರೆ ಅವರು ಯಂತ್ರಗಳಲ್ವಲ್ಲ, ಕೆಲವೊಮ್ಮೆ ಅವರ ಮನಸ್ಸುಗಳು ಅವರ ಕಷಾಯಗಳು ಬರುತ್ತೆ. ಈ ಥರ ನೋಡಿದಾಗ ಇಟ್ ವಾಸ್ ಎ ಮಲ್ಟಿ ಟ್ರಾಫಿಕ್ ಝೋನ್ ಅಂತ ಗೊತ್ತಾಗುತ್ತದೆ. ಸ್ವಪ್ನ ಕೀರ್ತಿತ ವಿಪಕ್ಷ ಮಂಗನ ಪ್ರತ್ಯಭೈತ್ ಸುರವದ್ ಅಂತ್ಯಯೇವತಂ ಸುರವದಂತ್ಯಯೇವತಂ ಪ್ರಚ್ಛದಾಂತ ಗಲಿತಾಶ್ರುಬಿಂದುಭಿ ಕ್ರೋಧ ಭಿನ್ನ ವಲಯೈರ್ವಿವರ್ತನೈ. ಯಾವಳದೋ ಪಕ್ಕ ಮಲಗಿರ್ತಾ ಇದ್ದ, ನಿದ್ರೆ ಬಂದಿರ್ತಾ ಇತ್ತು, ಕನಸಿನಲ್ಲಿ ಇನ್ಯಾವಳನ್ನೋ ಸ್ಮರಿಸಿಕೊಂಡು ಕನವರಿಸೋಕ್ಕೆ ಶುರು ಮಾಡ್ತಾ ಇದ್ದ. ಸ್ವಪ್ನ ಕೀರ್ತಿತ ವಿಪಕ್ಷ ಮಂಗನಾಹ, ಯಾರನ್ನೇ ಗಂಡ ಸ್ಮರಿಸಿದ್ರೂ ಎಚ್ಚರದಲ್ಲಿಯೇ ಕೋಪಗೊಳ್ತಾರೆ. ಇನ್ನು ಕನಸಿನಲ್ಲಿ ಸ್ಮರಿಸಿದ್ರೆ ಕೋಪಗೊಳ್ಳದೇ ಇರ್ತಾರ, ಕನಸಿನಲ್ಲಿಯೂ ನೆಲೆಸಿರ್ತಕ್ಕಂಥವಳು ಯಾವಳವಳು ಅಂತ ಹೇಳಿಬಿಟ್ಟಿದ್ನು. ಹೀಗಾಗಿ ವಿಪಕ್ಷಂ ಸ್ವಪ್ನಕೀರ್ತಿತ ವಿಪಕ್ಷಂ ಅಂಗನಾಹ ಏನು ಮಾಡ್ತಾಯಿದ್ರು, ಪ್ರಚ್ಛದಾಂತ ಗಲಿತಾಶ್ರು ಬಿಂದುಭಿ ಕ್ರೋಧ ಭಿನ್ನ ವಲಯೈ ವಿವರ್ತನೈ. ತಮ್ಮ ಉತ್ತರೀಯದ ಕೊನೆಯಿಂದ ಕಣ್ಣೀರುಗಳನ್ನು ಒರೆಸ್ಕೊಳ್ತಾ ಇದ್ದರು, ಅಥವಾ ಕೋಪ ಮಾಡಿಕೊಂಡು ಬಳೆಗಳು ಒಡೆದೋಗೋ ಹಂಗೆ ತಲೆ ಚೆಚ್ಚಿಕೊಂಡು ಗೋಳಾಡ್ತಾ ಇದ್ರು ಅಂತ. ಅಂದರೆ ಎಲ್ಲಕ್ಕಿಂತ ತಮ್ಮ ಸಹವರ್ತಿಗಳಿಗೆ ಸಹಪ್ರಣಯಿಗಳಿಗೆ ದುಃಖ ನಾವು ಅವರ ಮನಸ್ಸಲ್ಲಿ ಇಲ್ಲ ಅಂತ ಗೊತ್ತಾದಾಗ ಆಗುವ ದುಃಖ. ಆ ದುಃಖಕ್ಕೆ ಏನು ಮಾಡ್ಕೊಳ್ಳೋಕ್ಕೂ ಹೇಸೋದಿಲ್ಲ ಜೀವಿ, ಸಂತಪ್ತವಾಗಿಬಿಡುತ್ತೆ. ಅಹಂಕಾರ ಯಾವತ್ತೂ ಇನ್ನೊಂದು ಮತ್ತೊಂದು ಜಾಗ ಬೇಕು ಅಂತ ಬಯಸುತ್ತದೆ. ಅಹಂಕಾರ ಎಲ್ಲಿ ಉತ್ಪನ್ನವಾದದ್ದು? ಮನಸ್ಸಿನಲ್ಲಿ ಉತ್ಪನ್ನವಾದದ್ದು. ಮನಸ್ಸಿನಲ್ಲಿ ಉತ್ಪನ್ನವಾದ ಅಹಂಕಾರಕ್ಕೆ ಎಲ್ಲಿ ನೆಲೆ? ಮತ್ತೊಂದು ಮನಸ್ಸಿನಲ್ಲಿಯೇ ನೆಲೆ. ಇನ್ನೇನು ಮಡಕೆ ಒಳಗಿರುತ್ತಾ, ಕುಡಿಕೆ ಒಳಗಿರುತ್ತಾ, ಮೊನಕೆಯಲ್ಲಿರುತ್ತಾ, ಒರಳಲ್ಲಿರುತ್ತಾ? ಅದು ಮತ್ತೊಂದು ಮನಸ್ಸನ್ನೇ ಹೊಕ್ಕು ಗುಕ್ಕು ತಿನ್ನಬೇಕು. ಅದು ಬಿಟ್ಟು ಬೇರೆ ಯಾವುದು? ಅಲ್ಲಿ ನಾವಿಲ್ಲ ಅಂತ ಗೊತ್ತಾದಾಗ ಇನ್ನೆಲ್ಲಿಗೆ ಬರುತ್ತೆ? ನಮ್ಮಲ್ಲಿಗೆ ಬರುತ್ತೆ. ಬ್ಯಾಕ್ ಫೈರ್ ಆದದ್ದಕ್ಕೆ ಇರುವ ಸಂಕಟ ಇದೆಯಲ್ಲ, ತುಂಬ ಕಷ್ಟ. ನಮ್ಮ ಧರ್ಮಶಾಸ್ತ್ರಗಳು ಹೇಳುತ್ತವೆ, ಕೊಟ್ಟ ದಾನ ವಾಪಸ್ ಬಂದರೆ ಅದನ್ನು ಏನು ಮಾಡಬೇಕು? ಅದು ಸಹಸ್ರದ ಅಮಂಗಳ ಆಗಿಬಿಡುತ್ತೆ. ಮಂಗಳಕರವಾದ ವಸ್ತುವನ್ನೇ ದಾನಕ್ಕೆ ಕೊಡೋಕ್ಕೆ ಅಂತ ಮೀಸಲಿಟ್ಟ ಮೇಲೆ ಪ್ರತಿಗೃಹೀತರು ಅದನ್ನು ಧಿಕ್ಕಂತ ನಿರಾಕರಿಸಿಬಿಟ್ರೆ ಅದನ್ನು ನಾವು ಉಳೀತು ಅಂತ ಡಬ್ಬಕ್ಕೆ ಹಾಕ್ಕೋಬಾರ್ದು, ಅದನ್ನು ತಿಪ್ಪೆಗೆಸಬೇಕು ಅಂತ. ಅದು ಸಹಸ್ರದ ಅಮಂಗಳಕರ ಅಂತಂತಾರೆ. ಅಂದರೆ ಏನರ್ಥ? ಒಬ್ಬರಿಗೆ ಕೊಟ್ಟ ಮನಸ್ಸು ಅಲ್ಲಿ ನಿಲ್ಲೋಕ್ಕಾಗೋಲ್ಲ, ನಮ್ಮ ಕಡೆಗೆ ಬಂತು ಅಂದರೆ ಅದು ನಮ್ಮನ್ನು ಬಡಿಯುತ್ತೆ, ಕೊಲ್ಲುತ್ತೆ, ತಿನ್ನುತ್ತೆ, ಕಿತ್ತು ಪ್ರಾಣ ತೆಗೆಯುತ್ತೆ. ಇದನ್ನು ಕವಿ ಹೇಳ್ತಾ ಇದ್ದಾನೆ. ಕಣ್ಣೀರಿಟ್ಟು ಕೆಲವರು, ತಲೆ ಚೆಚ್ಕೊಂಡು ಕೆಲವರು, ನೆಟಿಕೆ ಮುರ್ಕೊಂಡು ಕೆಲವರು ಏನೆಲ್ಲ ಮಾಡಿಕೊಂಡು ಅನುಭವಿಸ್ಕೊಂಡ್ರು ಅಂತ. ಅವರು ಬೆಲೆವೆಣ್ಣಗಳೇ ಇರಬಹುದು, ಅರೆ ಅವ್ರ ನೋವು ಬೆಲೆ ಅಲ್ವಾ? ಅವ್ರ ದೇಹಕ್ಕೆ ಇವನು ಬೆಲೆ ಕೊಡ್ಬೋದು, ಅವ್ರ ನೋವಿಗೆ ಬೆಲೆ ಕೊಡೋಕ್ಕಾಯ್ತಾ ಅವನು? ಯಾಕೆಂದರೆ ಅವ್ರ ಬೆಲೆಗೆ ಬಂದಿರ್ಬೋದು, ಮೈಯನ್ನೇ ಮಾರ್ಕೊಂಡಿರ್ಬೋದು, ಅವ್ರ ಬದುಕಿ ಆಗಿರ್ಬೋದು. ಅರೆ ಒಂದು ರೀತಿ ಸ್ಟಾಕ್ಹೋಮ್ ಸಿಂಡ್ರೋಮ್ ಅಂತ ಕರೀತಾರಲ್ಲ, ವೀರಪ್ಪನ ಜೊತೆ ಇದ್ದು ರಾಜ್ಕುಮಾರ್ ಒಂದು ಕ್ಷಣದಲ್ಲಿ ವೀರಪ್ಪನ ಕೊಂಡಾಡೋ ಥರ ಆಗಿದ್ದುಂಟು. ಅದು ಅವಿವೇಕ ಅಂಥದ್ದಾಗಿದ್ದು ಉಂಟು. ವಾಪಸ್ ಬಂದ ಮೇಲೆ ನಮಗೆ ಗೊತ್ತಿರುವಂಥದ್ದೇ ಪತ್ರಿಕೆಗಳಿಂದ ಆಗಿಬಿಡುತ್ತೆ. ಹಾಗೆ ಸಹಚರ್ಯ, ಕೆಟ್ಟವ್ರ ಜೊತೆ ಇದ್ದು ಅವರೇ ಒಳ್ಳೆಯವರು ಅಂತ ಅನ್ನುವಂತೆ ಆಗಿಬಿಡುತ್ತೆ. ಹಾಗಾಗಿ ಅವನ ಮೇಲೊಂದು ಮೋಹ ಬಂದುಬಿಡುತ್ತೆ. ಒಬ್ಬನೇ ಗಿರಾಕಿ ಒಂದೇ ಸೂಳೆ ಹತ್ತಿರ ಒಂದು 20 ದಿವಸ ಹೋದರೆ ಅವಳಿಗೆ ಒಂದು ಮಟ್ಟದ ದಾಂಪತ್ಯ ಭಾವ ಬಂದುಬಿಡುತ್ತೆ ಅಂತ ಕೆಲವರು ಹೇಳಿದ್ದುಂಟು. ಅದು ಏನೇ ಇರಲಿ, ಅಷ್ಟರ ಮಟ್ಟಿಗೆ ಅಂಟು ಬಂತಲ್ಲ. ಏನಿಲ್ಲ, ಕಾವಲಿ ಮೇಲೆ ಹಾಕಿದ ದೋಸೆ ಸ್ವಲ್ಪ ಹೆಚ್ಚು ಕಾಲ ಆದಮೇಲಿಂದ ಅಂಟುಕೊಂಡು ಹೋಗ್ಬಿಡುತ್ತೆ, ಸೀದ ಮೇಲೆ ಎದ್ದು ಬರುತ್ತೆಯಾ? ಇಲ್ಲ. ಹಾಗೆ ನೋಡಿದಾಗ ಕಿತ್ತು ತೆಗೀಬೇಕಾಗುತ್ತದೆ, ಕರಕಲಾಗುತ್ತೆ, ಮಸಿ ಆಗುತ್ತದೆ, ಬಾಯಿಗಿಟ್ಟರೆ ಕಹಿ, ಕಣ್ಣೋಟಕ್ಕೆ ಅಸಹ್ಯ, ಈ ತರಹ ಆಗಿ ಕೂತ್ಕೊಳ್ತದೆ. ಹಾಗಿರುವಾಗ ಅವರು ಪಾಪ ಎಷ್ಟು ನೊಂದಿರ್ತಾರೆ,
ಯಾರಿಗಾದರೂ ಆ ರೀತಿಯಾದ ನೋವನ್ನು ಮಾಡುವುದು ಸರಿಯಲ್ಲ ಅಲ್ವಾ? ಕ್ಲುಪ್ತ ಪುಷ್ಪಶಯನಾಲ್ಲತಾಗ್ರಹಾನೇತ್ಯದೂತ್ತೀಕೃತ ಮಾರ್ಗದರ್ಶನ ಅನ್ವಭೂತ್ ಪರಿಜನ ಅಂಗನಾರತಂ ಸೋವರೋಧ ಭಯ ವೇಪತುತ್ತರಂ. ಎಲ್ಲೆಲ್ಲೋ ಅರಮನೆಯಿಂದ ಆಚೆ ಉದ್ಯಾನಗಳಲ್ಲಿ, ಹೂಗಳ ಪೊದರೆಗಳಲ್ಲಿ, ಗಿಡಮರಗಳ ಮಂಟಪಗಳಲ್ಲಿ, ಲತಾ ಮಂಟಪದಲ್ಲಿ, ಪುಷ್ಪಗೃಹಗಳಲ್ಲಿ, ಲತಾ ಕುಂಜಗಳಲ್ಲಿ, ಗುಲ್ಮಗಳ ಛಾಯೆಯಲ್ಲಿ ಎಲ್ಲೆಲ್ಲೆಲ್ಲಿಯೂ ಗುಟ್ಟು ಗುಟ್ಟಾಗಿ ಇವನಿಗೆ ಮೈಥುನಕ್ಕೆ ಅವಕಾಶ ಮಾಡಿಕೊಡ್ತಾ ಇದ್ರಂತೆ. ಯಾಕೆಂದರೆ ಇವನು ಒಬ್ಬರನ್ನ ಕಂಡ್ರೆ ಒಬ್ಬರು ಆಗದೇ ಇರತಕ್ಕಂಥ 1000 ಜನರ ಜೊತೆ ಅಪಾಯಿಂಟ್ಮೆಂಟ್ ಇಟ್ಕೊಂಡಿರ್ತಾ ಇದ್ದ. ಮತ್ತು ಎಷ್ಟೋ ಬಾರಿ ದಾಸಿಯರೇ ಚೆನ್ನಾಗಿದ್ದಾರೆ ಅನಿಸ್ಬಿಡ್ತಾ ಇದ್ರಂತೆ ಅವನಿಗೆ. ಮತ್ತು ಶಾಕುಂತಲವೇ ಜ್ಞಾಪಕ ಬರುತ್ತೆ. ಖಂಡ ಖರ್ಜೂರವನ್ನು ತಿಂದು ಬಾಯಿ ಕಟ್ಟರೆ ಆದವನಿಗೆ ತಿಂತ್ರಿಣಿ ಫಲಾಭಿಷಂಗ ಬಂತಲ್ಲ ಅಂತ. ಖರ್ಜೂರ ತಿಂದು ಬಾಯಿ ಸಾಕು ಅಂತ ಅರೋಚಕ ಆದವನು ಹುಣಸೆ ಹಣ್ಣು ತಿನ್ನೋಕೆ ಹೋದ ಅನ್ನೋ ಥರ ಅರಮನೆಯೆಲ್ಲ ಬಿಟ್ಟು ಈಗ ಬಂದು ಈ ಗುರುಮನೆಯಲ್ಲಿ ಈ ಒಂದು ತಪಸ್ವಿಯರ ಮಧ್ಯದಲ್ಲಿ ನಾರ್ಸೀರೆ ಉಟ್ಕೊಂಡು ಜಟೆ ಕಟ್ಕೊಂಡಿರ್ತಕ್ಕಂಥ ಹೆಂಗಸರ ಹಿಂದೆ ಹೋಗ್ತಿದೆಯಲ್ಲ ಅಂತ ವಿದೂಷಕ ಕೇಳ್ತಾನೆ ದುಷ್ಯಂತನ. ಆದರೆ ಏನು ಮಾಡೋದು? ಬೀಚಿದು ಒಂದು ಪ್ರಬಂಧ ನೆನಪಿಗೆ ಬರುತ್ತದೆ, ನಕ್ಕಳ ತಾಯಿ ಅಂತ. ದೇವರಿಗೆ ಪ್ರೀತಿ ಎನ್ನುವ ಒಂದು ಪುಸ್ತಕದಲ್ಲಿ ಪ್ರಹ್ಯಾಪ್ಸ್ ಅವರ ಕೊನೆಯ ಕೃತಿ ಅದರೊಳಗೆ ಒಂದು ಕಡೆ ಬರುತ್ತೆ. ಅಲ್ಲಿ ಒಬ್ಬರು ಮಹಾದೈವ ಭಕ್ತರು ಅಂತ ಪಾಂಡಿಚೇರಿಯ ಮಾತೆ ಅರವಿಂದರನ್ನ ಸಹಚರರಾಗಿ ಇಟ್ಟುಕೊಂಡು ಯೋಗ ಸಾಧನೆ ಮಾಡಿದಂಥ ಮೀರಾ ಅವ್ರನ್ನ ಮದರ್ ಅಂತ ಎದ್ದು ಅವ್ರ ಮುಂದೆ ಸದಾ ಧ್ಯಾನ ಮಾಡ್ತಾ ಇರ್ತಾನೆ. ತಾಯಿನ ಮಾತ್ರ ತುಂಬ ಬೈತಾ ಇರ್ತಾನೆ ಆ ವ್ಯಕ್ತಿ. ಆತನಿಗೆ ಪತ್ನಿ ಜೊತೆಗೆ ಉಪಪತ್ನಿ ಬೇರೆ ಉಂಟು. ಆಕೆ ಹೆಸರು ಕ್ಯಾಥರಿನ್ ಅಂತ. ಈಗ ಕ್ಯಾಥರಿನನ್ನು ಬಿಟ್ಟರು, ಕ್ಯಾಥರಿನ್ಲ ತಾಯಿ ಟ್ರೇಜಾಳನ್ನು ಹಿಡಿದರು. ಯಾಕೆ? ಓಲ್ಡ್ ಈಸ್ ಗೋಲ್ಡ್ ಅಂತ ಬೀಚಿ ಬರೀತಾರೆ. ಈ ತರಹ ಹೀಗೆ ಇವನು ಅಗ್ನಿವರ್ಣ ದಾಸಿಗಮನಕ್ಕೆ ಆರಂಭ ಮಾಡ್ತಾನೆ. ಹಾಗೆ ಮಾಡಿದಾಗ ದೂತೀಕೃತ ಮಾರ್ಗದರ್ಶನ ಅನ್ವಭೂತ್ ಪರಿಜನಾಂಗನಾರತಂ. ಅಲ್ಲಿ ಏನು ಸ್ವಾರಸ್ಯ ಇರುತ್ತೆ ಅದನ್ನು ನೋಡೋಣ ಅಂತ. ಎಲ್ಲ ಎಕ್ಸ್ಪೆರಿಮೆಂಟೇಷನ್, ಎಲ್ಲ ಎಕ್ಸ್ಪ್ಲೋರಿಂಗ್, ಆಧುನಿಕ ಮನಸ್ಸಿನ ಮಹಾಲಕ್ಷಣ ಅವಲಕ್ಷಣ ಎಲ್ಲವನ್ನು ಹುಡುಕಿ ನೋಡೋಣ. ಎಕ್ಸ್ಪೀರಿಯನ್ಸ್ ಎವ್ರಿಥಿಂಗ್ ಅಂತ. ಏನು ಎವ್ರಿಥಿಂಗನ್ನು ಎಕ್ಸ್ಪೀರಿಯನ್ಸ್ ಮಾಡೋದು? ಏನು ಬದುಕು? ಯಾರಿಗೆ ಕೊಟ್ಟಷ್ಟಿದೆ? ಏನು ಇವನು ಕಲ್ಪಾಂತವಾಗಿ ಸ್ಥಾಯಿಯಾಗಿರ್ತಾನೆಯೇ? ಇಲ್ಲವಲ್ಲ. ಸಾರವತ್ತಾದನ್ನು ಪಡ್ಕೊಳ್ಬೇಕಲ್ವ? ಹೀಗಾಗಿ ಎಲ್ಲವನ್ನೂ ನಾವು ಅನುಭವದಿಂದ ತಿಳ್ಕೊಳ್ಳೋಕ್ಕಾಗಲ್ಲ. ಅನುಮಾನವೂ ಕೆಲವು ಕಡೆಗೆ ಮುಖ್ಯವಾಗಿ ಬೇಕಾಗುತ್ತದೆ. ಯಾರೋ ಕೇಳಿದ್ರಂತೆ ಹೇಲಿನ ರುಚಿ ಏನು ಅಂತ. ಮತ್ತೊಬ್ಬರು ಹೇಳಿದ್ರಂತೆ ಹುಳಿ ಅಂತ. ಹೇಗೆ ನಿಮಗೆ ಗೊತ್ತು ಅಂತಂದ್ರಂತೆ. ಏನಿಲ್ಲ, ಎಲ್ಲಿಯೋ ಒಂದು ತಾಮ್ರದ ಕಾಸು ಅದಕ್ಕೆ ಬಿದ್ದಿತ್ತು, ಅದು ಶುಭ್ರವಾಗಿದ್ದನ್ನು ನೋಡಿದ್ದೆ. ತಾಮ್ರದ ತಪ್ಪಲೆ ತಿಕ್ಕೋದಕ್ಕೆ ಬಳಸುವ ಹುಣಸೆ ಹಣ್ಣಿನ ತರವೆ ಅಂತ. ಅಂದರೆ ಪರಿಶೀಲನೆ ಸಾಕು ಅಂತ, ನಾಲಿಗೆಗೆ ಇಟ್ಕೊಳ್ಬೇಕು ಅಂತ ಇಲ್ಲ ಅಂತ. ಆ ರೀತಿಯಲ್ಲಿ ತುಂಬ ಪ್ರಸಂಗ ಹಸಿ ಆಗ್ತಾ ಇದೆ ಅಂತ ದಯಮಾಡಿ ಬೇಸರ ಪಟ್ಟುಕೊಳ್ಬೇಡಿ. ಕಾಳಿದಾಸ ಎಷ್ಟು ಭವ್ಯವಾಗಿ ಮೌಲ್ಯ ಪತನವನ್ನು ದಿವ್ಯವಾಗಿ ಚಿತ್ರಿಸಿದ್ದಾನೆ. ಅದು ಗೊತ್ತಾಗದೆ ಈ ಸರ್ಗದಲ್ಲಿರೋದು ಶೃಂಗಾರ ಅಂತ ಅಂದುಕೊಂಡ್ಬಿಟ್ರೆ ತುಂಬ ದೊಡ್ಡ ಅಪಾಯ. ಇಲ್ಲಿರುವಂಥದ್ದು ಶಾಂತ. ಇಲ್ಲಿ ಇರತಕ್ಕಂಥದ್ದು ಪರ್ಯಂತವಾಗಿ ಬರುವಂಥ ಶಾಂತಕ್ಕೆ ಅಂಗಭೂತವಾದಂಥ ಬೀಭತ್ಸರಸ, ಕರುಣರಸ, ಭಯಾನಕ ರಸ ಇವುಗಳು ಇರ್ತಕ್ಕಂಥದ್ದು. ಮತ್ತು ಅವರೋಧ ಭಯ ವೇಪತುತ್ತರಂ. ಅಂತಃಪುರದ ಹೆಂಗಸರು ಏನಂದು ಬಿಡ್ತಾರೋ ಏನೋ ಅಂತ ಅಂದುಕೊಂಡು ಗಡಗಡ ನಡುಕ್ಕೊಂಡೇ ಹೋಗಿ ಬರ್ತಾ ಇದ್ದಂತೆ. ಸ್ವಾಮಿಯಾದವನಿಗಿರಬೇಕಾದ ಸ್ವೈರವೂ ಇವನಿಗಿಲ್ವಲ್ಲ. ಅಷ್ಟಮಟ್ಟಿಗೆ ಇವನು ದುರ್ಬಲನಾದನ. ಏನಾದ ಗೊತ್ತಾಗ್ತಾ ಇಲ್ಲ. ಅಂದರೆ ತನ್ನರ ಮನೆಯಲ್ಲೇ ತಾನು ಪರಕೀಯ, ತನ್ನ ಮನೆಯಲ್ಲೇ ಕದ್ದು ಮುಚ್ಚಿ ಇರತಕ್ಕಂಥದ್ದು. ತನಗೆ ತಾನು ಸ್ವಾಮಿಯಲ್ಲ ಅಂದರೆ ಸ್ವಾಮಿಯಲ್ಲದವನೆಂದೂ ಸುಖ ಪಡಲಾರ. ಸೇವಕನಿಗೆ ಸುಖ ಇಲ್ಲ. ವಿಕ್ರೀತ ದೇಹರಿಗೆ, ವಿಕ್ರೀತ ಕಾಯರಿಗೆ, ವಿಕ್ರೀತ ಸ್ವಾಮ್ಯರಿಗೆ ಇಲ್ಲ ಸುಖ. ಸರ್ವಂ ಪರವಶಂ ದುಃಖಂ ಸರ್ವಮಾತ್ಮವಶಂ ಸುಖಂ ಏತದ್ವಿದ್ಯಾತ್ ಸಮಾಸೇನ ಲಕ್ಷಣಂ ಸುಖ ದುಃಖಯೋ. ಮನುವಿನ ಮಾತು ಅದು ವ್ಯತಿರಿಕ್ತವಾಯಿತಲ್ಲ ಅನ್ನುವಂಥದ್ದು ಕವಿಯ ಖೇದ. ಇನ್ನು ನಾಳೆ ಮಿಕ್ಕ ಶ್ಲೋಕಗಳನ್ನು ನೋಡೋಣ. ನಮಸ್ಕಾರ.